ಇವತ್ತು ಆನ್ ವಾಯ್ಸ್ ಆಫ್ ಬೆಂಗಳೂರು SAP ಗುರುನ ನಾನು ಕರ್ಕೊಂಬಂದಿದ್ದೀನಿ. ಎಷ್ಟೆಷ್ಟೋ ವಿಷಯಗಳು ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಬದಲಾಗಬೇಕು ಅಂತ ನಮಗೆ ಗೊತ್ತು, ಬಟ್ ಇನ್ನೂ ಹಾಗೇ ಇದೆ. ವಿ ಆರ್ ಸ್ಟಿಲ್ ವೇಟಿಂಗ್ ಫಾರ್ ದಟ್ ಚೇಂಜ್. ಬಿಕಾಸ್ ಸುಮಾರು ಸಲ ಈ ಡಿಸ್ಕಷನ್ಸ್ ಬರುತ್ತೆ ದಟ್ ಹಿಸ್ಟ್ರಿ ಹ್ಯಾಸ್ ಟು ಬಿ ರೀರಿಟನ್. ಅಂದರೆ ದ ವೇ ಇಟ್ ಇಸ್ ಶೋನ್ ಇನ್ ಟೆಕ್ಸ್ಟ್ ಬುಕ್ಸ್ ಅದನ್ನು ರೀರೈಟ್ ಮಾಡಬೇಕು, ನಾವು ಕರೆಕ್ಟಾಗಿರೋದನ್ನು ಪ್ರೊಜೆಕ್ಟ್ ಮಾಡಿಲ್ಲ ಅಂತ. ಲಾಸ್ಟ್ ಎಂಡಿಗೆ ಬಂದಾಗ ಅವರಿಗೆ ಪ್ರೆಷರ್ ಆಗುತ್ತೆ, ಜಾಬ್ ಹುಡುಕ್ಬೇಕು, ಡೆಸ್ಪರೇಟ್ ಆಗ್ತಾರೆ. ಜಾಬ್ ಇಲ್ಲ ಅಂದರೆ ಈಗ ಎಜುಕೇಷನ್ ಲೋನ್ ಆಗಿರುತ್ತೆ, ಅದು ಕಟ್ಟಬೇಕು. ಅದಕ್ಕೋಸ್ಕರ ಅವ್ರು ಲಾಸ್ಟಿಗೆ ಎಂಡಲ್ಲಿ ಏನಾಗುತ್ತಾರೆ ಅಂದರೆ ಅವ್ರಿಗೆ ಬೇಕಾಗಿದ್ದ ಜಾಬ್ನ ಚೂಸ್ ಮಾಡೋಕ್ಕಾಗಲ್ಲ. ಈಗ ಮೈಕ್ರೋಸಾಫ್ಟ್ ಕ್ಲೌಡ್ ಇರ್ಬೋದು, ಅಜೂರ್ ಇರ್ಬೋದು, ಆ ಥರ ತುಂಬ ಕ್ಲೌಡಲ್ಲೂ ಕೂಡ ಇದು SAP ಕನೆಕ್ಟ್ ಆಗುತ್ತೆ. ಮತ್ತು SAP ಇದೆಲ್ಲ ಅದು ಸ್ಟ್ರಾಂಗ್ ಟೆಕ್ನಾಲಜಿಯಿಂದ ಅವರು ಡೆವಲಪ್ ಮಾಡಿದ್ದಾರೆ. ಮತ್ತು ಅವ್ರದ್ದು ಇನೌಸ್ ಟೀಮ್ ಇದೆಲ್ಲ ಡೆವಲಪ್ಮೆಂಟ್ ಟೀಮ್, ದೇ ಹ್ಯಾವ್ ಅ ವೆರಿ ನಾಲೆಜಬಲ್ ಅಬೌಟ್ ಹೌ ಟು ಡೆವಲಪ್ ಆಸ್ ಪರ್ ದ ಕಸ್ಟಮರ್ ರಿಕ್ವೈರ್ಮೆಂಟ್. ಈಗ ನೀವು SAP ವೆಬ್ಸೈಟ್ಗೆ ಹೋದರೆ ಅಲ್ಲೆಲ್ಲ ಸಿಗುತ್ತೆ ನಿಮಗೆ. SAP help.sap.com ಅಂತಿದೆ. ಅಥವಾ ನಾಲೆಜ್ ಬ್ಯಾಂಕ್ ಎಲ್ಲ ಸಿಗುತ್ತೆ. ಯಾರು ಬೇಕಾದ್ರೆ ಹೋಗಿ ಫ್ರೀಯಾಗಿ ಕಲಿತ್ಕೋಬೋದು. ರಿಯಲ್ ಆಗಿ ಅವರು ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಒಂದು ಪ್ರಾಜೆಕ್ಟಲ್ಲಿ ಹೇಗೆ ಕೆಲಸ ಮಾಡಬೇಕಂತ ವೆರಿ ಲೆಸ್ ಕಂಪನೀಸ್ ಆರ್ ಪ್ರಮೋಟಿಂಗ್ ಟುಡೇ. ಇವಾಗ 10 ಜನ ಇದ್ದಾರೆ, 10 ಜನಕ್ಕೆ SAP ಟ್ರೈನಿಂಗ್ ಆಗಿದೆ. ಅದರಲ್ಲಿ ಹೌ ಡು ಯು ಸ್ಟ್ಯಾಂಡ್ ಔಟ್? ಅವಾಗ ನಾನು ಹೇಳ್ತೀನಿ 5 ಲಕ್ಷ 6 ಲಕ್ಷ 8 ಲಕ್ಷ ಇದ್ರೆ ಪ್ಯಾಕೇಜ್, 20 ಲಕ್ಷ ಬೇಕು ಅಂದರೆ ನಾವು ಅದನ್ನು ಮಾಡೋ ಕೆಪಾಸಿಟಿ ಇದ್ರೆ ಮಾತ್ರ ವಿ ಶುಡ್ ಡಿಮಾಂಡ್. ನಿಮ್ಮ ಹತ್ರ ಬಂದು ಹೇಳಬಹುದಾ, ಸೇಮ್ ನನಗೆ 8 ಲಕ್ಷ ಬರ್ತಾ ಇದೆ, ನನಗೆ 20 ಲಕ್ಷ ಬೇಕು, ಏನೇನು ಸ್ಕಿಲ್ಸ್ ಬೇಕು ನನಗೆ ಹೇಳಿ. ಸೊ ವಿಲ್ ಯು ಗೈಡ್ ದೆಮ್ ವಿತ್ ದಟ್? ಖಂಡಿತ ಹೇಳ್ತೀನಿ. ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂತ ನಾವು ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ಯಾರೆಲ್ಲ ಆಗಿದ್ದಾರೆ ಈಗ ನಾವು ತಗೊಳ್ತೀವಿ, ಆ ಪ್ರೊಫೈಲ್ ತಗೊಳ್ತೀವಿ. ನೋಡಿ ಇವರೆಲ್ಲ ಕಲ್ತ್ಕೊಂಡವರು ಇಷ್ಟು ಪ್ಯಾಕೇಜ್ ಇಂದ ಇಷ್ಟು ಪ್ಯಾಕೇಜ್ ರೀಚ್ ಆಗಿದ್ದಾರೆ. ಯಾನು ತುಳುಟೊಂಜಿ ನಮ್ಮ ಸೌಜನ್ಯ ಬಗ್ಗೆ ಪನ್ಪ್ಯಾರ ಯಾನು ಸೌಜನ್ಯನ ಕನೆಕ್ಟ್ ಆನಾಗ ಇನ್ಸ್ಟಾಗ್ರಾಮ್ ತೂನಾಗ ಪರ ಇರ್ನ ವೀಡಿಯೋಸ್ ಪರ ಭಾರಿ ಶೋಕ್ ಇತ್ತು. ಸೊ ಇರ್ನ ಫ್ಯಾನ್ಸ್ ಫಾಲೋವರ್ಸ್ ಪರ ಊರುಡ್ ಇಪ್ಪೇರು. ಸೊ ಅಕ್ಲು ಪೂರೆ ಇತ್ತೆ ಫಾಲೋ ಮಲ್ತಿಜ್ಜಿರ ಏರನ್ನ ಫಾಲೋ ಮಾಡಿ ಫಸ್ಟ್. ವೆಲ್, SAP ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಇಟ್ಸ್ ಜರ್ಮನ್ ಬೇಸ್ಡ್ ಸಾಫ್ಟ್ವೇರ್. ಇದ್ರ ಬಗ್ಗೆ ಇನ್ ಡೀಟೇಲ್ ಮಾತಾಡೋಣ. ಇಟ್ಸ್ ಅ ಪಾರ್ಟ್ ಆಫ್ ERP ಅಂತ ಗೊತ್ತು. ಅಫ್ಕೋರ್ಸ್ ಟೆಕ್ನಿಕಲ್ ಟರ್ಮ್ಸ್ ನಾನು ಮಾತಾಡೋದಕ್ಕೆ ಅಷ್ಟೊಂದು ನಾನು ಟೆಕ್ನಿಕ್ಯಾಲಿಟೀಸ್ ಬಗ್ಗೆ ತಿಳ್ಕೊಳ್ದೇ ಇರಬಹುದು. ಬಟ್ ಥ್ಯಾಂಕ್ಸ್ ಟು ನನ್ನ ಇವತ್ತಿನ ಗೆಸ್ಟ್, ಇವರನ್ನ ನಾನು ಮಾತಾಡಿಸ್ಬೇಕು ಅಂತ ಸಾಕಷ್ಟು ತಿಳ್ಕೊಂಡ್ಬಿಟ್ಟೆ ಅಬೌಟ್ ERP ಆ್ಯಂಡ್ ಕೋಡಿಂಗ್ ಇರಬಹುದು, SAP ಇರಬಹುದು. ವೆಲ್, ಮಾತಾಡ್ತಾ ಹೋಗೋಣ ಅದ್ರ ಬಗ್ಗೆ. ಬಟ್ ಸ್ಟಾರ್ಟಿಂಗಲ್ಲೇ ಲೆಟ್ ಮಿ ಟೆಲ್ ಯು, ಇವರ ಲೈಫ್ ಎಷ್ಟು ಇನ್ಸ್ಪೈರಿಂಗ್ ಅಂದರೆ, ಇವರ ಅರ್ನಿಂಗ್ ಒಂದು 13-14 ವರ್ಷಗಳ ಮುಂಚೆ ಅಂತ ಅಂದ್ಕೊಳ್ಳೋಣ, ಒಂದು 5,000 ರೂಪಾಯಿಂದ ಪ್ರಾರಂಭ ಆಗಿದ್ದು. ಕಳೆದ ವರ್ಷ 25 ಲಕ್ಷ ಪ್ಯಾಕೇಜ್ನ ಇವರು ಪಡ್ಕೋತಾರೆ. ಆಫ್ಕೋರ್ಸ್ ಸಾಕಷ್ಟು ಕಂಪನೀಸ್ಗಳಲ್ಲಿನ ಇವರ ಎಕ್ಸ್ಪೀರಿಯನ್ಸ್. ಇನ್ಫೋಸಿಸಲ್ಲಿ ಕೆಲಸ ಮಾಡಿದ್ದಾರೆ. ವೆಲ್, ಅದಕ್ಕೂ ಮುಂಚೆ BEಯಲ್ಲಿದ್ದರು. ಇನ್ಫೋಸಿಸ್, ಆಕ್ಸೆಂಚರ್, ಅದಾದ ಮೇಲೆ ಬಿಗ್ 4 ಕಂಪನೀಸ್ಗಳಲ್ಲಿ ಒಂದಾದಂಥ PwC. ಯಾರು ತಾನೇ ಇಂಥ ಕಂಪನಿನ ಬಿಟ್ಟು ಬರ್ತಾರೆ? ಯಾಕಂದರೆ ಇಂಥ ಕಂಪನಿಗಳಲ್ಲಿ ಒಳ್ಳೆ ಪ್ಯಾಕೇಜಸ್ ಇರೋದು ಮಾತ್ರ ಅಲ್ಲ, ಸಾಕಷ್ಟು ಕಲಿಯೋದಕ್ಕೂ ಅವಕಾಶ ಇರುತ್ತೆ. ಬಟ್ ಒಂದು ಬೋಲ್ಡ್ ಡಿಸಿಷನ್ನ ತಗೊಳ್ತಾರೆ. ಒಂದೊಂದ್ಸಲ ಲೈಫಲ್ಲಿ ರಿಸ್ಕ್ನ ತಗೊಳ್ಬೇಕಾಗತ್ತೆ. ಒಂದು ಒಳ್ಳೆ ಕಾಸ್ಗೆ ಇವರು ರಿಸ್ಕ್ನ ತಗೋತಾರೆ. ಆ್ಯಂಡ್ ಇವರದ್ದೇ ಒಂದು ಓನ್ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ, ವಿಚ್ ವಾಸ್ ಕಾಲ್ಡ್ ಆಸ್ SAP ಗುರು. ಯಾಕಂದರೆ ಇವರನ್ನ ಎಲ್ಲರೂ SAP ಗುರು ಅಂತಲೇ ಕರಿತಾ ಇದ್ರು. ಇವರು SAPನ ಕಲಿತು ಅಷ್ಟು ಚೆನ್ನಾಗಿ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ರು. ಬಟ್ ಆ ನಂತರ ಕಂಪನಿ ಹೆಸರು ಬದಲಾಗತ್ತೆ ಟು ಇವತ್ತಿನ ದಿನ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಈ ಕಂಪನಿ ಹೆಸರು ಗೊತ್ತಿರ್ಬೋದು, ಆ್ಯಂಡ್ ದ್ಯಾಟ್ ಇಸ್ ಟ್ಯಾಗ್ ಸ್ಕಿಲ್ಸ್. ಸೊ ಟ್ಯಾಗ್ ಸ್ಕಿಲ್ಸ್ನ ಫೌಂಡರ್ CEO ಮಿಸ್ಟರ್ ಪ್ರಶುನ್ ಶೆಟ್ಟಿ ನಮ್ಮ ಜೊತೆ. ಪ್ರಶುನ್ ಶೆಟ್ಟಿ ಅವರೇ, ವೆಲ್ಕಮ್. ಥ್ಯಾಂಕ್ ಯು ಸೌಜನ್ಯ ಅವರೇ. ಸೊ ಲೆಟ್ಸ್ ಬಿಗಿನ್ ವಿತ್, ಹೇಗೆ SAP ಗುರು ಅನ್ನೋ ಕಂಪನಿ ಹೆಸರು ಆ್ಯಂಡ್ ಯಾಕೆ ಈ ಕಂಪನಿಯ ಹೆಸರು ಬದಲಾಯಿತು ಟು ಟ್ಯಾಗ್ ಸ್ಕಿಲ್ಸ್? ಓಕೆ, ಇದು ಹೇಳೋ ಮುಂಚೆ ನಾನು SAP ಗುರು ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಇನಿಷಿಯಲಿ SAP ಗುರು ಮಾಡುವಾಗ ನಾನು ಒಬ್ಬನೇ ಕೋಚ್ ಮಾಡ್ತಿದ್ದೆ. ಒಂದು ಇಬ್ಬರು ನನಗೆ ಸಪೋರ್ಟ್ ಮಾಡಿಕೊಂಡು ನಾವು ಡ್ರೈವ್ ಮಾಡ್ತಾಯಿದ್ವಿ ಇನಿಷಿಯಲಿ. ಸೊ ಆವಾಗ ನಾನು ಎಲ್ಲನೂ ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ. ಅದು ರೀಚ್ ಆಗ್ತಿದ್ದೆ ಎಲ್ಲರಿಗೆ, ಕಸ್ಟಮರಿಗೆಲ್ಲ. ಅಂದರೆ ಕಸ್ಟಮರ್ ಅಂತ ಹೇಳಲ್ಲ, ಕಲಿಯೋರು. ಈಗ ಸ್ಟೂಡೆಂಟ್ಸ್ ಇರ್ಬೋದು, ಇಲ್ಲಾಂದರೆ ವರ್ಕಿಂಗ್ ಪ್ರೊಫೆಷನಲ್ ಇರ್ತಾರೆ, ಅವ್ರು ಎಲ್ಲ ಕಲಿತಾ ಇದ್ರು. ಆಮೇಲೆ ಹೋಗ್ತಾ ಅದು ಜನಗಳಿಗೆ ರೀಚ್ ಆದಾಗ SAP ಗುರು ಬೇಡ ಅದು ಅಂತ SAP ಅವರು ನಮಗೆ ಹೇಳಿದರು. ಅದು ಇವರೆಲ್ಲ ಆ ಥರ ಯೂಸ್ ಮಾಡುವಂಗಿಲ್ಲ. ಬಟ್ ಗುಡ್ ಅಲ್ವಾ, ಅಲ್ಲಿವರೆಗೂ ರೀಚ್ ಆಗಿದೆ ಅಂದರೆ ಕಂಪನಿ ಸೂಪರ್ ಸಕ್ಸಸ್ಫುಲ್ ಆಗಿತ್ತು ಅಂತ. ಆ್ಯಪ್ ಮಾಡಿದ್ವಿ, ನಾವು ಆ್ಯಪ್ ಮಾಡಿದ್ವಿ. ಒಂದು ಆ್ಯಪ್ ಮಾಡಿ ಆ್ಯಪ್ ರೀಚ್ ಆಗಿತ್ತು ಎಲ್ಲರಿಗೂ. ಮತ್ತೆ ಕೋವಿಡ್ ಟೈಮಲ್ಲಿ ಅದು ತುಂಬ ಜನಕ್ಕೆ ಫಾಸ್ಟ್ ಆಗಿ ರೀಚ್ ಆಗಿತ್ತು. ಆ್ಯಂಡ್ ನೀವು ಅಕ್ಸೆಂಚರ್ ಅಲ್ಲಿ ಇರುವಾಗಲೇ ಇದನ್ನ ಮಾಡಿದ್ರಿ? ಹೌದು, ಎಕ್ಸೆಂಚರ್ ಮಾಡೋದು ನಾವು ಫೌಂಡ್ ಮಾಡಿದ್ವಿ ಕಂಪನಿನ. ಎಲ್ಲ ವಿತ್ ಜಾಬ್ ಜೊತೆ ನಾನು ಸಪೋರ್ಟ್ ಮಾಡುವ ಅಂತ ಟ್ರೈನಿಂಗ್ ಥರ ಸ್ಟಾರ್ಟ್ ಮಾಡಿದ್ದು. ಬಟ್ ಅದು ಬಿಸ್ನೆಸ್ ಥರ ಏನು ನಮಗೆ ಆ ಥರ ಪ್ಲಾನ್ ಇರಲಿಲ್ಲ. ಹೇಳ್ಕೊಡುವ ಎಲ್ಲರಿಗೂ ಅಂತ ಒಂದು ನಮಗೆ ಆ ಮೈಂಡ್ ಸೆಟಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಆಮೇಲೆ SAP ಅವರು ಹೇಳಿದ ತಕ್ಷಣ ನಮ್ಗೆ ಅನಿಸ್ತು ಈ ಕಂಪ್ನಿನ ಒಂದು ಬ್ರ್ಯಾಂಡ್ ಮಾಡಬೇಕು. ಹೇಗಂದರೆ SAPಗಂತ ಬೇಡ, ಯಾವುದೇ ಸ್ಕಿಲ್ಸ್ ಈಗ ಟ್ರೆಂಡಿಂಗ್ ಆಗಿರೋದನ್ನು ಮತ್ತು ಯಾರಿಗಾರು ಹೇಳೋಕ್ಕೆ ಕಷ್ಟ ಆಗ್ತಿರ್ಬೋದು, ತುಂಬ ಈಸಿಯಲ್ಲಿ ಹೇಳ್ಕೊಡುವ ಥರ ಒಂದು ವೇಯಲ್ಲಿ ಹೇಳೋಕ್ಕೋಸ್ಕರ ನಾವು ಒಂದು ಟ್ಯಾಗ್ ಸ್ಕಿಲ್ಸ್ ಅಂತ ಮಾಡಿದ್ವಿ. ಅಂದರೆ ಟ್ಯಾಗ್ ಮಾಡಬೇಕು ಒಬ್ಬರಿಗೆ ಸ್ಕಿಲ್ಸ್ನ.
ಈಗ ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಫೀಲ್ಡಲ್ಲಿ ಇರ್ತಾರೆ, ಇದು ಫಾಸ್ಟಾಗಿ ಟೆಕ್ನಾಲಜಿ ಗ್ರೋತ್ ಆಗ್ತಿರುತ್ತೆ, ಪಾಪ ಅವರಿಗೆ ಕೆಲಸ ಜಾಬ್ ಹೋಗ್ಬಿಡುತ್ತೆ ಬಿಕಾಸ್ ಆಫ್ ದ ಲೇ ಆಫ್ ಇಂದ. ಅದು ಒಂದು ಅವರಿಗೆ ನಾಲೆಜ್ ಚೆನ್ನಾಗಿರಲ್ಲ, ಅವಾಗ ನಾವು ಅವರಿಗೆ ಸ್ಕಿಲ್ನ ಆ್ಯಡ್ ಮಾಡ್ತೀವಿ, ವಿಚ್ ವಿಲ್ ಬಿ ಅವರಿಗೆ ಅಂದರೆ ಇಂಟ್ರೆಸ್ಟಿಂಗ್ ಇರಬೇಕು, ಪ್ಲಸ್ ಅದರಿಂದ ಅವ್ರಿಗೆ ಅರ್ನಿಂಗ್ ಬೇಕು, ಹೆಲ್ಪ್ ಆಗಬೇಕು. ಈಗ ಜಾಬ್ ಮಾಡ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಆಗಿರಲ್ಲ ಅದು ಕೆಲಸ ಮಾಡೋಕ್ಕೆ. ಸೊ ಇದು ಎರಡೂ ಇರುತ್ತೆ, SAP ಕನ್ಸಲ್ಟಿಂಗ್ ಇರ್ಬೋದು, ಇಲ್ಲಾಂದರೆ ERP ಕನ್ಸಲ್ಟಿಂಗ್ ಜಾಬ್ ಇದೆ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ಇದರಲ್ಲಿ ಕೋಡಿಂಗ್ ಅಷ್ಟು ಗೊತ್ತಿರ್ಬೇಕಂತಿಲ್ಲ, ತುಂಬ ಜನ ಕೋಡಿಂಗಲ್ಲಿ ಕೆಲಸ ಮಾಡೋಕ್ಕಂತ ಇಷ್ಟ ಇರಲ್ಲ, ಬಟ್ IT ಅಲ್ಲಿ ಕೆಲಸ ಮಾಡೋಕ್ಕಂತ ಇರುತ್ತೆ. ಅಂಥವ್ರಿಗೆ ನಾವು ಈ ಥರ ಸ್ಕಿಲ್ಸ್ನ ಟ್ಯಾಗ್ ಮಾಡೋದಂತ ಒಂದು ಕಾನ್ಸೆಪ್ಟ್ ಮಾಡಿ ಇಂಟ್ರೆಸ್ಟಿಂಗ್ ವೇ ಅಲ್ಲಿ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ. ಸೊ ಎಷ್ಟೋ ಸಲ ಕಂಪನೀಸ್ಗಳಲ್ಲಿ ಇದು ನಮ್ಮ ಅನುಭವಕ್ಕೆ ಬಂದಿರುತ್ತೆ ದ್ಯಾಟ್ ಏನಪ್ಪ ನನ್ನ ಬಾಸ್ಗಿಂತ ಎಷ್ಟು ಟ್ಯಾಲೆಂಟೆಡ್ ಆಗಿದ್ದೀನಿ, ಅವ್ನು ಹೇಗೆ ಬಾಸ್ ಆದ, ನಾನು ಹೇಗೆ ಇಲ್ಲೇ ಇದ್ದೀನಿ ಅಂತ. ಸ್ಯಾಲ್ರಿ ವೈಸ್ ಕೂಡ ಇನ್ಯಾರ ಜೊತೆನೋ ಕಂಪೇರ್ ಮಾಡ್ಕೋತೀವಿ, ಅವ್ನಿಗಿಂತ ಅಥವಾ ಅವಳಿಗಿಂತ ನಾನು ಕೆಲಸ ಚೆನ್ನಾಗಿ ಮಾಡ್ತಿದ್ದೀನಿ, ನನಗೆ ಯಾಕೆ ಇಷ್ಟು ಕಡಿಮೆ ಸ್ಯಾಲ್ರಿ ಅಂತ. ಐ ಬಿಲೀವ್ ಪ್ರತಿಯೊಂದು ಫೀಲ್ಡ್ಗೂ ಇದು ಅನ್ವಯ. ಆ್ಯಂಡ್ ಪ್ರತಿಯೊಂದು ಫೀಲ್ಡಲ್ಲೂ ಆ ಸ್ಕಿಲ್ ಸೆಟ್ನ ನಾವು ಡೇ ಇನ್ ಆ್ಯಂಡ್ ಡೇ ಔಟ್ ಡೆವಲಪ್ ಮಾಡ್ಕೋತಾ ಹೋಗಬೇಕು. ಟು ಸ್ಟೇ ರಿಲೆವೆಂಟ್ ಇಸ್ ಸೋ ಇಂಪಾರ್ಟೆಂಟ್, ರೈಟ್? ಸೊ ಇವಾಗ ನನಗೆ ಒಂದು ಮಾತು ಹೇಳಿ, ಯಾವ ಡಿಪಾರ್ಟ್ಮೆಂಟ್ ಅವರು ಅಥವಾ ಯಾವ ಸೆಕ್ಟರ್ಸ್ ಅವರು ನಿಮ್ಮನ್ನು ಅಪ್ರೋಚ್ ಮಾಡಬಹುದು? ಬಿಕಾಸ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ನ ಪ್ರಕಾರ ಟ್ಯಾಗ್ ಸ್ಕಿಲ್ಸಲ್ಲಿ ಮೇನ್ಲಿ ERP ಪ್ರೋಗ್ರಾಮ್ಸ್ನ ಮಾಡ್ತೀರಾ, ಇದಲ್ದಿರ ಡೇಟಾ ಅನಾಲಿಸಿಸ್ ಕೂಡ ಬರುತ್ತೆ, ಬಟ್ ವಿಲ್ ಗೆಟ್ ಇನ್ ಟು ದಟ್ ಲೇಟರ್. ಆದರೆ ERP ಸ್ಕಿಲ್ಸ್ ಮೇಲೆ ಮೇಜರ್ ಆಗಿ ನೀವು ಫೋಕಸ್ ಮಾಡ್ತೀರಾ. ಸೊ ಯಾರ್ಯಾರೆಲ್ಲ ನಿಮ್ಮನ್ನು ಅಪ್ರೋಚ್ ಮಾಡಬಹುದು? ದೇ ಮೈಟ್ ನಾಟ್ ನೋ, ರೈಟ್? ಬಟ್ ನೀವು ಇದನ್ನು ಹೇಳೋದ್ರ ಮೂಲಕ ಇಫ್ ದೇ ಕ್ಯಾನ್ ಕಮ್ ಟು ಯು ಆ್ಯಂಡ್ ಒಂದು ERP ಸ್ಕಿಲ್ನ ಅವ್ರು ಕಲಿಯೋದ್ರ ಮೂಲಕ ಅವರ ಸ್ಯಾಲ್ರಿ ಹೆಚ್ಚು ಮಾಡ್ಕೊಳ್ಳೋದು. ಯಾಕಂದರೆ ಅವರು ಹಾಗೆ ವರ್ಕ್ ಮಾಡ್ತಾ ಸ್ಯಾಲ್ರಿನ ಹೆಚ್ಚು ಮಾಡ್ಕೋಬೇಕು ಅಂದರೆ ವರ್ಷಕ್ಕೆ ಇಷ್ಟೇ ಮಿನಿಮಮ್ ಹೈಕ್ ಅಂತ ಮಾತ್ರನೇ ಸಿಗೋದು. ಕಂಪನಿಯಿಂದ ಕಂಪನಿಗೆ ಜಂಪ್ ಆದರೂ ಮ್ಯಾಕ್ಸಿಮಮ್ 30% ಸಿಗುತ್ತೆ ಅಂತ ಅನ್ಕೊಳ್ಳೋಣ. ಬಟ್ ಅವ್ರಿಗೆ ದಿ ಮೋಸ್ಟ್ ಬೆನಿಫಿಟ್ಸ್ ಮತ್ತು ಮ್ಯಾಕ್ಸಿಮಮ್ ಹೈಕ್ ಸಿಗಬೇಕು ಅಂದರೆ ಯಾರ್ಯಾರು ನಿಮ್ಮನ್ನು ಅಪ್ರೋಚ್ ಮಾಡಿ ಏನೇನು ಸ್ಕಿಲ್ ಸೆಟ್ಸ್ನ ಪಡ್ಕೋಬೋದು? ಓಕೆ, ಖಂಡಿತ. ಈಗ ಮ್ಯಾನುಫ್ಯಾಕ್ಚರಿಂಗ್ ಕೆಲಸ ಮಾಡ್ತಾರೆ, ತುಂಬ ವರ್ಷ ಕೆಲಸ ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಇಲ್ಲಾಂದರೆ ಗಾರ್ಮೆಂಟ್ ಇಂಡಸ್ಟ್ರಿ ಇರ್ಬೋದು, ಕೆಮಿಕಲ್ ಇಂಡಸ್ಟ್ರಿ ಇರ್ಬೋದು, ಫುಡ್ ಇಂಡಸ್ಟ್ರಿ, ಯಾವುದೇ ಇಂಡಸ್ಟ್ರಿಯಲ್ಲಿ ಇದ್ರೂ ಅವರಿಗೆ ಅಲ್ಲಿ ಅಷ್ಟು ಅವರಿಗೆ ಗ್ರೋತ್ ಇರಲ್ಲ. ತುಂಬ ವರ್ಷ ಆಗ್ತಾ ಅವರಿಗೆ ರೊಟೀನಾಗಿ ಜಾಬ್ ಮಾಡ್ತಾ ಇರ್ತಾರೆ, ಮ್ಯಾನೇಜರ್ ರೋಲಲ್ಲಿ ರೀಚ್ ಆಗ್ತಾರೆ, ಇಲ್ಲ ಸೀನಿಯರ್ ಆಗಿ ಹೋಗಿರ್ತಾರೆ. ಅವರಿಗೆ ಜಾಸ್ತಿ ಒಂದು ರಿಮೋಟ್ಲಿ ಜಾಬ್ ಮಾಡಬೇಕು, ಹೈಬ್ರಿಡ್ ವರ್ಕ್ ಇರಬೇಕಂತೊಂದು ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಅವರು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬೋದು, ಯಾಕಂದರೆ ಅವ್ರಿಗೆ ಕನ್ಸಲ್ಟಿಂಗ್ ಎಕ್ಸ್ಪೋಜರ್ ತೊಗೊಂಡ್ರೆ ಅವ್ರದ್ದು ಏನು ಡೊಮೈನ್ ಎಕ್ಸ್ಪೀರಿಯನ್ಸ್ ಇದೆಲ್ಲ, ಏನು ಮಾಡಿದಾರೆ ಕೆಲಸ ಎಲ್ಲ, ಅದನ್ನು ರಿಲೇಟ್ ಮಾಡೋಕೆ ಈಸಿ ಆಗುತ್ತೆ. ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, ನಾನು ಎಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ನಂದು ಪೊಸಿಷನ್ ಈಗ ಇಷ್ಟು ರೀಚ್ ಆಗಿದೆ, ಈಗ ಅದೇ ಇದಕ್ಕೆ ಮ್ಯಾಚ್ ಮಾಡೋಕ್ಕೆ ನಂಗೆ ಸಂಬಳ ಸಿಗ್ತಿಲ್ಲ ಅಂತ ಅವ್ರಿಗೆ ಒಂದು ವರಿ ಇರುತ್ತೆ. ಖಂಡಿತ ಇದನ್ನು ಅವರು ಕರೆಕ್ಟಾಗಿ ಕಲ್ತ್ಕೊಂಡು ಕನ್ಸಲ್ಟಿಂಗಲ್ಲಿ SAPಯಲ್ಲಿ ಯಾವುದೇ ERPನ ತೊಗೊಂಡ್ರೆ ಅವರಿಗೆ ಯುಟಿಲೈಸ್ ಮಾಡೋಕ್ಕಾಗತ್ತೆ, ಅವ್ರ ಸ್ಕಿಲ್ನ ಯೂಸ್ ಮಾಡೋಕ್ಕಾಗತ್ತೆ. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಯಾರಾದರೂ ಪ್ರೊಡಕ್ಷನ್ ಇಂಜಿನಿಯರ್ ಆಗಿದ್ದಾರೆ, ಸೊ ಅವರು SAPಯಲ್ಲಿ ಈಗ ಪ್ರೊಡಕ್ಷನ್ ಪ್ಲಾನಿಂಗ್ ಅಂತ ಒಂದು ಮಾಡ್ಯೂಲ್ ತೊಗೊಂಡು ಅದನ್ನ ಅವ್ರು ಅಪ್ ಸ್ಕಿಲ್ ಮಾಡಿ ಮ್ಯಾಪ್ ಮಾಡಿಕೊಂಡು ದೇ ಕ್ಯಾನ್ ಬಿ ಎ ಕನ್ಸಲ್ಟೆಂಟ್. ಈಗ ಹೇಗಂದ್ರೆ, ಈಗ ಯೋಚನೆ ಮಾಡಿ, ಡಾಕ್ಟರ್ ಅಂತ ನಾವು ಹೇಳ್ತೀವಿ, ಸಿಮಿಲರ್ಲಿ ಇದು ಕನ್ಸಲ್ಟೆಂಟು ಅದೇ ಥರನೇ. ಸೊ ಸೊಲ್ಯೂಷನ್ ಕೊಡೋಕ್ಕೆ ನಾವು ಇರ್ತೀವಿ. ಈಗ ಡಾಕ್ಟರ್ ಹೇಗೆ ಪೇಷಂಟಿಗೆ ಮೆಡಿಸಿನ್ ಕೊಡ್ತಾರೆ ಅವ್ರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ, ಸೊ ಅವ್ರು ಯಾವತ್ತು ಬಿಲೀವ್ ಮಾಡ್ತಾರೆ ಡಾಕ್ಟರ್ನ, ಈಗ ಪೇಷಂಟ್ಸ್ ಖಂಡಿತ ಅಲ್ವಾ? ಹಾಗೆ ಕ್ಲೈಂಟ್ಸ್ ಕೂಡ, ಕಸ್ಟಮರ್ ಕೂಡ ನಮ್ಮನ್ನು ಬಿಲೀವ್ ಮಾಡ್ತಾರೆ, ಟ್ರಸ್ಟ್ ಮಾಡ್ತಾರೆ. ಯಾಕಂದ್ರೆ ನಾವು ಅವ್ರಿಗೆ ಸೊಲ್ಯೂಷನ್ ಕೊಡೋಕ್ಕೆ ಹೋಗ್ತೀವಿ, ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ, ಅವ್ರ ಬಿಸ್ನೆಸ್ಸಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಸಾಲ್ವ್ ಮಾಡ್ತೀವಿ. ಸೊ ಈಗ ಬಿಸ್ನೆಸ್ಸಿಂದ ಬಂದ ಬ್ಯಾಕ್ಗ್ರೌಂಡ್ ಇದ್ದವರು ಇದಕ್ಕೆ ಬಂದರೆ ಕನ್ಸಲ್ಟಿಂಗ್ಗೆ ಡೆಫಿನೆಟ್ಲಿ ಅದು ಯೂಸ್ಫುಲ್ ಆಗಿರುತ್ತೆ, ಫ್ರೆಶರ್ ಡೈರೆಕ್ಟ್ಲಿ ಇದಕ್ಕೆ ಬರೋ ಬದಲು. ಓಕೆ. ಸೊ ಇವನ್ ಗ್ರಾಜುಯೇಟ್ಸ್ ಕೂಡ ಬರ್ಬೋದು, ಬೇರೆ ಬೇರೆ ಫೀಲ್ಡಲ್ಲಿ ವರ್ಕ್ ಮಾಡೋರು ಬರ್ಬೋದು, ತಗೋಬೋದು. ಈಗ ಅವ್ರಿಗೆ ಆ ಫೀಲ್ಡಲ್ಲಿ ಅವ್ರಿಗೆ ಜಾಸ್ತಿ ಅಪರ್ಚುನಿಟಿ ಇಲ್ಲ, ಸೊ ಅದು ಔಟ್ಡೇಟ್ ಆಗ್ತಿದೆ ಅಂದರೆ ದೇ ಕ್ಯಾನ್ ಅಪ್ ಸ್ಕಿಲ್ ಆ್ಯಂಡ್ ದೇ ಕ್ಯಾನ್ ಲರ್ನ್ ಫ್ರಮ್ ದ ಸ್ಕ್ರಾಚ್. ಇವಾಗ ಅವರು ಸ್ಯಾಲ್ರಿ ಜಾಸ್ತಿ ಇದೆ ಅಂದ್ರೂ ಅವ್ರು ಡೌನ್ಗ್ರೇಡ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು. ಸೊ ಯಾಕೆ ನಾನು ಕೂಡ ಸ್ಟಾರ್ಟ್ ಮಾಡಿದಾಗ ಏನು ಹೈ ಪ್ಯಾಕೇಜ್ ನೋಡಿರಲಿಲ್ಲ. ಸೊ ಮ್ಯಾನುಫ್ಯಾಕ್ಚರಿಂಗಿಂದ ಐ ವಾಂಟೆಡ್ ಟು ಗೆಟ್ ಇನ್ ಟು ಕನ್ಸಲ್ಟಿಂಗ್ ಬರಬೇಕಂತ ಸ್ವಿಚ್ ಮಾಡಿದ್ದು. ಗ್ರ್ಯಾಜುವಲಿ ಇನ್ಕ್ರೀಸ್ ಆಗುತ್ತೆ. ಈಗ ನಾನು ನಂದು ಎಕ್ಸ್ಪೀರಿಯನ್ಸಲ್ಲಿ ಈಗ ಇಷ್ಟು ಅಮೌಂಟ್ ಬಂದಿದೆ ಅಂತ ಪ್ಯಾಕೇಜ್ ಅಂತ ಹೇಳಿ ಇನ್ಫ್ಲುಯೆನ್ಸ್ ಮಾಡೋದಿಲ್ಲ, ಬಟ್ ಗ್ರ್ಯಾಜುವಲಿ ಇಟ್ ವಿಲ್ ಇನ್ಕ್ರೀಸ್. ಬಿಕಾಸ್ ಪೇಮೆಂಟ್ ಜಾಸ್ತಿ ಯಾಕೆ ಕೊಡ್ತಾರೆ ಅಂದರೆ ಜಾಸ್ತಿ ಅಲ್ಲಿ ಎಫರ್ಟ್ ಹಾಕಬೇಕಾಗತ್ತೆ, ಮತ್ತು ಕೈಂಡ್ ಆಫ್ ಸೊಲ್ಯೂಷನ್ ಕೊಡುವಾಗ ಮೈಂಡ್ನ ಯೂಸ್ ಮಾಡಿ ಸ್ವಲ್ಪ ಎಕ್ಸಿಕ್ಯೂಷನ್ ಮಾಡಬೇಕಾಗತ್ತೆ, ಮತ್ತು ಎವ್ರಿ ಇಯರ್ ನಿಮಗೆ ಪ್ರಾಜೆಕ್ಟ್ಸ್ ಚೇಂಜ್ ಆಗ್ತಿರುತ್ತೆ. ಸೊ ಬಿಲ್ಲಿಂಗ್ ನಿಮಗೆ ಜಾಸ್ತಿ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ನಿಮ್ಮ ಸ್ಯಾಲ್ರಿ ಪ್ಯಾಕೇಜ್ ಜಾಸ್ತಿ ಇರುತ್ತೆ. ಸೊ ಮತ್ತು ನೀವು ಡಿಫ್ರೆಂಟ್ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ತಗೊಳ್ತಾರೆ, ಇದೊಂದು ಬೆಸ್ಟ್. ಯಾವುದೇ ಒಂದು ಫೀಲ್ಡಲ್ಲಿ ಇದ್ದವರು ಇದನ್ನು ತಗೋಬಹುದು. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಆಫ್ ಟೇಕಿಂಗ್ ದಿಸ್ ಕನ್ಸಲ್ಟಿಂಗ್ ಜರ್ನಿ ಅಟ್ ಆಲ್. ದ ಬೆಸ್ಟ್ ಪಾರ್ಟ್ ಇಸ್ ಯಾವುದೇ ಡಿಪಾರ್ಟ್ಮೆಂಟ್ ಅಥವಾ ಫೀಲ್ಡಲ್ಲಿರೋರು ನಿಮ್ಮನ್ನು ಅಪ್ರೋಚ್ ಮಾಡಿ ಕೇಳಬಹುದು, ನನ್ನ ಡಿಪಾರ್ಟ್ಮೆಂಟ್ ಅಥವಾ ನನ್ನ ಫೀಲ್ಡಲ್ಲಿ ನಾನು ಇನ್ನೂ ಅಪ್ಸ್ಕಿಲ್ ಆಗಬೇಕು ಅನ್ನೋದಿದ್ರೆ ಯಾವ್ಯಾವ ಸ್ಕಿಲ್ಸ್ನ ನಾನು ಟ್ಯಾಗ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ, ಅಂಥ ಸ್ಕಿಲ್ಸ್ನ ನೀವು ಟ್ಯಾಗ್ ಮಾಡ್ಕೊಳ್ತೀರಾ. ಬಟ್ ಪ್ರಶ್ನೆ ಅವರೇ ನೋಡಿ, ಏನಾಗುತ್ತೆ, ಔಟ್ಡೇಟೆಡ್ ಆಗಿರೋದ್ರ ಬಗ್ಗೆ ನೀವೇನು ಮಾತಾಡಿದ್ರಿ, ಐ ಥಿಂಕ್ ಇಟ್ ಬಿಗಿನ್ಸ್ ಫ್ರಮ್ ಸ್ಕೂಲ್ ಮತ್ತು ಕಾಲೇಜಸ್.
ಎಷ್ಟೆಷ್ಟೋ ವಿಷಯಗಳು ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಬದಲಾಗಬೇಕು ಅಂತ ನಮಗೆ ಗೊತ್ತು, ಬಟ್ ಇನ್ನೂ ಹಾಗೇ ಇದೆ. ವಿ ಆರ್ ಸ್ಟಿಲ್ ವೇಟಿಂಗ್ ಫಾರ್ ದಟ್ ಚೇಂಜ್. ಬಿಕಾಸ್ ಸುಮಾರು ಸಲ ಈ ಡಿಸ್ಕಷನ್ಸ್ ಬರುತ್ತೆ ದಟ್ ಹಿಸ್ಟ್ರಿ ಹ್ಯಾಸ್ ಟು ಬಿ ರೀರಿಟನ್, ಅಂದರೆ ದ ವೇ ಇಟ್ ಇಸ್ ಶೋನ್ ಇನ್ ಟೆಕ್ಸ್ಟ್ ಬುಕ್ಸ್ ಅದನ್ನು ರೀರೈಟ್ ಮಾಡಬೇಕು ನಾವು, ಕರೆಕ್ಟಾಗಿರೋದನ್ನು ಪ್ರೊಜೆಕ್ಟ್ ಮಾಡಿಲ್ಲ ಅಂತ. ಐ ಥಿಂಕ್ ಇಟ್ ಹೋಲ್ಡ್ಸ್ ಗುಡ್ ಎಲ್ಲದಕ್ಕೂ, ರೈಟ್? ಸೊ ಕಾಲೇಜಲ್ಲಿ ಅಥವಾ ಸ್ಕೂಲ್ಸ್ಗಳಲ್ಲೇ ಇವಾಗ ಸ್ಕೂಲ್ಸಿಂದಾನೇ ಕೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಲ್ವಾ? ಇದ್ರ ನಾಲೆಜ್ ಸ್ಕೂಲ್ ಲೆವೆಲಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ. ಡು ಯು ಥಿಂಕ್ ಎಲ್ಲರೂ ಇದನ್ನು ಸ್ಕೂಲ್ ಲೆವೆಲಿಂದಾನೇ ಅಥವಾ ಕಾಲೇಜ್ ಲೆವೆಲಿಂದಾನೇ ಇನ್ಕಲ್ಕೇಟ್ ಮಾಡ್ಕೋಬೇಕು ಅಂತ? ನಂಬರ್ 1. ಆ್ಯಂಡ್ ನಂಬರ್ 2, ಯಾವುದೇ ಒಂದು ಸ್ಕಿಲ್ಸ್ ನನಗೆ ಟ್ಯಾಗ್ ಮಾಡ್ಕೋಬೇಕು ಅಂದರೆ ನನ್ನ ಕಂಪನೀಲಿ ಎಂಪ್ಲಾಯ್ ಆಗಿದ್ದರೆ ಅಥವಾ ಇದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಮಾತ್ರ ಮಾಡ್ಕೋಬಹುದಾ, ಅಥವಾ ಕಾಲೇಜಲ್ಲಿದ್ದು ನಾನು ಮುಂದೆ ಒಂದು ಕಂಪನಿಗೆ ಹೋದಾಗ ಹೈಯೆಸ್ಟ್ ಪ್ಯಾಕೇಜಲ್ಲೇ ನಾನು ಜಾಯಿನ್ ಆಗಬೇಕು ಅನ್ನೋರು ಅವರ ಸ್ಟಡೀಸ್ ಜೊತೆಗೆ ಈ ಸ್ಕಿಲ್ಸ್ನ ಅಟ್ಯಾಚ್ ಮಾಡ್ಕೋಬಹುದಾ, ಕಲಿಬಹುದಾ? ನಾನು 2 ಕ್ವಶನ್ ಆನ್ಸರ್ ಮಾಡ್ತೀನಿ. ಈಗ ಫಸ್ಟ್, ಈಗ ನೀವು ಕೇಳಿದ ಪ್ರಕಾರ ಅವ್ರಿಗೆ ಸ್ಟಡಿ ಮಾಡುವಾಗಲೇ ಈಗ ಒಂದು ಸ್ಕಿಲ್ನ ಆ್ಯಡ್ ಮಾಡಬೇಕಾದ್ರೆ ಎಲ್ಲ ಈ ಕಾಲೇಜಲ್ಲೂ ಕೂಡ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕೆಲವೊಂದು ಸ್ಕಿಲ್ನ, ಇಂಟರ್ನ್ಶಿಪ್ನ ಅಂತೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಅಲ್ಲಿ ರಿಯಲ್ ಆಗಿ ಅವರಿಗೆ ಇಂಡಸ್ಟ್ರಿ ಎಕ್ಸ್ಪೋಜರ್ ಸಿಗ್ತಾ ಇಲ್ಲ. ಅದೊಂದು ಮ್ಯಾಂಡೇಟ್ರಿ ಥರ ಅವ್ರು ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಬಟ್ ನಂದು ಅಡ್ವೈಸ್ ಏನಂದರೆ, ಈಗ ಕಾಲೇಜಲ್ಲಿ ಲೆಕ್ಚರ್ಸ್ ಎಲ್ಲ ಸ್ವಲ್ಪ ಐಡೆಂಟಿಫೈ ಮಾಡಬೇಕು, ಬೇರೆ ಬೇರೆ ಆರ್ಗನೈಸೇಷನಲ್ಲಿ ಹೋಗಿ ತಿಳ್ಕೊಂಡು. ಸೊ ಈಗ ಟ್ಯಾಕ್ಸ್ ಸ್ಕಿಲ್ಸ್ ಕಂಪನಿನ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಅವ್ರ ಕಾಲೇಜಲ್ಲಿ. ಸೊ ವಿ ಶುಡ್ ಗಿವ್ ದಮ್ ಆಸ್ ಎ ವೆಬಿನಾರ್ ಥರ ಕೊಡಬೇಕು, ವರ್ಕ್ಶಾಪ್ ಕೊಡಬೇಕು, ಪ್ರಾಕ್ಟಿಕಲ್ ಸಿಗುತ್ತೆ. ಆಗ ಅವರಿಗೆ ಎಜುಕೇಷನ್ ಜೊತೆ ಅವರಿಗೆ ಲಾಸ್ಟ್ ಇಯರ್ ಬಂದಾಗ ಅವ್ರಿಗೆ ಜಾಸ್ತಿ ಅವರಿಗೆ ಈಗ ಇಂಟ್ರಾಕ್ಷನ್ಸ್ ಮತ್ತು ಕಂಪನಿ ಜೊತೆ ಕನೆಕ್ಟ್ ಮಾಡೋದಿರುತ್ತೆ. ಸೊ ಅವರಿಗೆ ಫಸ್ಟ್ ಇಯರಿಂದನೇ ಅವ್ರು ಸ್ಟಾರ್ಟ್ ಮಾಡ್ಬೋದು ಈ ಥರ ಸ್ಮಾಲ್ ಲರ್ನಿಂಗ್ ಜರ್ನಿ ಥರ ತಗೊಂಡ್ರೆ. ಈಗ ಲಾಸ್ಟ್ ಎಂಡಿಗೆ ಬಂದಾಗ ಅವ್ರಿಗೆ ಪ್ರೆಷರ್ ಆಗುತ್ತೆ, ಜಾಬ್ ಹುಡುಕ್ಬೇಕು, ಡೆಸ್ಪರೇಟ್ ಆಗ್ತಾರೆ. ಜಾಬ್ ಇಲ್ಲ ಅಂದರೆ ಈಗ ಎಜುಕೇಷನ್ ಲೋನ್ ಆಗಿರುತ್ತೆ, ಅದು ಕಟ್ಟಬೇಕು. ಅದಕ್ಕೋಸ್ಕರ ಅವ್ರು ಲಾಸ್ಟಿಗೆ ಎಂಡಲ್ಲಿ ಏನಾಗುತ್ತಾರೆ ಅಂದರೆ ಅವ್ರಿಗೆ ಬೇಕಾಗಿದ್ದ ಜಾಬ್ನ ಚೂಸ್ ಮಾಡೋಕ್ಕಾಗಲ್ಲ. ಸೊ ಫೌಂಡೇಶನ್ ಕೋರ್ಸ್ ಥರ ಅವ್ರು ತಗೋಬೋದು ERPನ. ಇಲ್ಲಾಂದರೆ ಕಾಲೇಜಲ್ಲಿ ಕೂಡ ಕೆಲವೊಂದು ಕಾಲೇಜಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. Tier 1 ಕಾಲೇಜಸ್ ಎಲ್ಲ ERPನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ Tier 2 Tier 3 ಕಾಲೇಜಸಲ್ಲಿ ಇನ್ನೂ ಇಂಟ್ರೊಡ್ಯೂಸ್ ಆಗಿಲ್ಲ. ಸೊ ಅಂಥವರು ಸ್ವಲ್ಪ ಇದನ್ನು ತಗೊಂಡು ಅವ್ರ ಕಾಲೇಜಿಗೆ ಇಂಟ್ರೊಡ್ಯೂಸ್ ಮಾಡಿ, ಸೊ ಇಯರ್ ಬೈ ಇಯರ್ ಅದನ್ನು ಸ್ಪ್ಲಿಟ್ ಮಾಡ್ತಾ ಹೋದರೆ ಕೋರ್ಸ್ನ ಒಂದೇ ಸಲ ಕಲಿಯೋಕ್ಕಾಗಿಲ್ಲ ಅಂದರೂ ಅವ್ರಿಗೆ ಪ್ಲೇಸ್ಮೆಂಟ್ ಆಪರ್ಚುನಿಟಿ ಈಗ ಕಂಪ್ನಿ ಬಂದಾಗ ಕ್ರ್ಯಾಕ್ ಮಾಡೋ ಸ್ಕಿಲ್ಸ್ ಯಾವ ಥರ ರೆಡಿ ಇರುತ್ತೆ. ಸೊ ಜಾಬ್ ಜಾಸ್ತಿ ಪ್ಯಾಕೇಜಿಗೆ ಬರುವ ಕಂಪನಿಗೆ ಇಂಟರ್ವ್ಯೂ ಕೊಡುವಾಗ ನಾಲೆಜಬಲ್ ಆಗಿದ್ದರೆ ಡೆಫಿನೆಟ್ಲಿ ಅವ್ರು ಕ್ರ್ಯಾಕ್ ಮಾಡೋಕ್ಕಾಗತ್ತೆ. ಸೊ ದೇ ವಿಲ್ ಗೆಟ್ ಅಪರ್ಚುನಿಟಿ ಇಂಟರ್ನಲಿ, ಅಲ್ಲಿಂದನೇ ಸಿಗುತ್ತೆ ಆಪರ್ಚುನಿಟಿ. ಮತ್ತು ಹೊರಗೆ ಹೋದ್ಮೇಲೆ ಅವ್ರಿಗೆ ಏನು ಹೆದರಿಕೆ ಇರಲ್ಲ, ಜಾಬ್ ಆಗಲ್ಲ ಅಂತ ಒಂದು ಇದು ಹೆದರಿಕೆ ಇರಲ್ಲ. ಡೆಫಿನೆಟ್ಲಿ ಅವರಿಗೆ ಒಂದು ಧೈರ್ಯ ಇರುತ್ತೆ, ನನಗೆ ಒಂದು ಸ್ಕಿಲ್ ಇದೆ, ಇದು ಡಿಮಾಂಡಿಂಗ್ ಇದೆ, ನಾನು ಹೋಗಿ ಯಾವುದೇ ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟರು ಗ್ಲೋಬಲಿ ದೇ ವಿಲ್ ಬಿ ಅಕ್ಸೆಪ್ಟ್ ಮಾಡ್ತಾರೆ ಅವರನ್ನು. ಅದೊಂದು ಬೆನಿಫಿಟ್ ಇದೆ. ಓಕೆ. ಸೊ SAP ಸಿಸ್ಟಮ್ ಅನಾಲಿಸಿಸ್ ಪ್ರೋಗ್ರಾಮ್ ಡೆವಲಪ್ಮೆಂಟ್. ಸೊ ಬೇಸಿಕ್ಲಿ ಅಕ್ರೋನಿಮ್ ತುಂಬ ಚೆನ್ನಾಗಿ ರಿಜಿಸ್ಟರ್ ಆಗಿದ್ದರಿಂದ SAP ಇದೊಂದು ಬಹಳ ಕಾಮನ್ ಟರ್ಮ್, ವೈಡ್ಲಿ ರೆಕಗ್ನೈಸ್ ಆಗಿರುವಂಥ ಒಂದು ಟರ್ಮ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ SAP ಇಸ್ ದ್ಯಾಟ್ ಒಂದಷ್ಟು ಕಂಪನೀಸ್ಗಳು ನಮಗೆ ಈ ಬದಲಾವಣೆಗಳು ಬೇಕು ಅಂತ ಹೇಳಿದಾಗ ಅದನ್ನು ಮಾಡ್ತಾರೆ ಇವರು. ದಟ್ ಇಸ್ ದ ರೀಸನ್ ದೇ ಆರ್ ಎಕ್ಸ್ಟ್ರೀಮ್ಲಿ ರಿಲೆವೆಂಟ್ ಅಲ್ವಾ? ಆದರೆ ಇವಾಗ ನೋಡಿ, AI ವರ್ಲ್ಡಲ್ಲಿ ನಾವಿದ್ದೀವಿ, ಡಿಜಿಟಲೈಸೇಷನ್ ಬಹಳವಾಗಿ ಆಗಿರೋ ಇವತ್ತಿನ ವರ್ಲ್ಡಲ್ಲಿ ಡು ಯು ಥಿಂಕ್ ಇವನ್ ಆಫ್ಟರ್ 5 years ಅಥವಾ 10 years SAP ವಿಲ್ ಸ್ಟಿಲ್ ಬಿ ರೆಲೆವೆಂಟ್? ಡೆಫಿನೆಟ್ಲಿ, ಬಿಕಾಸ್ SAP ಅವರು ನೀವು ನೋಡಿದ ಪ್ರಕಾರ ಎಷ್ಟೊಂದು ERPಗೆ ಮಾರ್ಕೆಟಲ್ಲಿ ಇದ್ದಾಗ ಟಾಪ್ ERP ಇದೆ SAP. ಸೊ ಅವರು ರೀಇನ್ವೆಸ್ಟ್ ಮಾಡ್ತಾರೆ. ಈಗ ಒಂದು ಇಷ್ಟಂತ ಅವ್ರು ರೆವೆನ್ಯೂ ಈಗ ಜನರೇಟ್ ಮಾಡಿದ್ರು ಒಂದು ಬಿಸ್ನೆಸ್ಸಿಂದ ಅಪ್ಲಿಕೇಶನ್, ಅವರು ಅರ್ಥ ಮಾಡ್ಕೊಳ್ತಾರೆ ಕಸ್ಟಮರ್ ನೀಡ್ನ ಕ್ವಿಕ್ಲಿ. ಈಗ ಅವರು ಕ್ಲೌಡ್ಗೆ ಮೂವ್ ಆಗಿದ್ದಾರೆ. SAP ಕೂಡ ಕ್ಲೌಡಲ್ಲಿ ಕೂಡ ಫೆಸಿಲಿಟೀಸ್ ಇದೆ. ಬಟ್ ಈಗ ಸ್ವಲ್ಪ ಕಸ್ಟಮರ್ಗೆ ಮೂವ್ ಮಾಡೋಕ್ಕೆ ಸ್ವಲ್ಪ ಇಮಿಡಿಯೇಟ್ಲಿ ಚಾಲೆಂಜಸ್ ಆದರೂ, ಬೇರೆ ಬೇರೆ ಟೆಕ್ನಾಲಜಿ ಅವರಿಗೆ ಇರೋದು ಸಿಸ್ಟಮಿಂದ ಮೂವ್ ಮಾಡೋಕ್ಕೆ ಕಷ್ಟ ಆದರೂ, ಬಟ್ SAP ಹ್ಯಾಸ್ ಗಿವನ್ ಈಗ ತುಂಬ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಈಗ AI ಎಲ್ಲ ಬಂದಿದೆಯಲ್ಲ, ಆದರೆ ಆಲ್ರೆಡಿ ಅವರು ಡಿಪ್ಲಾಯ್ ಮಾಡ್ತಿದ್ದಾರೆ. ಕ್ಲೌಡಲ್ಲೂ ಕೂಡ ಡಿಫ್ರೆಂಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಈಗ ಮೈಕ್ರೋಸಾಫ್ಟ್ ಕ್ಲೌಡ್ ಇರ್ಬೋದು, ಅಜೂರ್ ಇರ್ಬೋದು, ಆ ಥರ ತುಂಬ ಕ್ಲೌಡಲ್ಲೂ ಕೂಡ ಇದು SAP ಕನೆಕ್ಟ್ ಆಗುತ್ತೆ. ಮತ್ತು SAP ಇದೆಲ್ಲ ಅದು ಸ್ಟ್ರಾಂಗ್ ಟೆಕ್ನಾಲಜಿಯಿಂದ ಅವರು ಡೆವಲಪ್ ಮಾಡಿದ್ದಾರೆ. ಮತ್ತು ಅವ್ರದ್ದು ಇನೌಸ್ ಟೀಮ್ ಇದೆಲ್ಲ ಡೆವಲಪ್ಮೆಂಟ್ ಟೀಮ್, ದೇ ಹ್ಯಾವ್ ಅ ವೆರಿ ನಾಲೆಜಬಲ್ ಅಬೌಟ್ ಹೌ ಟು ಡೆವಲಪ್ ಆಸ್ ಪರ್ ದ ಕಸ್ಟಮರ್ ರಿಕ್ವೈರ್ಮೆಂಟ್. ಮತ್ತು ಈಗ ಯೋಚನೆ ಮಾಡಿ, ನಾನೀಗ ಒಂದು ಇದೇ ಕನ್ಸಲ್ಟಿಂಗಲ್ಲಿ SAPಯಲ್ಲೇ ನಾನು ಬಿಲೀವ್ ಮಾಡಿ ನಂಬ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಯೋಚನೆ ಮಾಡಿ ಎಷ್ಟು ನನಗೆ ಟ್ರಸ್ಟ್ ಇರುತ್ತೆ ಒಂದು ಕಂಪ್ನಿ ಮೇಲೆ. ಯಾಕಂದರೆ ಅವರು ಅಷ್ಟೊಂದು ಸಪೋರ್ಟ್ ಸಿಸ್ಟಮ್ ಆಗಿ ಕೊಡ್ತಾರೆ. ಯಾವುದೋ ಒಂದು ಎಂಪ್ಲಾಯ್ಮೆಂಟ್ಗೆ ಇರ್ಬೋದು, ಇಲ್ಲಾಂದರೆ ಒಂದು ಇಂಡಿಪೆಂಡೆಂಟ್ ಆಗಿ ಕನ್ಸಲ್ಟೆಂಟ್ ಆಗಬೇಕಾದ್ರೂ, ಫ್ರೀಲಾನ್ಸರ್ ಆಗಿ ಕೆಲಸ ಮಾಡಬೇಕಾದ್ರೂ ಆ ಟ್ರಸ್ಟಲ್ಲಿ ನೀವು ಅದನ್ನು ಕಂಟಿನ್ಯೂ ಮಾಡ್ತಾರೆ. ಎಷ್ಟೋ ಜನ ನೋಡಿದ್ದೀನಿ ಒಂದೇ ಕಂಪ್ನಿಯಲ್ಲಿ 25-30 years ಕೂಡ ವರ್ಕ್ ಮಾಡಿದ್ದಾರೆ ವಿದೌಟ್ ಎನಿ ಜಾಬ್ಲೆಸ್ ಆರ್ ಇಶ್ಯೂಸ್. ಯಾಕಂದರೆ ಎವ್ರಿ ಇಯರ್ ದೇ ಆರ್ ಗೋಯಿಂಗ್ ಟು ಗೆಟ್ ಸಚ್ ಎಕ್ಸ್ಪೀರಿಯನ್ಸ್ ಆರ್ ಮೇ ಬಿ ಅಪ್ ಸ್ಕಿಲ್ ಆಗ್ತಾ ಇರ್ತಾರೆ. ಮತ್ತು SAP ವಿಲ್ ರಿಲೀಸ್ ಆಲ್ ದ ನಾಲೆಜ್ ಬ್ಯಾಂಕ್ ಆಲ್ಸೋ. ಈಗ ನೀವು SAP ವೆಬ್ಸೈಟ್ಗೆ ಹೋದರೆ ಅಲ್ಲೆಲ್ಲ ಸಿಗುತ್ತೆ ನಿಮಗೆ. SAP help.sap.com ಅಂತಿದೆ, ಆ ಥರ ನಾಲೆಜ್ ಬ್ಯಾಂಕ್ ಎಲ್ಲ ಸಿಗುತ್ತೆ. ಯಾರು ಬೇಕಾದ್ರೂ ಹೋಗಿ ಫ್ರೀಯಾಗಿ ಕಲಿತ್ಕೋಬೋದು. ಸೊ ಆ ಥರ ಚಾಲೆಂಜಸ್ ಆಗಲ್ಲ. ಇನ್ನೊಂದ್ಸಲ ವೆಬ್ಸೈಟ್ ಹೇಳ್ಬಿಡಿ.
help.sap.com help.sap.com. ಓಕೆ. ಅಂಡ್ ಲರ್ನಿಂಗ್ ಹಬ್ ಅಂತಾನೆ ಇದೆ, ಅಲ್ಲಿ ಕೂಡ ಹೋಗಿ ಕಲಿಬೋದು. ಈ ಜರ್ಮನ್ ಬೇಸ್ಡ್ ಕಂಪ್ನಿ ಆಗಿರೋದಕ್ಕೋಸ್ಕರ ಅಲ್ಲಿ ಅವ್ರಿಗೆ ಕಷ್ಟ ಆಗುತ್ತೆ ಕೆಲವರಿಗೆ ಅರ್ಥ ಮಾಡೋಕ್ಕೆ ಕಾನ್ಸೆಪ್ಟ್ ಎಲ್ಲ, ಅವ್ರದ್ದೆಲ್ಲ ವರ್ಡಿಂಗ್ಸ್ ಇಂಗ್ಲೀಷ್ ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವು ಕಲಿಯೋವರಿಗೆ. ಬಟ್ ನಾವು ಅಸಿಸ್ಟ್ ಮಾಡ್ತೀವಿ. ಮತ್ತು ಸರ್ಟಿಫಿಕೇಷನ್ ಮಾಡಬೇಕಾದ್ರೂ ಅವ್ರ ಲರ್ನಿಂಗ್ ಹಬ್ಬಲ್ಲಿ ಹೋಗಿ ಸರ್ಟಿಫಿಕೇಷನ್ ಮಾಡ್ಬೋದು SAPದು. ಸೊ ಎವ್ರಿಥಿಂಗ್ ಈಸ್ ಲೈಕ್ ಟ್ರಾನ್ಸ್ಪರೆಂಟ್ಲಿ ಅವೈಲೇಬಲ್ ಫಾರ್ SAP. ಸೊ ಯಾರು ಕೂಡ ಅದನ್ನು ಏನು ಹೇಳ್ತಾರೆ ಚೇಂಜ್ ಮಾಡೋಕ್ಕೆ ಅವ್ರ ಸಿಸ್ಟಮ್ ಏನು ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಈಗ ಸ್ಟೂಡೆಂಟ್ಸ್ ಇರ್ಬೋದು, ವರ್ಕಿಂಗ್ ಪ್ರೊಫೆಷನಲ್ ಇರ್ಬೋದು, ಅವರು ಫಾಲೋ ಮಾಡಿದರೆ ದೇ ಕ್ಯಾನ್ ರೈಟ್ ಅನ್ ಎಕ್ಸಾಮ್ ಆಲ್ಸೋ, ಗ್ಲೋಬಲ್ ಎಕ್ಸಾಮ್ ಕೂಡ ಅವ್ರು ಬರೀಬೋದು. ಬಟ್ ನನ್ನ ಪ್ರಕಾರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದ್ದರೆ ಜಾಬ್ ಬೇಗ ಸಿಗುತ್ತೆ. ಮ್ಯಾಂಡೇಟ್ರಿ ಏನಿಲ್ಲ ಸರ್ಟಿಫಿಕೇಷನ್ ಮಾಡಬೇಕಂತ SAPಯಲ್ಲಿ ಆ ಥರ. ಓಕೆ. ಸೊ ERP ಅಂತ ತಗೊಂಡಾಗ SAP ಪ್ರಾಮಿನೆಂಟ್ ಆಗಿರುವಂಥದ್ದು. ಬಟ್ ಇದನ್ನು ಹೊರತುಪಡಿಸಿ ಒರಾಕಲ್ ಕ್ಲೌಡ್ ERP ಇದೆ, ರೈಟ್? ಮೈಕ್ರೋಸಾಫ್ಟ್ ಡೈನಮಿಕ್ಸ್ 365 ಇದೆ, ನೆಟ್ಸೂಟ್ ಇದೆ, ಅಕ್ಯುಮ್ಯಾಟಿಕಾ ಇದೆ, ಇನ್ಫಾರ್ ಇದೆ, ಎಪಿಕಾರ್ ಇದೆ, ಸೇಜ್ X3, ಸಿಸ್ ಪ್ರೋ ಎಲ್ಲ ಕರೆಕ್ಟಾಗಿ ಕರೆಕ್ಟಾಗಿ. ಓಕೆ. ಸೊ ಇಷ್ಟ್ರ ಮಧ್ಯೆ ಯಾಕೆ ಜನ SAPನ ಹೆಚ್ಚಾಗಿ ಚೂಸ್ ಮಾಡ್ತಿದ್ದಾರೆ? ಓಕೆ, ಈಗ ಎಲ್ಲ ERP ನೀವು ಹೇಳಿದ್ದಲ್ಲ ಅದೆಲ್ಲ ಟಾಪ್ ಇತ್ತು ಒಂದು ಟೈಮಲ್ಲಿ. ಒರಾಕಲ್ ಈಸ್ ಅ ವೆರಿ ಟಾಪ್ ಇನ್ ದ ಮಾರ್ಕೆಟ್ ಆ್ಯಂಡ್ ವೇರ್ SAP ವಾಸ್ ನಾಟ್ ರಿಯಲಿ ಗ್ರೇಟ್ ದ್ಯಾಟ್ ಮಚ್. ಸೊ ದೆನ್ ಅವರು ಅದನ್ನು SAP ಅವರು ರೆಗ್ಯುಲರ್ ಆಗಿ ರಿಲೀಸ್ ಮಾಡ್ತಾ ಅಪ್ಡೇಟ್ ಮಾಡ್ತಾ ಹೋಗ್ತಾಗ ಒರಾಕಲ್ ಜೊತೆ ಅವ್ರ ಕಾಂಪಿಟೇಷನ್ ಇದ್ದಾಗ ಒರಾಕಲ್ ಮತ್ತು SAP ಈಗ ನಾರ್ಮಲಿ ಕಾಂಪಿಟೇಟರ್ ಆಗಿದ್ದಾರೆ. ಮತ್ತೆ SAP ಅವರು ಒರಾಕಲ್ ಡಾಟಾಬೇಸ್ ಯೂಸ್ ಮಾಡ್ತಿದ್ರು ಒಂದು ಟೈಮಲ್ಲಿ. ಒರಾಕಲ್ ಮತ್ತೆ SQL ಈಸ್ ಪಾರ್ಟ್ ಆಫ್ ವಾಟ್ MS ಮೈಕ್ರೋಸಾಫ್ಟ್ ಅಲ್ವಾ. ಸೊ ದೇ ಯೂಸ್ ಟು ಫಾಲೋ ದೇರ್ ಡಾಟಾಬೇಸ್. ಈವನ್ ದೇ ಆರ್ ERP ಕಾಂಪಿಟೇಟರ್ಸ್ ಆಲ್ಸೋ ದೇ ಯೂಸ್ ಟು ಸಪೋರ್ಟ್ ಈಚ್ ಅದರ್. ಬಟ್ SAP HANA ಅಂತ DBನ ಯೂಸ್ ಮಾಡಿದ್ರು, ಅಂದ್ರೆ ಇಂಪ್ಲಿಮೆಂಟ್ ಮಾಡಿದ್ರು ಅವ್ರದ್ದು ಓನ್ ಆಗಿ. SAP S/4HANA ಅಂತ, ಇಟ್ಸ್ ಅ ಹೈ ಪರ್ಫಾರ್ಮೆನ್ಸ್ ಅನಾಲಿಟಿಕಲ್ ಅಪ್ಲಯನ್ಸ್ ಅಂತ DB ಅವ್ರದ್ದೇ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಆಮೇಲೆ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಈಗ ಆಲ್ಮೋಸ್ಟ್ 9 years ಆಯಿತು ಮಾರ್ಕೆಟಲ್ಲಿ. ಸೊ ಮತ್ತು ಇಂಟರ್ಫೇಸ್ ಕೂಡ ಅಷ್ಟೇ SAPಯಲ್ಲೆಲ್ಲ ಅವರು ರಾಬಸ್ಟ್ ಆಗಿ ಡಿಸೈನ್ ಮಾಡ್ತಾರೆ. ಸೊ ಈಗ ನೀವು ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಇಲ್ಲಾಂದರೆ ಡಾಟಾ ಲೀಕೇಜ್ ಇರ್ಬೋದು, ಯಾವುದೇ ಒಂದು ಪ್ರಾಬ್ಲಮ್ ಇದ್ದಾಗ ಬಿಗ್ ಕಂಪನೀಸ್ ಎಲ್ಲ ಈಗ ಎಷ್ಟೋ ಒಂದು $1 million ಅವ್ರ ಬಿಸ್ನೆಸ್ ಇರುತ್ತೆ. ಸೊ ಆವಾಗ ಏನಾಗ್ತಾರೆ, ಅವರು ಟ್ರಸ್ಟ್ ಮಾಡೋದು ಕಂಪನಿ ಬಂದ್ಬಿಟ್ಟು SAP ಫಸ್ಟ್. ಸೊ ಕಾಸ್ಟ್ ಹೈ ಇದ್ರೂ ದೇ ವಿಲ್ ಗೋ ವಿತ್ ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್. ಈಗ ಎಕ್ಸಾಂಪಲ್ ನೀವೇ ತಗೊಳ್ಳಿ, ಈಗ ಒಂದು ಮರ್ಸಿಡೀಸ್ ಬೆಂಝ್ನ ಬೈ ಮಾಡ್ತೀರಾ ಆದರೆ ನೀವು, ಸೊ ನೀವು ಎವ್ರಿ ಇಯರ್ ಅದನ್ನು ಸರ್ವಿಸ್ ಕೊಡಬೇಕು, ನೀವು ಅದನ್ನು ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. ಅವಾಗ ನಿಮಗೆ ಆ ಫೀಲ್ ಆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇವನ್ SAP ಆಲ್ಸೋ ದ ಕಾಸ್ಟ್ ಇಸ್ ಹೈಯರ್ ಆದ್ರೂ ದೇ ವಿಲ್ ಗಿವ್ ಅ ಗುಡ್ ಸರ್ವಿಸ್ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ಆ ಸ್ಟೇಟಸ್ ಪ್ರಕಾರ ಅವರು ಸರ್ವಿಸ್ ಕೊಡ್ತಾರೆ. ಅದಂತೇಳಿ ಬೇರೆ ERP ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಎಲ್ಲ ERP ಅದರದ ಒಂದು ವ್ಯಾಲ್ಯೂ ಇರುತ್ತೆ. ಈಗ ಒರಾಕಲಲ್ಲಿ ನೀವು ಫಿನಾನ್ಷಿಯಲ್ ಸೈಡ್ ಹೋದರೆ ಒರಾಕಲ್ ಇಸ್ ರಿಯಲಿ ಗುಡ್ ERP ಫಾರ್ ಮೆನಿ ಕಂಪನೀಸ್. ದೇ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ, ಈಗ ಮ್ಯಾನುಫ್ಯಾಕ್ಚರಿಂಗಲ್ಲೆಲ್ಲ ಜಾಸ್ತಿ ಅವ್ರದ್ದು ಇಲ್ಲ, ಬಿಗ್ ಏನು ERP ಬೇಕಾಗಿಲ್ಲ. ಅಂದರೆ ಒರಾಕಲ್ ನೆಟ್ಸೂಟ್ ಎಲ್ಲ ಇಟ್ಸ್ ರಿಯಲಿ ಗುಡ್. ಈಗ ಇನ್ಶೂರೆನ್ಸ್ ಕಂಪ್ನಿ ಇರ್ಬೋದು, ಫಿನಾನ್ಷಿಯಲ್ ಫರ್ಮ್ಸ್ ಇರ್ಬೋದು, ಆ ಥರ ಕಂಪ್ನೀಸ್ಗೆಲ್ಲ ದೇ ಕ್ಯಾನ್ ಗೋ ವಿತ್ ದ ಒರಾಕಲ್ ಡೆಫಿನೆಟ್ಲಿ. ಮತ್ತು ಇನ್ಫಾರ್ ಇದು MS ಡೈನಾಮಿಕ್ಸ್, ಆಮೇಲೆ ಇನ್ಫಾರ್ಮ್ಯಾಟಿಕಾ, ಝೋಹೋ ಅಂತ ಬಂದಿದೆ ಇಂಡಿಯನ್ ERP, ದಟ್ ಆಲ್ಸೋ ರಿಯಲಿ ಡೂಯಿಂಗ್ ಗುಡ್. ಮತ್ತೆ ಓಡು ಅಂತ ಈಗ ರಿಲೀಸ್ ಮಾಡಿದ್ದಾರೆ. ಓಡು ಇಸ್ ಲೈಕ್ ಇಂಟರ್ನ್ಯಾಷನಲ್ ಅಪ್ಲಿಕೇಶನ್ ERP, ಬಟ್ ನೌ ದೇ ಆರ್ ಇಂಪ್ಲಿಮೆಂಟಿಂಗ್ ಇನ್ ಇಂಡಿಯಾ. ಇಂಡಿಯನ್ ಮಾರ್ಕೆಟ್ ಇಸ್ ಗುಡ್ ಫಾರ್ ಎವ್ರಿ ERP ಕಂಪನಿಗೆ. ಎಲ್ಲರೂ ಈಗ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಬೇರೆ ಕಂಟ್ರಿ ಕಂಪೇರ್ ಮಾಡಿದರೆ. ಓಕೆ. ಸೊ ಒಂದು ಬಿಸ್ನೆಸ್ನ ಕೋರ್ ಪ್ರಾಸೆಸ್ ಮೇಂಟೈನ್ ಮಾಡೋದಕ್ಕೆ ERP ಹೆಲ್ಪ್ ಮಾಡುತ್ತೆ, ಹೂ ಡೋಂಟ್ ನೋ. ಆ್ಯಂಡ್ ಅದರಲ್ಲಿ ಮುಖ್ಯವಾದ್ದು SAP, ಆಸ್ ವಿ ಸ್ಪೋಕ್ ಅಬೌಟ್ ಇಟ್. ನಮ್ಮ ಭಾರತೀಯರ ಸ್ಪೆಂಡಿಂಗ್ ಕೆಪಾಸಿಟಿ ಆ್ಯಕ್ಚುಲಿ ಇವಾಗ ಜಾಸ್ತಿ ಆಗಿದೆ ಹಿಂದೆಂದಿಗಿಂತಲೂ. ಸೊ ವೆನ್ ಯು ಸೆಡ್ SAP ಸ್ವಲ್ಪ ಎಕ್ಸ್ಪೆನ್ಸಿವ್ ಕಂಪೇರ್ ಟು ಅದರ್ಸ್ ಅಂದಾಗ ಜನರಿಗೆ ಯಾವತ್ತೂ ಒಳ್ಳೆ ಕ್ವಾಲಿಟಿ ಬೇಕು, ಸ್ವಲ್ಪ ಎಕ್ಸ್ಟ್ರಾ ಕೊಡೋದಕ್ಕೂ ರೆಡಿ ಇರ್ತಾರೆ. ಬಟ್ ಇವಾಗ ನೋಡಿ, ಎಟ್ಟೆ ಕಂಪನೀಸ್ ಅಂತ ತಗೊಂಡಾಗ ನಮ್ಮ ಬೆಂಗಳೂರಲ್ಲೇ IT ಕ್ಯಾಪಿಟಲ್, ಸಿಲಿಕಾನ್ ವ್ಯಾಲಿ, ಬೆಂಗಳೂರಲ್ಲಿ ಎಷ್ಟು ಕಂಪನೀಸ್ ಇದೆ. ಅದರಲ್ಲಿ ಯಾಕೆ ಒಬ್ಬ ಪರ್ಸನ್ SAP ಕೋರ್ಸ್ ಯಾವುದೇ ಮಾಡಬೇಕಂತಿದ್ರು ಟ್ಯಾಗ್ ಸ್ಕಿಲ್ಸ್ನ ಚೂಸ್ ಮಾಡಬೇಕು? ಹೌ ಡಿಫ್ರೆಂಟ್ ಆರ್ ಯು ಫ್ರಮ್ ಅದರ್ ಕಂಪನೀಸ್? ಓಕೆ, ಈಗ ನೀವು ಬೇರೆ ಎಡ್ಟೆಕ್ ಕಂಪೇರ್ ಮಾಡಿದಾಗ ಎಲ್ಲ ಎಡ್ಟೆಕ್ಕಲ್ಲೂ ಅವರು ಒಂದು ಎಶ್ಯೂರೆನ್ಸ್ ಕೊಡ್ತಾರೆ, ನಾವು ಈ ಥರ ಕವರೇಜ್ ಮಾಡ್ತೀವಿ, ಈ ಥರ ಕಂಟೆಂಟ್ ಕೊಡ್ತೀವಿ, ನಾವು ನಿಮಗೆ ಜಾಬ್ ಪ್ಲೇಸ್ಮೆಂಟ್ ಕೊಡ್ತೀವಿ, ಎಶ್ಯೂರೆನ್ಸ್ ಎಲ್ಲ ಕೊಡ್ತಾರೆ ಎಲ್ಲ ಹೇಳ್ತಾರೆ. ಬಟ್ ರಿಯಲ್ ಆಗಿ ಅವರು ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಒಂದು ಪ್ರಾಜೆಕ್ಟಲ್ಲಿ ಹೇಗೆ ಕೆಲಸ ಮಾಡಬೇಕಂತ ವೆರಿ ಲೆಸ್ ಕಂಪನೀಸ್ ಆರ್ ಪ್ರಮೋಟಿಂಗ್ ಟುಡೇ. ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಆರ್ ಆಲ್ವೇಸ್ ಜಸ್ಟ್ ಟು ಟ್ರೈ ಟು ಕವರ್ ದ ಟಾಪಿಕ್ಸ್ ಆರ್ ಫಿನಿಶ್ ದ ಬಿಸ್ನೆಸ್ ವಿದಿನ್ ಎ ಮಂತ್ ಆರ್ 2 months ದೇ ವಾಂಟ್ ಟು ಕಂಪ್ಲೀಟ್ ದ ಪ್ರೊಸೆಸ್. ಬಟ್ ನಾವು ಹೇಗೆ ಸರ್ವ್ ಮಾಡ್ತೀವಿ ಅಂದರೆ, our intention is not to complete the training or course completion. Even we explain about the fact ಹೇಗೆ ವರ್ಕ್ ಆಗುತ್ತೆ, we always focus about the knowledge to gain and hands on experience.
ಫಸ್ಟ್ ನಾಲೆಜ್ ಮತ್ತು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮತ್ತು ಪ್ರಿಪರೇಷನ್ ಎಲ್ಲ ಬಂದಾಗ ವಿ ವಿಲ್ ಪ್ರಿಪೇರ್ ದಮ್ ಆಸ್ ಗ್ಲೋಬಲಿ ಎಕ್ಸೆಪ್ಟ್ ಆಗೋ ತರಕ. ನನಗೆ ಈಗ ಇದೇ ಕಂಪ್ನಿ ರೆಡಿ ಇದೆ ಅಂತ ಹೇಳಲ್ಲ. ಕೆಲವು ಇದರಲ್ಲಿ ಇನ್ಸ್ಟಿಟ್ಯೂಟ್ ಕಂಪ್ನಿಲಿ ಹೇಳ್ತಾರೆ ನಮ್ಮ ಹತ್ರ ಒಂದು 20 ಕಂಪ್ನಿ ಇದೆ 30 ಕಂಪ್ನೀಸ್ ಇದೆ ಅಂತ ಹೇಳ್ತಾರೆ. ಬಟ್ ವಿ ವಿಲ್ ಪ್ರಿಪೇರ್ ಫಾರ್ ಆಲ್ ದ ಕಂಪ್ನೀಸ್ ದೇ ಕ್ಯಾನ್ ಗೋ ಆ್ಯಂಡ್ ಅಟೆಂಡ್ ದ ಇಂಟರ್ವ್ಯೂ. ಸೊ ವಿಲ್ ನಾಟ್ ರಿಸ್ಟ್ರಿಕ್ಟ್ ಲಿಮಿಟ್ ದೇರ್ ನಾಲೆಜ್ ಟು ಗೇನ್. ಆಮೇಲೆ ನಾವು ಒಂದು 3 months 6 months 9 months 12 months ಆ ಥರ ರೆಗ್ಯುಲರಾಗಿ ಅವ್ರಿಗೆ ನಾವು ಪುಷ್ ಮಾಡ್ತಾ ಇರ್ತೀವಿ. ಮತ್ತು ಅವ್ರ ಜಾಬ್ ಆಗೋ ತನಕ ಅವ್ರು ಬರ್ಬೋದು ವಾಪಸ್ ಕ್ವಶನ್ಸ್ ಕೇಳೋಕ್ಕೆ, ಇದು ಡಿಸ್ಕಸ್ ಮಾಡೋಕ್ಕೆ. ಮತ್ತು ಇಂಟರ್ವ್ಯೂ ಹೋದಾಗ JD ಅವ್ರಿಗೆ ಅರ್ಥ ಆಗಿಲ್ಲ ಡಿಸ್ಕಷನ್ಸ್ ಬಂದರೆ ಬರ್ತಾರೆ. ಮತ್ತು ರೆಗ್ಯುಲರಾಗಿ ಮಾಕ್ ಇಂಟರ್ವ್ಯೂಸ್ ಜಾಸ್ತಿ ಕೊಡ್ತೀವಿ. ಓಕೆ. ಮತ್ತು ವಿಲ್ ಗಿವ್ ದಟ್ ಕೈಂಡ್ ಆಫ್ ಫ್ರೆಂಡ್ಲಿ ಎನ್ವೈರ್ಮೆಂಟ್. ವಿಲ್ ನಾಟ್ ಡಿಫರೆನ್ಷಿಯೇಟ್ ಲೈಕ್ ಓಕೆ ನೀನು ಕಲಿತಿದ್ಯಾ ಇವರು ಮೆಂಟರ್ ಆ ಥರ ಎಲ್ಲ. ವಿಲ್ ಮೇಕ್ ದೆಮ್ ಬಿ ಇನ್ ಎ ಸೇಮ್ ಸಿಸ್ಟಮ್. ಈ ಥರ ಕುತ್ಕೊಂಡು ನಾವು ಅವ್ರಿಗೆ ಸ್ವಲ್ಪ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ. ಮತ್ತು ಅವ್ರ ಏಜ್ ಲಿಮಿಟಿಗೆ ಅಂದರೆ ಪ್ರಕಾರ ನಾವು ಮೆಂಟರ್ಸ್ನ ಚೂಸ್ ಮಾಡಿ ಕೊಡ್ತೀವಿ. ಸೊ ದೇ ಕ್ಯಾನ್ ಸ್ಪೀಕ್ ವೆರಿ ಕಾನ್ಫಿಡೆಂಟ್ಲಿ. ದೇ ವಿಲ್ ನಾಟ್ ಹ್ಯಾವ್ ಅ ಹೆಸಿಟೇಷನ್ ಆಫ್ ಸ್ಪೀಕಿಂಗ್ ಟು ಕೋಚ್ ಆರ್ ಮೆಂಟರ್. ರೈಟ್, ಜನರಲಿ ಏನು ಮಾಡ್ತಾರೆ ಬೇರೆ ಬೇರೆ ಆರ್ಗನೈಸೇಷನ್ ನಾನು ನೋಡಿದ ಪ್ರಕಾರ ಸೀನಿಯರ್ ಎಕ್ಸ್ಪೀರಿಯನ್ಸ್ ಅವ್ರನ್ನ ಡೈರೆಕ್ಟ್ಲಿ ಕೋಚ್ ಮಾಡಿಸ್ತಾರೆ. ಬಟ್ ನಾವೇನು ಮಾಡ್ತೀವಿ ಅಂದರೆ 3 phases ಮಾಡ್ತೀವಿ. ಫಸ್ಟ್ ಒಂದು ಫೇಸಲ್ಲಿ ಬೇಸಿಕ್ನ ಹೇಳ್ಕೊಡೋಕ್ಕೆ, ಸೆಕೆಂಡ್ ಫೇಸಲ್ಲಿ ಸ್ವಲ್ಪ ಸೀನಿಯರ್ ಲೆವೆಲ್ ಬಂದ್ಬಿಟ್ಟು ಅವ್ರಿಗೆ ಇಂಟರ್ವ್ಯೂ ಮಾಡೋದು, ಡಿಸ್ಕಸ್ ಮಾಡೋದು. ದೆನ್ ಲಾಸ್ಟ್ಲಿ ಐ will be there for them to educate or maybe assist or support. In between I'll be connecting and talking to them also. Even I will do my own batches based on the time availability. So that's the difference. You can see the company founder and CEO also go and just work with the requirements, whether it is students or working professionals or maybe company requirement also. I'll be involving in the process to give them good information or knowledge on the subject. ಓಕೆ. So ಸೊ 2 ಥರ. ಒಂದು ಕ್ಯಾಟಗರಿ ಬಂದು ಅವರೇ ಯಾವುದೋ ಒಂದು ಕಂಪನಿಲಿ ಕೆಲಸ ಮಾಡ್ತಾ ಇರ್ತಾರೆ, ನಾನು ಇದನ್ನು ಕಲಿಬೇಕು ಅಂತ ಹೇಳಿ ನಿಮ್ಮ ಹತ್ರ ಬರ್ತಾರೆ. ಎರಡನೇದು ಕಂಪನೀಸ್ ನಿಮ್ಮನ್ನ ಅಪ್ರೋಚ್ ಮಾಡುತ್ತೆ ಸೇಯಿಂಗ್ ನಮ್ಮ ಎಂಪ್ಲಾಯೀಸ್ನ ನೀವು ಟ್ರೈನ್ ಮಾಡಿ ಅಂತ. ರೈಟ್. ಇವಾಗ ಲೆಟ್ಸ್ ಅಸ್ಯೂಮ್ ಎಲ್ಲರಿಗೂ ಒಂದು ಮ್ಯಾಂಡೇಟ್ SAP ಟ್ರೈನಿಂಗ್ ಕೊಡಿಸ್ತೀವಿ ಅಂತ. ಬಟ್ ಸ್ಟಿಲ್ ಹೌ ಕ್ಯಾನ್ ಒನ್ ಸ್ಟ್ಯಾಂಡ್ ಔಟ್? ಇವಾಗ 10 ಜನ ಇದ್ದಾರೆ, 10 ಜನಕ್ಕೆ SAP ಟ್ರೈನಿಂಗ್ ಆಗಿದೆ. ಅದರಲ್ಲಿ ಹೌ ಡು ಯು ಸ್ಟ್ಯಾಂಡ್ ಔಟ್? ಓಕೆ, ಇದು ಒಳ್ಳೆ ಕ್ವಶನ್. ಯಾಕಂದ್ರೆ ಎಲ್ಲರ ಜೊತೆ ನೀವು ಹೋಗಿ ಕಾಂಪೀಟ್ ಮಾಡುವಾಗ ನೀವು ಹೇಗೆ ಡಿಫ್ರೆಂಟ್ ಇರ್ತೀರ ಅಂತ ಕೇಳಿದಾಗ, ಸೊ ನೀವು ಅವಾಗ ಒಂದೆರಡು ಕ್ಲೈಂಟ್ ಸ್ಪೆಸಿಫಿಕ್ ಇಂಡಸ್ಟ್ರಿ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಆ್ಯಡ್ ಆನ್ ಮಾಡಬೇಕು. ಈಗ ಎಲ್ಲರೂ ಕೋರ್ಸ್ ಮಾಡಿದ್ದಾರೆ, 10 ಜನ ಕೋರ್ಸ್ ಮಾಡಿದ್ದಾರೆ, ನೀವೀಗ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕೆ ಇದು ಸಮ್ ಪ್ಯಾಕೇಜ್ ಅಲ್ವಾ. ಸೊ ಡೆಫಿನೆಟ್ಲಿ ಯು ಶುಡ್ ರಿಸರ್ಚ್ ಮೋರ್ ಆನ್ ಎಕ್ಸಿಸ್ಟಿಂಗ್ ಈಗ ಬಿಸ್ನೆಸ್ ಏನಾಗ್ತಿದೆ ಅದನ್ನ ನಾಲೆಜ್ನ ಗೈಡ್ ತಗೊಂಡು ಯು ಕ್ಯಾನ್ ಆ್ಯಡ್ ಆನ್ ಆ್ಯಂಡ್ ಯು ಕ್ಯಾನ್ ಟ್ರೈ ಔಟ್ ದ ಸೇಮ್. ಇಲ್ಲಾಂದ್ರೆ ಇಂಟಿಗ್ರೇಷನ್ ಕಲಿಬೇಕು. ಈಗ ನೋಡಿ ಎಲ್ಲರೂ ಒಂದೊಂದು ಮಾಡ್ಯೂಲ್ ಕಲ್ತ್ಕೊಂಡ್ರೆ, ಎಲ್ಲರೂ 10 ಜನ ಒಂದು ಮಾಡ್ಯೂಲ್ ಕಲ್ತ್ಕೊಂಡಿದ್ದಾರೆ, ಬಟ್ ಅವರಿಗೆ ಇಂಟಿಗ್ರೇಷನ್ ಆಫ್ ಫಿನಾನ್ಸ್ ಗೊತ್ತಿಲ್ಲ, ಇಂಟಿಗ್ರೇಷನ್ ಆಫ್ the technical terms are there, right? So integration knowledge you gain ಮಾಡಬಹುದು additionally. So then you can go and just compete with the other 10 out of the ಈಗ ಹೊರಗಡೆ ಕಾಂಪೀಟ್ ಮಾಡೋಕ್ಕಾಗುತ್ತೆ. ಓಕೆ. ಆ್ಯಂಡ್ ಆಲ್ಸೋ SAP ಮೇನ್ ಇರಬಹುದು ERPಸ್ಗಳಲ್ಲಿ, ಬಟ್ ಇನ್ನೂ ಸಾಕಷ್ಟು ಇದೆ. ಡು ಯು ಥಿಂಕ್ SAP ಜೊತೆ ನಾನು ಇನ್ನೂ ಒಂದೆರಡು ಬೇರೆದು ಮಾಡಿಕೊಂಡ್ರೆ ಇಟ್ ವಿಲ್ ಜಸ್ಟ್ ಆ್ಯಡ್ ಆನ್ ಟು ಮೈ ಸ್ಕಿಲ್ಸ್ ಅಂತ ಅನ್ಸತ್ತಾ? ಹೌದು. ಈಗ SAPನೂ ಮಾಡ್ಕೊಂಡಿದ್ದಾರೆ ಜೊತೆಗೆ ಇನ್ನೊಂದು ನೀವು ERP ಈಗ ಇಂಟರ್ಫೇಸ್ ERP ಬರುತ್ತೆ, ಟೆಕ್ನಿಕಲ್ ವರ್ಡ್ ಯೂಸ್ ಮಾಡಲ್ಲ. ಬಟ್ ಈಗ ನಾವು ಯೋಚನೆ ಮಾಡಿ, ನಿಮ್ಗೊಂದು ಸಪ್ಲೈಯರ್ ಈಗ ಒಂದು ನಂದಿನಿ ಮಿಲ್ಕ್ ಅಂತ ತಗೊಳ್ಳಿ ಆಸ್ ಎಕ್ಸಾಂಪಲ್. ನಂದಿನಿ ಮಿಲ್ಕ್ ಇಸ್ ಎ ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ಸೊ ದೇ ವಿಲ್ ಸಪ್ಲೈ ದ ಸರ್ವಿಸ್, ಲೈಕ್ ಕಳಿಸ್ತಾರೆ ನಿಮ್ಮ ಇದಕ್ಕೆ ಮನೆಗೆ. ಸೊ ಈಗ ಅದನ್ನು ಸಪ್ಲೈ ಮಾಡೋಕ್ಕೆ ಲಾಜಿಸ್ಟಿಕ್ಸ್ ಬೇಕಲ್ಲ, ಒಂದು ಟ್ರಾನ್ಸ್ಪೋರ್ಟೇಷನ್ ಮ್ಯಾನೇಜ್ಮೆಂಟ್ ಬೇಕೇ ಬೇಕು. ಸೊ ಅವ್ರು ಬೇರೆ ಬೇರೆ ಲಾಜಿಸ್ಟಿಕ್ಸ್ ಇದನ್ನ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. SAP ಯೂಸ್ ಮಾಡ್ತಾರೆ ಅವರು, ಖಂಡಿತ ಅವ್ರ ಹತ್ರ SAP S/4HANA ಈ ಥರ ಇರುತ್ತೆ ಅಪ್ಲಿಕೇಶನ್. ಅದ್ರ ಜೊತೆ ಬೇರೆ ಇಂಟರ್ಫೇಸ್, ಬೇರೆ ಸಿಸ್ಟಮ್ ಜೊತೆ ಲಾಜಿಸ್ಟಿಕ್ಸ್ ಆಕ್ಟಿವಿಟಿ ಮಾಡೋದು ಒಂದು ಅಪ್ಲಿಕೇಶನ್ ಇರ್ಬೋದು. ಸೊ ಅದು ಕಲ್ತ್ಕೊಂಡು ಒಳ್ಳೇದು ಹೇಗೆ ವರ್ಕ್ ಆಗುತ್ತೆ. ಈಗ ಒಂದು ಯೋಚನೆ ಮಾಡಿ, ಈಗ ಒಂದು SAP ಅಂತ ಒಂದು ಸಾಫ್ಟ್ವೇರ್ ಇದೆ, ಈಗ ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್ ಒಂದು ಬೇರೆ ಅಪ್ಲಿಕೇಶನ್ ಇದೆ. ಸೊ ಇದು ಇಂಟಿಗ್ರೇಟ್ ಮಾಡಬೇಕು ಹೇಗೆ. ಈಗ DHL ತಗೊಳ್ಳಿ, FedEx ತಗೊಳ್ಳಿ, ಇದೆಲ್ಲ ಲಾಜಿಸ್ಟಿಕ್ಸ್ ಕಂಪನಿ. ಡೆಫಿನೆಟ್ಲಿ ದಟ್ ಅಪ್ಲಿಕೇಶನ್ ಆರ್ ಇಂಟಿಗ್ರೇಟೆಡ್ ವಿತ್ SAP ಆಲ್ಸೋ. ಸೊ ಇಫ್ ಯು ಲರ್ನ್ ಸಚ್ ಕೈಂಡ್ ಆಫ್ ಅ ನಾಲೆಜ್ ಅಡಿಷನಲ್, ಇಟ್ಸ್ ಗುಡ್. ಈಗ ಸಪ್ಲೈಯರ್ ಅಂತ ಬಂದಾಗ ಅಲ್ಲಿ ಅರಿಬಾ ಯೂಸ್ ಮಾಡ್ತಾರೆ, ನಿಮಗೆ ಕೇಳಿರ್ಬೋದು. ಅರಿಬಾ ಇಸ್ ಒನ್ ಮೋರ್ ಅಪ್ಲಿಕೇಶನ್. ಅದನ್ನ SAP ಬೈ ಮಾಡಿದ್ರು, ಎಕ್ವಿಸಿಷನ್ ಮಾಡಿದ್ರೆ 2021 ನಲ್ಲಿ ಆ ಥರ. ಸೊ ಅವಾಗ ಏನಾಗುತ್ತೆ, ನೀವು ಒಂದು ಅಪ್ಲಿಕೇಶನ್ ಕಲ್ತಿರ್ತೀರಾ, ಸೊ ಅರಿಬಾನು ಕಲ್ತಿರ್ತೀರಾ, ಅದು ಅವ್ರದ್ದೇ ಎಕ್ವಿಸಿಷನ್ ಆಗಿರೋ ಕಂಪನಿ. ಸೊ ಇದು ಕಸ್ಟಮರ್ ಯೂಸ್ ಮಾಡ್ತಿರೋದು SAP S/4HANA ಅಂತ ಅಂದ್ಕೊಳ್ಳಿ, ಸಪ್ಲೈಯರ್ ಯೂಸ್ ಮಾಡ್ತಿರೋದು ಅರಿಬಾ. ಸೊ ಸಪ್ಲೈಯರ್ ಇವ್ರಿಗೆ ಆರ್ಡರ್ ಮಾಡ್ತಾರೆ ಸಪ್ಲೈಗೆ ಪ್ರಾಡಕ್ಟ್ ತಗೊಳ್ಳೋಕ್ಕೆ. ಡೆಫಿನೆಟ್ಲಿ ಇದು 2 ಸಾಫ್ಟ್ವೇರ್ ನೀವು ಇಂಟಿಗ್ರೇಟ್ ಮಾಡುವಾಗ 2 ನಾಲೆಜ್ ಇದ್ದರೆ ನೀವು ಕಾಂಪೀಟ್ ಮಾಡ್ಬೋದು ಮಾರ್ಕೆಟಲ್ಲಿ. ಐ ನೋ ಅಬೌಟ್ SAP S/4HANA, ಐ ನೋ ಅಬೌಟ್ SAP ಅರಿಬಾ. ಸೊ ಬೋತ್ ಐ ನೋ. ಸೊ ನಾನೀಗ ಮ್ಯಾನೇಜ್ ಮಾಡ್ಬೋದು, ಕಸ್ಟಮರ್ ಸ್ಪೆಸಿಫಿಕ್ ವರ್ಕ್ ಮಾಡ್ತೀನಿ, ಇಲ್ಲಿ ಸಪ್ಲೈಯರ್ ಸ್ಪೆಸಿಫಿಕ್ ವರ್ಕ್ ಮಾಡ್ತೀನಿ ಅಂತ ನೀವು ಅವಾಗ ಡಿಫರೆಂಟ್ ಆಗಿ ಇರ್ತೀರ ಮಾರ್ಕೆಟಲ್ಲಿ. ಸೊ ಒಂದು ಸಿಲ್ಲಿ ಕ್ವೆಶ್ಚನ್ ಅನ್ನಲ್ಲ, ಯಾಕಂದರೆ ದೇ ಆಲ್ವೇಸ್ ಸೇ ದೆರ್ ಇಸ್ ನೋ ಕ್ವೆಶ್ಚನ್ ದಟ್ ಇಸ್ ಸಿಲ್ಲಿ ಅಂತ. ಒಂದು IT ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರು, ಸುಮ್ಮನೆ ಒಂದು ಬೇಸಿಕ್ ಡಿಗ್ರಿ ಮಾಡ್ಕೊಂಡಿದ್ದೀನಿ,
ನಾನೇನು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾಗಿಲ್ಲ, IT ಕಂಪನಿ ಸೇರಿ ಕೆಲಸ ಮಾಡಬೇಕಾಗಿಲ್ಲ, ಬಟ್ SAPನ ನಾನು ಬರೀ ಹಾಗೆ ಸ್ಟ್ಯಾಂಡ್ ಅಲೋನ್ ಆಗಿ ಆ್ಯಸ್ ಅ ಕೋರ್ಸ್ ಮಾಡಬಹುದಾ? ಲೈಕ್ ಒಂದು ಪೇಂಟಿಂಗ್ ಕೋರ್ಸು, ಸಂಗೀತ ಕ್ಲಾಸು, ಡಾನ್ಸು, ಸ್ಟ್ಯಾಂಡ್ ಅಲೋನ್ ಕೋರ್ಸ್ ಥರ ಮಾಡಬಹುದಾ? ಮಾಡ್ಬೋದು. ಈಗ ಅವರಿಗೀಗ ಕಲಿಯೋ ಇಂಟ್ರೆಸ್ಟ್ ಇದ್ರೆ ಡಿಗ್ರಿ ಅವರು ಕಲಿಬೋದು. ಮತ್ತೆ ಅವ್ರು ಕನ್ಸಲ್ಟಿಂಗ್ಗೆ ಹೋಗ್ಬೇಕಂತಾನೆ ಅವರು ನೋಡಬಾರ್ದು. ಯಾಕಂದ್ರೆ ಕೆಲವೊಂದು ಕಂಪ್ನಿಯಲ್ಲಿ ಇಂಜಿನಿಯರಿಂಗ್ ಆಗಿರ್ಬೇಕು ಆ ಥರ ಒಂದು ಲಿಮಿಟೇಷನ್ ಹಾಕಿರ್ತಾರೆ. ಡಿಗ್ರಿ ಅವರು ಕಲ್ತ್ಕೊಂಡ್ರೆ ಅಲಾಂಗ್ ವಿತ್ ಅವರು ಏನಾದ್ರು ಈಗ ವರ್ಕ್ ಮಾಡ್ತಾ ಇದ್ರೆ ನಾಳೆ SAPದು ಒಂದು ಕಂಪ್ನಿಯಲ್ಲಿ ಅವರಿಗೆ ಜಾಬ್ ಕೂಡ ಕೊಡ್ತಾರೆ. ಹೇಗಂದ್ರೆ ಇಂಪ್ಲಿಮೆಂಟ್ ಆಗಿರುತ್ತಲ್ಲ ಈಗ ಸಾಫ್ಟ್ವೇರ್ನೆಲ್ಲ. ಸೊ IT ಗೆ ಹೋಗ್ಬೇಕಂತಿಲ್ಲ, ಅವರಲ್ಲಿ ಹೋಗಿರೋ ಕಂಪ್ನಿಯಲ್ಲಿ ಅದು ಅಪ್ಲಿಕೇಶನ್ ಇದ್ರೆ ಅಟ್ಲೀಸ್ಟ್ ಅವರು ಅದನ್ನು ವರ್ಕ್ ಮಾಡ್ಬೋದು. ಈಗ ಡಿಗ್ರಿ ಹೋಲ್ಡರ್ BBM ಇರೋದು, BCom ಆರ್ ಎನಿ ಹೋಲ್ಡರ್ ವಾಂಟ್ಸ್ ಟು ಟೇಕ್ ಅಪ್ ಅಲ್ಲ, ಡೆಫಿನೆಟ್ಲಿ ಅವ್ರು ತಗೋಬಹುದು. ಬಟ್ ಡೀಪರ್ ಡೈ ಮಾಡ್ಬೇಕಂತಿಲ್ಲ. ತುಂಬಾ ಡೀಪರ್ ಡೈ ಡಿಸೈನ್ ಮಾಡೋದು, ಅದನ್ನು ಚೇಂಜಸ್ ಮಾಡೋದು, ಡೆವಲಪ್ಮೆಂಟ್ ಮಾಡೋದು ಅದೆಲ್ಲ ಬೇಕಾಗಿಲ್ಲ. ಒಂದು ಫ್ಲೋ ನೋಡ್ಬೋದು. ಈಗ ಹೇಗಂತ ಹೇಳಿ, ಒಂದೀಗ ಫಿನಾನ್ಷಿಯಲ್ ನೀವು ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಈಗ ಬ್ಯಾಂಕಿಂಗ್ ಸೈಡ್ ಹೋದರೆ ಅಲ್ಲೂ ಒಂದು SAP ಇದೆ ಅಂತ ಅಂದ್ಕೊಳ್ಳಿ, ಅಲ್ಲಿ ನೀವು ಗೊತ್ತಿರಬೇಕು. ಇಲ್ಲ ನಿಮಗೆ ಯಾವುದಾದ್ರೂ ಇಂಡಸ್ಟ್ರಿಯಲ್ಲಿ SAP ಇದೆ, ಅಲ್ಲಿ ಫಿನಾನ್ಸಿಗೆ ಗೊತ್ತಿರಬೇಕು. ಜಸ್ಟ್ ಅದನ್ನು ಪ್ರೊಸೆಸ್ ಕಲಿಬೇಕು, ಗೊತ್ತಿರಬೇಕು. ಮತ್ತು ಈ ಪರ್ಚೇಸ್ ಮಾಡ್ತಾರೆ ಮೆಟೀರಿಯಲ್ನೆಲ್ಲ, ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಸಿಸ್ಟಮಲ್ಲಿ, ಆ ಥರ ಡಾಟಾ ಎಂಟ್ರಿ ಜಾಬ್ ಥರ ಇರುತ್ತೆ. ಸೊ ಆ ಡಾಟಾ ಎಂಟ್ರಿ ಜಾಬ್ ಮಾಡೋಕೆ ನಿಮಗೆ ಒಂದು ಸ್ಕ್ರೀನ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಬೇಕು. ಸೊ ಅವ್ರು ಮಾಡ್ಬೋದು ಒಂಥರ ಅಲಾಂಗ್ ವಿತ್ ದ ಎಜುಕೇಶನ್. ಓಕೆ, ಈ ಥರ SAP ಕೋರ್ಸ್ ಮಾಡಿಕೊಂಡು ಅವರ ಲೈಫ್ ಟ್ರಾನ್ಸ್ಫಾರ್ಮ್ ಆಯಿತು ಅನ್ನುವಂಥ ಸಾಕಷ್ಟು ಸ್ಟೋರೀಸ್ ಇದೆ, ಹಂಡ್ರೆಡ್ಸ್ ಆಫ್ ಸ್ಟೋರೀಸ್, ಸಾಕಷ್ಟು ಅಲ್ಯೂಮ್ನೈಸ್. ಆ್ಯಂಡ್ ಪ್ರಾರಂಭ ಮಾಡಿದ್ದು ನೀವು ಈ ಎಟ್ಟೆ ಕಂಪನಿ ಟ್ಯಾಗ್ ಸ್ಕಿಲ್ಸ್ನ ವಿತ್ ಫೋರ್ ಮೆಂಬರ್ಸ್, ಆ್ಯಂಡ್ ಇವತ್ತು 40+ ಮೆಂಬರ್ಸ್ ವರ್ಕ್ ಮಾಡ್ತಿದ್ದಾರೆ ನಿಮ್ಮ ಕಂಪನಿಲಿ, ವಿಚ್ ಇಸ್ ರಿಯಲಿ ಅಮೇಝಿಂಗ್. ನಮ್ಗೊಂದು 3 ಎಕ್ಸಾಂಪಲ್ ಕೊಡಿ, SAP ಕೋರ್ಸ್ ನಮ್ಮಲ್ಲಿ ಮಾಡ್ಕೊಂಡ ನಂತರ ಅವ್ರ ಲೈಫ್ ಟ್ರಾನ್ಸ್ಫಾರ್ಮ್ ಆಯಿತು ಅನ್ನುವಂಥದ್ದು. ಹೌದು, ನೀವು ಹೇಳಿದಂಗೆ 150+ ನಾವು ಡೈರೆಕ್ಟ್ಲಿ ಪ್ಲೇಸ್ ಮಾಡಿದ್ವಿ. ಇಂಡೈರೆಕ್ಟ್ಲಿ ಮೋರ್ ದ್ಯಾನ್ 250, 300+ ಆಗಿರ್ಬೋದು. 1000+ ಪೀಪಲ್ ಗಾಟ್ ಎಕ್ಸ್ಪೀರಿಯನ್ಸ್ ಫ್ರಮ್ ಅವರ್ ಎಂಡ್, ಫ್ರಮ್ ದ ಡಿಫ್ರೆಂಟ್ ಡಾಕ್ಯುಮೆಂಟ್ ನಾವು ಕ್ರಿಯೇಟ್ ಮಾಡ್ತೀವಿ ಮತ್ತು ವಿಡಿಯೋಸ್ ಎಲ್ಲ ಮಾಡಿ ಕೊಟ್ಟಿದ್ರಲ್ಲಿ ಅವ್ರಿಗೆ ಯೂಸ್ ಆಗಿದೆ. ಅದರಲ್ಲಿ ಒಂದು 3 ಸ್ಟೋರಿ ನನಗೆ ತುಂಬ ಈಗಲೂ ನೆನಪಿದೆ ಹೇಗೆ ಅದು ವರ್ಕ್ ಆಗಿದೆ ಅಂತ. ಡ್ಯೂರಿಂಗ್ ಕೋವಿಡ್ ಟೈಮಲ್ಲಿ ಒಬ್ಬರು ತುಂಬ ಅಂದರೆ ಎಕ್ಸ್ಪೀರಿಯನ್ಸ್ ಆಗಿರೋರು, ಅವ್ರ ಸಂಬಳ ಚೆನ್ನಾಗಿತ್ತು, 90,000 ತನಕ ಅರ್ನ್ ಮಾಡ್ತಿದ್ರು. ಸಡನ್ ಆಗಿ ಕೋವಿಡಲ್ಲಿ 30,000 ಮಾಡಿದ್ರು, 0 ಮಾಡಿಬಿಟ್ರು. ಸೊ ಅವ್ರು ಆವಾಗ ಸ್ಕಿಲ್ನ ನೋಡ್ತಾ ಇದ್ರು, ಅಪ್ಗ್ರೇಡ್ ಮಾಡ್ಬೇಕಂತ. ಆವಾಗ SAP ಕಲ್ತ್ಕೊಂಡು ಅದರ ಮೇಲೆ ಅವರು ಎಲ್ಲ ಸ್ಕಿಲ್ನ ಅಪ್ಡೇಟ್ ಮಾಡಿದ್ಮೇಲೆ 56 ಏಜಲ್ಲಿ ಅವರು ಕನ್ಸಲ್ಟಿಂಗ್ ಇದಕ್ಕೆ ಸ್ವಿಚ್ ಆಗಿರೋದು. 56ನೇ ವಯಸ್ಸಲ್ಲಿ. ಸೊ ಅದಕ್ಕೆ ಯಾವಾಗ ಹೇಳ್ತೀನಿ ನಾನು, ಏಜ್ ಲಿಮಿಟ್ ಇಲ್ಲ ಈ ಕನ್ಸಲ್ಟಿಂಗಲ್ಲಿ. ನೀವು ಸ್ವಿಚ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ನಿಮಗೆ ಬೇಕೇ ಬೇಕು ಅಂದರೆ ಸೊ ನೀವು ಟ್ರೈ ಮಾಡ್ಬೋದು ಎಲ್ಲರೂ. ಒಂದು ಸ್ಟೋರಿ. ಇನ್ನೊಂದು ಒಂದು ಇಂಟರ್ನ್ಯಾಷನಲ್ ಕಸ್ಟಮರ್ ನನಗೆ, ಅಂದರೆ ಕಸ್ಟಮರ್ ಅಂದರೆ ಈ ಕನೆಕ್ಟೆಡ್ ವಿತ್ ಲಿಂಕ್ಡ್ಇನ್ ಇಂದ ಕನೆಕ್ಟ್ ಆಗಿರೋದು. ಲಿಂಕ್ಡ್ಇನ್ ಒಂದು ಇದು ಪೋರ್ಟಲ್, ಈಗ ಎಲ್ಲರೂ ಪ್ರೊಫೈಲ್ ಅಪ್ಡೇಟ್ ಮಾಡ್ತಾರೆ. ಲಿಂಕ್ಡ್ಇನಲ್ಲಿ ಕನೆಕ್ಟ್ ಆಗಿದ್ದು ಫ್ರಮ್ ಕ್ಯಾಮ್ರೂನ್ ಅಂತ ಒಂದು ಕಂಟ್ರಿ, ಸ್ಮಾಲ್ ಕಂಟ್ರಿ ಕ್ಯಾಮ್ರೂನ್. ಇವನ್ ಐ ವಾಸ್ ನಾಟ್ ನೋಯಿಂಗ್ ಅಬೌಟ್ ಇಟ್, ಗೊತ್ತಿರಲಿಲ್ಲ ಅವ್ರಿಗೆ ಅವ್ರು ಯಾರ ಅಂತ ಫಸ್ಟಿಗೆ. ಸೊ ಈ ರೀಚ್ ಔಟ್ ಮೀ. ಅವಾಗ ನಾನು ಅವಾಗ SAP ಗುರು ಮಾಡ್ತಿದ್ದೆ, ಅವಾಗ ಸೇಮ್ ಟ್ಯಾಕ್ಸ್ ಆಗಿರಲಿಲ್ಲ. ಸೊ ಅಲ್ಲಿಂದ ನಾನು ಅವ್ರನ್ನ ಕನೆಕ್ಟ್ ಮಾಡಿದಾಗ ಹಿ ಈಸ್ ಲೈಕ್ ಎ ಫ್ರೆಂಚ್ ಸ್ಪೀಕಿಂಗ್ ಪರ್ಸನ್. ನನಗೆ ಅದು ಅರ್ಥ ಆಗಲ್ಲ. ಸೊ ಯೂಸ್ ಟು ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿ ಕಮ್ಯುನಿಕೇಟ್ ಮಾಡಿ. ಬಟ್ ಅವ್ರು ತುಂಬ ಇಂಟ್ರೆಸ್ಟ್ ಇದ್ದ, ನಾನು ಮಾಡಲೇಬೇಕು ಹಾಗೆ ಅಂತ. ನನಗೆ ಫಸ್ಟಿಗೆ ಆಯಿತು ಇವ್ರನ್ನ ಹೇಗೆ ಮಾಡೋದು, ನನಗೆ ಧೈರ್ಯ ಇರಲಿಲ್ಲ, ವರ್ಕೌಟ್ ಆಗುತ್ತಿಲ್ಲ ಅಂತ. ಬಟ್ ಅವ್ರು ಫಾಲೋ ಅಪ್ ಮಾಡ್ತಿದ್ದ, ಮಾಡಬೇಕಂತ. ದೆನ್ ಗೈಡ್ ಮಾಡ್ತಿದ್ದೆ. ಬಟ್ ನಂಗೆ ಅರ್ಥ ಆಯ್ತು ಆಮೇಲೆ, ಅವ್ನು ಇಂಟರ್ನೆಟ್ ಬೇಕು ಅಂದರೆ ಒಂದು ದಿನ ಯೂಸ್ ಮಾಡೋಕ್ಕೆ 3 ದಿನ ಕೆಲಸ ಮಾಡಬೇಕಿತ್ತು ಫಾರ್ಮಲ್ಲಿ. 3 ದಿನ ಕೆಲಸ ಮಾಡಿ ಫಾರ್ಮಲ್ಲಿ, ಅದಕ್ಕೆ ಇಂಟರ್ನೆಟ್ ದುಡ್ಡು ತಗೊಂಡು ಇಂಟರ್ನೆಟ್ ಬೈ ಮಾಡಿ ದೆನ್ ಕನೆಕ್ಟ್ ಆಗ್ತಿದ್ದೆ ನನ್ನ ಜೊತೆ. ಅದು ಮುಗಿದ ತಕ್ಷಣ ವಿಡಿಯೋ ಕಾಲು ಇದಕ್ಕೆ ಎಲ್ಲ ಕಟ್ ಆಗ್ತಿತ್ತು. ಮತ್ತೆ ಒಂದು ವೀಕ್ 2 ವೀಕ್ಸ್ ಮತ್ತೆ ಹೋಗಿ ಕೆಲಸ ಮಾಡಿ ಮತ್ತೆ ಬಂದು ಕಲಿತಿದ್ದೆ. ಆ ಥರ ಮಾಡಿ he took almost 2.5 years to move from that small country to ಪ್ಯಾರಿಸ್ ಫಾರ್ SAP ಜಾಬ್ಗಂತಾನೆ. ಅದ್ರ ಜೊತೆ ಇನ್ನೊಬ್ರು ಲಿಂಕ್ಡ್ಇನ್ ಅವರು ಹೆಲ್ಪ್ ಮಾಡಿದ್ದಾರೆ ಅವರಿಗೆ. ಹೇಗಂದ್ರೆ ವೀಸಾ ಪ್ರೊಸೆಸ್ ಮಾಡೋದು, ಫ್ಲೈಟ್ ಬುಕ್ ಮಾಡೋದೆಲ್ಲ. ಸೊ ಹಿ ಆಲ್ಸೋ ಅನ್ನೋನ್ ಪರ್ಸನ್. ಆ ಥರ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ಹಿ ಗಾಟ್ ಅನ್ ಆಪರ್ಚುನಿಟಿ. ಇಟ್ಸ್ ವೆರಿ ಗುಡ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಆ್ಯಂಡ್ ಹಿ ಮೇಡ್ ಎ ವಿಡಿಯೋ ಕಾಲ್ಸ್. ನಂಗೆ ವಿಡಿಯೋ ಕಾಲ್ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದ. ನೌ ಹಿ ಹ್ಯಾಸ್ ಆಲ್ ದ ಥಿಂಗ್ಸ್ ಇನ್ ಪ್ಯಾರಿಸ್. ಈಗ ಕಾರ್ ತಗೊಂಡಿದ್ದಾನೆ, ಲೈಸೆನ್ಸ್ ಮಾಡಿದ್ದಾನೆ. ಹಿ ಯೂಸ್ ಟು ಸೆಂಡ್ ಎವ್ರಿ ಡೀಟೇಲ್ಸ್. ಇನ್ನೊಬ್ರು ಕೋವಿಡ್ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿ ಕೆಲಸ ಮಾಡ್ತಿದ್ರು. ಸೊ ಯು ನೋ ರೈಟ್, ಎವ್ರಿಥಿಂಗ್ ಡೌನ್. ಅವಾಗೆಲ್ಲ ತುಂಬ ಪ್ರಾಬ್ಲಮ್ ಆಯಿತು. ಮತ್ತು ಆಲ್ಮೋಸ್ಟ್ 16 to 18 months ಜಾಬ್ಲೆಸ್ ಇದ್ದರು. ಆ್ಯಂಡ್ ಎಲ್ಲ ಕಡೆ ಟ್ರೈನಿಂಗ್ ಮಾಡಿದ್ರು SAP ಇದೆಲ್ಲ ಮಾಡ್ಯೂಲಲ್ಲಿ. ಬಟ್ ಯಾರು ಅವ್ರಿಗೆ ಗೈಡೆನ್ಸ್ ಕೊಟ್ಟಿಲ್ಲ. ಆ್ಯಂಡ್ ಹಿ ಹ್ಯಾಸ್ ಡ್ರಾನ್ ಆಲ್ ಹಿಸ್ PF ಅಕೌಂಟ್ ಆಲ್ಸೋ. ದೆನ್ ಹಿ ರೀಚ್ ಔಟ್ ಮೀ, ಪ್ರಶನ್ ನನ್ನ ಹತ್ರ ಏನೂ ಇಲ್ಲ ಅಮೌಂಟಿಗೆ, ಐ ಪೇ 10,000 rupees ನಾವು ಫಾರ್ ಇದು ಅಡ್ವಾನ್ಸ್ ಥರ. ಸೊ ಬಿಲೀವ್ ಮೀ, ಐ ವಿಲ್ ಗಿವ್ ಯು
ಪೇಮೆಂಟ್ ಆಫ್ಟರ್ ಜಾಬ್ ಅಂತ. ಸೊ ದೆನ್ ಐ ವರ್ಕ್ಡ್ ಆನ್ ಹಿಮ್ ಆಲ್ಮೋಸ್ಟ್ ನಾನು 9 to 10 months ವರ್ಕ್ ಮಾಡಿದ್ದೀನಿ. ದೆನ್ ಹಿ ಹ್ಯಾಸ್ ಟೇಕನ್ ಇಂಟರ್ನ್ಶಿಪ್, ಟ್ರೈನಿಂಗ್ ಕಂಪ್ಲೀಷನ್, ಆಲ್ ದಟ್ ಡಾಕ್ಯುಮೆಂಟೇಶನ್ ಹಿ ಹ್ಯಾಸ್ ಟೇಕನ್ ಅಲಾಂಗ್ ವಿತ್ ದಿಸ್ ಪ್ರೀವಿಯಸ್ ಜಾಬ್ ಮಾಡಿ ಹಿ ಟ್ರೈಡ್ ಫಾರ್ ಒನ್ ಆಫ್ ದ ಕಂಪನೀಸ್, IT ಕಂಪನಿಗೆ, ಬಿಗ್ MNCs ಅಲ್ಲಿ ಹಿ ಗಾಟ್ ಅ ಜಾಬ್. 15 lakhs ಇತ್ತು ಮುಂಚೆ ಬೇರೆ ಫೀಲ್ಡಲ್ಲಿ. ಸೊ ಜಾಬ್ಲೆಸ್ ಫಾರ್ ಆಲ್ಮೋಸ್ಟ್ 18 months. ದೆನ್ ಹಿ ಗಾಟ್ 21 lakhs ಪ್ಯಾಕೇಜ್ ಇನ್ IT ಕಂಪನಿ. ಆ್ಯಂಡ್ ನೌ ಹಿ ಆಲ್ಮೋಸ್ಟ್ ಈಗ 2.5-3 years ಆಯಿತು. ಸೊ ಹಿ ಈಸ್ ಮ್ಯಾನೇಜಿಂಗ್ ರಿಯಲಿ ವೆಲ್. ಆ ಥರ ತುಂಬ ಸ್ಟೋರೀಸ್ ಆಗಿದೆ. ಈವನ್ ಫ್ರೆಷರ್ಸಲ್ಲಿ ಒಬ್ಳು ಹುಡುಗಿ ಫ್ರೆಷರ್ ಆಗಿ ಜಾಯ್ನ್ ಆಗಿದ್ದು, ಆಮೇಲೆ 1 ವರ್ಷ ಶಿ ಟೇಕನ್ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಫ್ರಮ್ ಅವರೇ ಆ್ಯಂಡ್ ಶಿ ಟ್ರೈಡ್ ಫಾರ್ ಅ ಜಾಬ್ ಆ್ಯಂಡ್ ಕಾಗ್ನಿಟನ್ಸ್ ಅಂತ ಕಂಪ್ನಿಯಲ್ಲಿ ಶಿ ಗಾಟ್ ಅ ಜಾಬ್. ಅಲ್ಲಿ ಹೇಳ್ತಾ ಇದ್ರಂತೆ, ಇಷ್ಟು ನಾಲೆಜ್ ಯಾರಿಗೂ ಇರಲಿಲ್ಲ ನಮಗೆ, ಇವನ್ ಯುವರ್ ಫ್ರೆಷರ್, ಯುವರ್ ಕಮಿಂಗ್ ಹಿಯರ್ ಆ್ಯಂಡ್ ಈ ಥರ ಕೆಲಸ ಮಾಡ್ತಿದ್ಯಾ ಅಂತ ಅವರು ಅಪ್ರಿಷಿಯೇಟ್ ಮಾಡಿದ್ರು. ರೀಸೆಂಟ್ಲಿ ಶಿ ಮೆಸೇಜ್ ಮೀ ದಟ್ 3 ವರ್ಷ ಆಯ್ತು ಸರ್ ನನಗೀಗ ಜಾಬ್ ಚೇಂಜ್ ಮಾಡಬೇಕಂತ. ಶಿ ವಾಸ್ ಸ್ಕಿಲ್ಲಿಂಗ್ ಆಲ್ಸೋ ಆನ್ ಅದರ್ ಟೆಕ್ನಾಲಜಿ. ಸೊ ಅದಕ್ಕೆ ತುಂಬ ಜನ ನಮ್ಮ ಹತ್ರ ಕಲ್ತವರು ಈಗ ವಾಪಸ್ ನಮ್ಮ ಹತ್ರನೇ ಬರ್ತಿದ್ದಾರೆ. 3 ವರ್ಷ ಹಿಂದೆ ಟೆಕ್ನಾಲಜಿ ಈಗ ಮಾಡ್ಯೂಲಲ್ಲಿ ಕಲಿತು ಜಾಬ್ ಆದಾರೆಲ್ಲ ವಾಪಸ್ ನಮ್ಮ ಹತ್ರನೇ ಬರ್ತಾರೆ. ಸೊ ನಮ್ದು ಕಷ್ಟ ಈಗ ಎಲ್ಲ ಆಸ್ಪಿರೆಂಟ್ಸ್ ರಿಟರ್ನ್ ಆಗಿರ್ತಾರೆ, ನಮ್ಮ ಹತ್ರನೇ ವಾಪಸ್ ಬಂದು ಕೇಳ್ತಾರೆ. ಆ ಟ್ರಸ್ಟ್ ನೀವು ಅಪ್ಡೇಟ್ ಆಗ್ತಾ ಇರಬೇಕು, ಅಪ್ಡೇಟ್ ಆಗ್ತಾ ಇರಬೇಕು, ಲೇಟೆಸ್ಟ್ ಏನಿದೆ ಎಲ್ಲ ಅಪ್ಡೇಟ್ ಆಗ್ತಾ ಇರಬೇಕು. ಸೊ ಏನಾಗುತ್ತೆ, ಒಂದು IT ಕಂಪನಿಲಿರೋರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವ್ರನ್ನೆಲ್ಲ ನೋಡಿದಾಗ ನಾವು ಎಷ್ಟು ಸಂಪಾದನೆ ಇದೆ ಅವ್ರಿಗೆ, ಎಷ್ಟು ಲ್ಯಾವಿಶ್ ಲೈಫ್ ಸ್ಟೈಲ್ ಅಂತೆಲ್ಲ ಅನ್ಕೋತೀವಿ. ಬಟ್ ಐಮ್ ಶೋರ್ ಎಲ್ಲರಿಗೂ ಹಾಗಿರಲ್ಲ. ನಿಜವಾಗ್ಲೂ ಈ ಥರದ ಸ್ಕಿಲ್ಸ್ನ ಅಟ್ಯಾಚ್ ಮಾಡ್ಕೊಂಡವರು ಬೆಳೀತಾ ಹೋಗ್ತಾರೆ ಈ ಇಂಡಸ್ಟ್ರಿನಲ್ಲಿ ಅಂತ. ಕರೆಕ್ಟಾ? ಸೊ ಟ್ಯಾಗ್ ಸ್ಕಿಲ್ಸ್ ಅಲ್ಲಿ ಫಸ್ಟ್ ದ ಬೆಸ್ಟ್ ಪಾರ್ಟ್ ಇಸ್ ದಟ್ ನೀವು ಅವ್ರು ಬಂದು ಯಾವುದೋ ಕೋರ್ಸ್ ಕೇಳಿದ್ರು ಅಂದ ತಕ್ಷಣ ನೀವು ಆಯ್ತು ನಾಳೆಯಿಂದ ಕೋರ್ಸಿಗೆ ಜಾಯ್ನ್ ಆಗಿ ಇಷ್ಟು ಫೀಸು ಹೀಗೆ ಮಾಡಲ್ಲ. ನೀವು ಅವ್ರ ಜೊತೆ ಕೂತು ಮಾತಾಡ್ತೀರಾ. ಆ ಸಮಾಲೋಚನೆಯ ನಂತರ ಯು ವಿಲ್ ಆಲ್ಸೋ ಗಿವ್ ಯೋರ್ ಇನ್ಪುಟ್ ಸೇಯಿಂಗ್ ನೀವು ಇದಿದ್ದು ಮಾಡ್ಕೊಂಡ್ರೆ ಬೆನಿಫಿಷಿಯಲ್ ಅಂತ. ಆ್ಯಂಡ್ ಅವ್ರನ್ನು ಕೇಳ್ತೀರಾ. ಒಂದು ಮಿಡಲ್ ಗ್ರೌಂಡ್ಸ್ಗೆ ಬಂದು ನಿಜವಾಗ್ಲೂ ಏನು ನೀಡೆಡ್ ಇದೆ ಅದನ್ನ ಕೊಡ್ತೀರಾ ನೀವು. ಎಷ್ಟು ನಂಬರ್ ಆಫ್ ಕೋರ್ಸಸ್ ಹೇಳಬೇಕು ಅನ್ನೋದಿದ್ರೆ ಟ್ಯಾಗ್ ಸ್ಕಿಲ್ಸ್ ಅಲ್ಲಿ ಎಷ್ಟು ನಂಬರ್ ಆಫ್ ಕೋರ್ಸಸ್ನ ಕೊಡ್ತಾ ಇದ್ದೀರಾ? ಈಗ ಟೋಟಲ್ ನಮ್ಮದು ಟ್ಯಾಗ್ ಸ್ಕಿಲ್ಸ್ 15+ ಕೋರ್ಸಸ್ ಇದೆ. ಓಕೆ ಓಕೆ. ಈಗ ನಾವು ಇನಿಷಿಯಲಿ ನಾವು ಡಿಸ್ಕಸ್ ಮಾಡಿದಾಗ SAP ಜೊತೆ ಡಾಟಾ ಅನಾಲಿಟಿಕ್ಸ್, ಡಾಟಾ ಸೈನ್ಸ್, ಆಮೇಲೆ ಈಗ ಮ್ಯೂಲ್ ಸಾಫ್ಟ್, ಸೇಲ್ಸ್ ಫೋರ್ಸು, ಆ ಥರ ಯಾವುದೆಲ್ಲ ರಿಕ್ವೈರ್ಮೆಂಟ್ ಇದೆ ERP ಅಲ್ಲಿ ನಾವು ಆ್ಯಡ್ ಮಾಡ್ತಾ ಹೋಗ್ತಿದ್ವಿ. ಯಾಕಂದರೆ ಎಲ್ಲನೂ ನಾವು ಆ್ಯಡ್ ಮಾಡಿದರೆ ಸೊ ಕ್ವಾಲಿಟಿ ಆಫ್ ಡೆಲಿವರಿ ಆಗಲ್ಲ ಅಂತ ಲಿಮಿಟೆಡ್ ಕೋರ್ಸಸ್ ಇಟ್ಟಿದ್ದೀವಿ. ಮತ್ತು ಟ್ರೆಂಡಿಂಗ್ ಏನಿದೆ ಮತ್ತು ಯಾವುದು ಬೇಕಾಗಿದೆ ಅದನ್ನು ನಾವು ಆನ್ಬೋರ್ಡ್ ಮಾಡ್ತಾ ಇದ್ದೀವಿ. ಎವ್ರಿ 3 months or 6 monthsಗೆ ವಿ ಆರ್ ಆನ್ಬೋರ್ಡಿಂಗ್ ಒನ್ ಮೋರ್ ಲೈಕ್ ಫ್ಯೂ ಟೆಕ್ನಾಲಜಿ ವಿಚ್ ವಿ ಹ್ಯಾವ್ ಟು ಟ್ರೈನ್. ಇವನ್ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಜನ್ AI ಎಲ್ಲ ನಾವು ಇನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ, ಯಾಕಂದರೆ ಅದು ಇನ್ನೂ ಮೆಚುರಿಟಿ ಬಂದಿಲ್ಲ. ಯಾಕಂದರೆ ಈಗ ನಾವು ಟ್ರೈನ್ ಮಾಡಿದರೆ ನಾವು ಬಿಸ್ನೆಸ್ ಮಾಡ್ಬೋದು, ಎಲ್ಲರೂ ಬಂದು ಸೇರ್ತಾರೆ, ನಾವು ಅವ್ರಿಗೆ ಟ್ರೈನ್ ಮಾಡಿ ಮುಗಿಸ್ಬೋದು, ಬಿಸ್ನೆಸ್ ಆಗುತ್ತೆ. ಬಟ್ ನನಗೆ ಅದು ಇಷ್ಟ ಇಲ್ಲ. ಆ ಥರ ಯಾವುದು ನೀಡ್ ಇದೆ ಇಮಿಡಿಯೇಟ್ಲಿ ಅದನ್ನು ಅರ್ಥ ಮಾಡಿಸಿ ಹೇಳೋಷ್ಟು ಎಕ್ಸ್ಪರ್ಟ್ಸ್ ಇದ್ದಾರೆ ಮಾರ್ಕೆಟಲ್ಲಿ, ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡಿ ಟ್ರೈನ್ ಮಾಡ್ತಿದ್ವಿ. 15+ ಕೋರ್ಸಸ್ ಇದೆ. ಮತ್ತು ಅಡಿಷ್ನಲಿ ನಾವು ಈ ವರ್ಷ ಪ್ಲಾನ್ ಮಾಡ್ತಿದ್ವಿ ಒಂದು ಫ್ಯೂ ಮೋರ್ ಕೋರ್ಸಸ್ನ ಆ್ಯಡ್ ಮಾಡಬೇಕಂತ. ಓಕೆ ಓಕೆ. ಸೊ ಇವಾಗ ಒಂದು 5 ಲಕ್ಷ ಪ್ಯಾಕೇಜ್ ಇರೋರು, 10 ಲಕ್ಷ ಪ್ಯಾಕೇಜ್ ಇರೋರು ಹೇಳೋಣ, 20+ ಹೋಗಬೇಕು ನಾನು ಅನ್ನೋದಿದ್ರೆ ಅವರು ವರ್ಷ ಆಗೋ ಹೈಕಕ್ಕಾದರೆ ತುಂಬ ಟೈಮ್ ಹಿಡಿಯುತ್ತೆ. ಕರೆಕ್ಟ್. ಸೊ ನಿಮ್ಮಲ್ಲಿ ಒಂದಷ್ಟು ಸ್ಕಿಲ್ಸ್ಗಳನ್ನು ಅವರು ಯುನೋ ಇಫ್ ದೇ ಟ್ಯಾಗ್ ದೆಮ್ಸೆಲ್ಸ್ ವಿತ್ ಸ್ಕಿಲ್ಸ್ ಫ್ರಮ್ ಟ್ಯಾಗ್ ಸ್ಕಿಲ್ಸ್ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡಿದ್ರೆ ಎಷ್ಟು ಕ್ವಿಕ್ಕಾಗಿ ಇದನ್ನ ಅಚೀವ್ ಮಾಡ್ಬೋದು ಅನ್ಸುತ್ತೆ? ನಾನು ಇದಕ್ಕೆ ಡೈರೆಕ್ಟ್ ಆಗಿ ಆನ್ಸರ್ ಹೇಳೋ ಬದಲು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನನಗೆ ಒಂದು 25 ಲಕ್ಷ ಕೊಡ್ತಾ ಇದ್ದಾರೆ ಅಂದರೆ ಯಾವುದೇ ಪ್ರೀವಿಯಸ್ ಕಂಪ್ನಿಯಲ್ಲಿ ವಿತ್ ಎಕ್ಸ್ಪೀರಿಯನ್ಸ್ ಆಫ್ ಮೋರ್ ದ್ಯಾನ್ 12+ ಇಂಟು ಕನ್ಸಲ್ಟಿಂಗ್ ಅಂತ ಇದ್ದಾಗ ಅವ್ರು ನನಗೆ 4x ಆಫ್ ನಾನು ಅದರಿಂದ ಬಿಸ್ನೆಸ್ ತಂದರೆ ಮಾತ್ರ ಅಷ್ಟು ಕೊಡ್ತಾರೆ. ನಿಮ್ಗೆ ಒಂದು 25 ಲಕ್ಷ ಈಗ ಕೊಡ್ತಾರಂದ್ರೆ ಇಮಿಡಿಯೇಟ್ಲಿ ಅವ್ರು ನಿಮ್ಮ ಹತ್ರ 1 crore ಆಫ್ ರೆವೆನ್ಯೂ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈಗ ಯಾರಾದರೂ 20 ಲಕ್ಷ ಬೇಕು ಅಂತ ಕೇಳಿದರೆ 10 ಲಕ್ಷ ಅಲ್ಲ 5 ಲಕ್ಷ ಡೈರೆಕ್ಟ್ಲಿ ಒಂದು 4 times ಆಫ್ ಜಾಸ್ತಿ ಅಲ್ವಾ, ಅವ್ರಿಗೆ ಆ ಪೊಟೆನ್ಷಿಯಲ್ ಇರಬೇಕು, ಆ ಎಕ್ಸ್ಪೀರಿಯನ್ಸ್ನ ತಗೊಂಡು, ಮತ್ತು ಅಲ್ಲಿ ರಿಸ್ಕ್ ತಗೊಳ್ಳೋ ಇದು ಸ್ಕಿಲ್ ಇರಬೇಕು. ಮೇನ್ಲಿ ಸ್ಕಿಲ್ಗಿಂತ ಜಾಸ್ತಿ ಆ ರಿಸ್ಕ್ ತಗೊಳ್ಳೋ ಒಂದು ಕೆಪಾಸಿಟಿ ಇದ್ದರೆ ಯು ಕ್ಯಾನ್ ಗೋ ಆ್ಯಂಡ್ ಗೆಟ್ ಇಟ್. ಮತ್ತು ಅದಕ್ಕೆ ಬೇಕಾಗಿದ್ದು ಸ್ಕಿಲ್ನ ಅವರು ಆ್ಯಡ್ ಮಾಡಿದಾಗ ಒಂದು ಯಾವ ಡಿಮಾಂಡಿಂಗ್ ಇದೆ. ಎಕ್ಸಾಂಪಲ್ ಈಗ ರೆಗ್ಯುಲರ್ ಆಗಿರೋ ಕೋರ್ಸ್ನ ರೆಗ್ಯುಲರ್ ಆಗಿ ಮಾಡ್ಯೂಲ್ನ ತಗೊಂಡ್ರೆ ಡಿಮಾಂಡ್ ಇರಲ್ಲ ಮಾರ್ಕೆಟಲ್ಲಿ. ಅದೇ ನೀವು ಹೊಸದು ಕಲ್ತ್ಕೊಂಡು ಅದು ಯಾರಿಗೆ ಗೊತ್ತಿಲ್ಲ ಅಂದರೆ ಅವಾಗ ಅಂಥವ್ರನ್ನ ಹೈರ್ ಮಾಡ್ತಾರೆ, ಎಷ್ಟು ಕೇಳಿದ್ರು ಅವ್ರು ಆಫರ್ ಕೊಡ್ತಾರೆ. ಈಗ ನಾನು ನೋಡಿದ ಪ್ರಕಾರ ಒಬ್ಬರು 7 lakh ಪ್ಯಾಕೇಜ್ ಇತ್ತು, 22 lakhs ಸಿಕ್ಕಿದೆ ಅವರಿಗೆ ಪ್ಯಾಕೇಜ್. ಸೊ ಆಲ್ಮೋಸ್ಟ್ 15 lakhs ಹೈಕ್. ಹೇಗೆ ಮಾಡ್ತಾರೆ ಹೇಳಿ? ಒಂದು ಕಂಪ್ನಿ ಇಂಟರ್ವ್ಯೂ ಕೊಡ್ತಾರೆ, ಇನ್ನೊಂದು ಕಂಪ್ನಿ ಇಂಟರ್ವ್ಯೂ ಕೊಡ್ತಾರೆ, ಅವ್ರು ನೋಡ್ತಾರೆ ಯಾವ ಕಂಪ್ನಿಯಲ್ಲಿ ಯಾವ್ದು ಜಸ್ಟ್ ಹೈಕ್ ಜಾಸ್ತಿ ಇದೆ, ಆಫರ್ ಇದೆ, ಆ ಕಂಪ್ನಿಗೆ ಜಂಪ್ ಮಾಡ್ತಾರೆ. ಸೊ ಅವ್ರದ್ದು ಈಗ ಯಾರು ನೋಡ್ತಿದ್ದಾರೆ ಪ್ಯಾಕೇಜ್ ಅವ್ರು ಸರಿಯಾಗಿ ಸೆಟ್ ಮಾಡಬೇಕು, ನನಗೆ ಇಷ್ಟೇ ಪ್ಯಾಕೇಜ್ ಬೇಕು ಅಂತ ಹೋಗಿ ಅವ್ರ ಕಂಪ್ನಿ ಹತ್ರ ಅವ್ರು ಲೈಕ್ ಎಕ್ಸ್ಪ್ಲೇನ್ ಮಾಡಬೇಕು. ಡಿಮಾಂಡ್ ಮಾಡುವಾಗ ಸುಮ್ಮನೆ ನನಗೆ 20 ಲಕ್ಷ ಬೇಕು ಅಂತ ಯಾರು ಕೊಡಲ್ಲ. ಸೊ ಯು ಹ್ಯಾವ್ ಟು ಜಸ್ಟಿಫೈ ವೈ ಯು ಆರ್ ಆಸ್ಕಿಂಗ್ ಫಾರ್ ದಿಸ್ ಮಚ್ ಆಫ್ ಪ್ಯಾಕೇಜ್, ವಾಟ್ ಕೈಂಡ್ ಆಫ್ ಪ್ರಾಜೆಕ್ಟ್ ಯಾವ್ದು ನೀವು ಹ್ಯಾಂಡಲ್ ಮಾಡ್ಬೋದು.
SAP ಅಲ್ಲಿ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಅಂತ ಬಂದಾಗ, ಇಂಪ್ಲಿಮೆಂಟೇಷನ್ ಅಂದರೆ ಫ್ರಮ್ ದ ಸ್ಕ್ರಾಚ್ ಮಾಡ್ತಾರಲ್ಲ ಅಂಥ ಪ್ರಾಜೆಕ್ಟಿಗೆಲ್ಲ ಜಾಸ್ತಿ ಡಿಮಾಂಡ್ ಇರುತ್ತೆ ಇನಿಷಿಯಲಿ. ಈಗ ಹೊಸದಾಗಿ ಕಂಪನಿ ಮಾಡುವಾಗ ಅಲ್ಲಿ 6 months ಒಳಗೆ ಮುಗಿಸ್ಬೇಕು ಪ್ರಾಜೆಕ್ಟ್ನ, 9 months ಮುಗಿಸ್ಬೇಕು, ಆವಾಗ ಜಾಸ್ತಿ ಬಿಲ್ಲಿಂಗ್ ಇರುತ್ತೆ. ಆ ಬಿಲ್ಲಿಂಗ್ ಇರುವಾಗ ಆ ಟೈಮಲ್ಲಿ ನಿಮಗೆ ತುಂಬಾ ಅಮೌಂಟ್ ಬರುತ್ತೆ. ಅದೇ ನೀವು ಸಪೋರ್ಟ್ ಮಾಡ್ತೀರಾ, ರೆಗ್ಯುಲರ್ ಆಗಿ ರೂಟೀನ್ ಆಗಿ ಜಾಬ್ ಮಾಡ್ತೀರಾ, ಆವಾಗ ನಿಮಗೆ ಅದರಲ್ಲಿ ಜಾಸ್ತಿ ಸಂಬಳ ಇನ್ಕ್ರೀಸ್ ಆಗಲ್ಲ. ಎವ್ರಿ ಇಯರ್ ನನಗೆ ನಿಮಗೆ 10%, 20%, ಸಮ್ಟೈಮ್ 2%, 3% ಹೈಕ್, 1% ಹೈಕ್ ಆಗಿರುತ್ತೆ. ನೀವು ಹೇಳ್ದಂಗೆ ಎಲ್ಲರೂ ಲ್ಯಾವಿಶ್ ಆಗಿ ಲೀಡ್ ಮಾಡ್ತಿಲ್ಲ ಲೈಫ್ IT ಅಲ್ಲಿ. ಮುಂಚೆ ಎಲ್ಲ ಆಗ್ತಿತ್ತು. ಇವಾಗ ನಾನು ಹೇಳ್ತೀನಿ, ನಮ್ಮ ಸರ್ಕಲಲ್ಲಿ ಕೂಡ ಅಷ್ಟೇ, ನನಗೆ ಎಕ್ಸ್ಪೀರಿಯನ್ಸ್ ಇರುವಾಗ ಕೆಲವರು ಜಾಸ್ತಿ ಸಂಬಳದವರು ಇದ್ದರು, ಕೆಲವರು ಕಡಿಮೆ ಸಂಬಳ ಇದ್ದಾರೆ, ಕೆಲವರು ಒಂದೇ ಕಂಪ್ನಿಯಲ್ಲಿ ಇದ್ದಾರೆ. ಈಗ ಇನ್ನೂ ಕೂಡ ಫಸ್ಟ್ ಕಂಪ್ನಿಯಲ್ಲಿ ಇದ್ದಾರೆ, ಸೆಕೆಂಡ್ ಕಂಪ್ನಿ ಇದ್ದಾರೆ. ನಾನು ಜಾಯ್ನ್ ಆಗಿದ್ದು ಪ್ರಿವಿಯಸ್ಲಿ. ಈಗ ಅವ್ರ ಸಂಬಳ ಕಡಿಮೆನೇ ಇದೆ, ಜಾಸ್ತಿ ಇನ್ಕ್ರೀಸ್ ಆಗಿಲ್ಲ. ಎಷ್ಟು ಎಕ್ಸ್ಪೀರಿಯನ್ಸ್ ತಗೊಳ್ತೀವಿ ಮತ್ತು ರಿಸ್ಕ್ ತಗೋಬೇಕು. ಈಗ ಎವ್ರಿ ಕಂಪ್ನಿಗೆ ಹೋದಾಗ ನೀವು ಹೊಸದಾಗಿ ಕಲಿಬೇಕಾಗತ್ತೆ, ಮತ್ತು ನಿಮಗೆ ಟೈಮ್ ಇರಲ್ಲ, ಲೈಕ್ ಸೇಮ್ ವರ್ಕ್ನ ಮಾಡೋ ಥರ ಇರಲ್ಲ. ಹೊಸದಾಗಿ ನೀವು ಕಲಿಬೇಕು, ಹೊಸದಾಗಿ ಎಕ್ಸಿಕ್ಯೂಷನ್ ಮಾಡಬೇಕು. ಆವಾಗ ನಾನು ಹೇಳ್ತೀನಿ 5 ಲಕ್ಷ, 6 ಲಕ್ಷ, 8 ಲಕ್ಷ ಇದ್ರೆ ಪ್ಯಾಕೇಜ್, 20 ಲಕ್ಷ ಬೇಕು ಅಂದರೆ ನಾವು ಅದನ್ನು ಮಾಡೋ ಕೆಪಾಸಿಟಿ ಇದ್ರೆ ಮಾತ್ರ ವಿ ಶುಡ್ ಡಿಮಾಂಡ್. ನಿಮ್ಮ ಹತ್ರ ಬಂದು ಹೇಳಬಹುದಾ, ಸೇಮ್ ನನಗೆ 8 ಲಕ್ಷ ಬರ್ತಾ ಇದೆ, ನನಗೆ 20 ಲಕ್ಷ ಬೇಕು, ಏನೇನು ಸ್ಕಿಲ್ಸ್ ಬೇಕು ನನಗೆ ಹೇಳಿ. ಸೊ ವಿಲ್ ಯು ಗೈಡ್ ದಮ್ ವಿತ್ ದಟ್? ಖಂಡಿತ ಹೇಳ್ತೀವಿ. ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂತ ನಾವು ಅದನ್ನೆಲ್ಲ ಅನಲೈಸಿಸ್ ಮಾಡಿ ಯಾರೆಲ್ಲ ಆಗಿದ್ದಾರೆ ಈಗ ನಾವು ತಗೊಳ್ತೀವಿ, ಆ ಪ್ರೊಫೈಲ್ ತಗೊಳ್ತೀವಿ. ನೋಡಿ ಇವರೆಲ್ಲ ಕಲ್ತ್ಕೊಂಡವರು ಇಷ್ಟು ಪ್ಯಾಕೇಜ್ ಇಂದ ಇಷ್ಟು ಪ್ಯಾಕೇಜ್ ರೀಚ್ ಆಗಿದ್ದಾರೆ. ಸೊ ನಾವು ಸುಮ್ಮನೆ 1-2 ಪ್ರೊಫೈಲ್ ಹೇಳಿ 8 ರಿಂದ 20 ಲಕ್ಷ ಆಗಿದೆ ಅಂದ್ರೆ ಅದು ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ. ಬಟ್ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಹೇಗೆ ಆಯ್ತು. ಈಗ ಎಕ್ಸಾಂಪಲ್ ಒಬ್ಬರು ನಮ್ಮ ಹತ್ರ ಕಲ್ತ್ಕೊಂಡವರು 2019 ಕಲ್ತ್ಕೊಂಡಿದ್ದು. ಓಕೆ, ಕಲ್ತ್ಕೊಂಡಿದ್ದವರು ಫಸ್ಟ್ ಅವರಿಗೆ 30,000 ಸಂಬಳ ಇತ್ತು. ಅಲ್ಲಿಂದ ಅವರು ನೆಕ್ಸ್ಟ್ ಒಂದು ಕಂಪನಿಗೆ ಸ್ಟಾರ್ಟ್ ಮಾಡಿದ್ರು, 8 lakh ಪ್ಯಾಕೇಜ್ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಕನ್ಸಲ್ಟಿಂಗ್ ಕಂಪನಿಗೆ. ಆಮೇಲೆ 1.5 ವರ್ಷ 2 ವರ್ಷಕ್ಕೆ ಕೆಲಸ ಮಾಡಿ ಅವ್ರಿಗೆ 16 ರಿಂದ 18 ಲಕ್ಷ ಆಫರ್ ಬಂತು ಒಂದು ಕಂಪ್ನಿಯಿಂದ. ಇನ್ನೊಂದು ಕಂಪ್ನಿಗೆ ಅವ್ರು ಕೌಂಟರ್ ಆಫರ್ ಕೇಳಿದ್ರು, 20 ಲಕ್ಷ ಬಂತು. ಸೊ 4 ವರ್ಷ ಪೀರಿಯಡ್ ಅಲ್ಲಿ, 4 years ಪೀರಿಯಡ್ ಅಲ್ಲಿ 30,000 ಸಂಬಳದಿಂದ 20 lakhs ಪ್ಯಾಕೇಜ್ ಇಯರ್ಲಿ ಬರೋ ಥರ ಆಯಿತು. ಬಟ್ ಡೆಡಿಕೇಶನ್ ಅಷ್ಟು ಹಾಕಿದ್ರೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ನೋಡಿ ಈ ಪರ್ಸನ್ ಈ ಥರ ಎಫರ್ಟ್ ಹಾಕಿದ್ದಕ್ಕೆ, ಈ ಥರ ಪ್ರೊಸೆಸ್ ಮಾಡಿದ್ದಕ್ಕೆ ದೆನ್ ಈ ರೀಚ್ ಟು ದಿಸ್ ಲೆವೆಲ್ ಅಂತ ಹೇಳ್ತೀವಿ. ಅದರ ಮೇಲೆ ಅವ್ರು ಡಿಸೈಡ್ ಮಾಡಿದಾಗ ವಿ ವಿಲ್ ಆನ್ ಬೋರ್ಡ್ ಎನ್ರೋಲ್ ಮಾಡ್ತೀವಿ. ಓಕೆ. ಸೊ ERP ಕೋರ್ಸಸ್ನ ಹೊರತುಪಡಿಸಿ ಡೇಟಾ ಅನಲಿಸ್ಟ್ ಕೋರ್ಸ್ ಇದೆ, ಡೇಟಾ ಸೈನ್ಸ್ ಕೋರ್ಸ್ ಇದೆ. ಇದು ಯಾರಿಗೆ ಹೆಲ್ಪ್ಫುಲ್ ಪ್ರಶಾಂತ್? ಈಗ ಕೆಲವರು ಹೇಳ್ತಾರೆ ನನಗೆ SAP ಬೇಡ. ಓಕೆ, ಹೇಳ್ತಾರೆ SAP ಬೇಡ ನನಗೆ, ಆಲ್ರೆಡಿ ಮಾರ್ಕೆಟಲ್ಲಿ SAP ಇದ್ದಾರೆ, ನನಗೆ ಅದು ಇಂಟ್ರೆಸ್ಟ್ ಇಲ್ಲ, ಐ ವಾಂಟ್ ಟು ಟೇಕ್ ಸಮಥಿಂಗ್ ಡಿಫ್ರೆಂಟ್. ದೆನ್ ವಿಲ್ ಗಿವ್ ದಿಸ್ ಆಪ್ಷನ್ಸ್. ಓಕೆ, ಈ ಥರ ಆಪ್ಷನ್ಸ್ ಇದೆ ತಗೊಳ್ಳಿ ಅಂತ. ಆವಾಗ ಡಾಟಾ ಸೈನ್ಸ್, ಡಾಟಾ ಅನಾಲಿಸ್ಟ್ ಕೊಡ್ತೀವಿ. ಅಲ್ಲಿ ಕೂಡ ಕೋಡಿಂಗ್ ಇದೆ, ಕೋಡಿಂಗ್ ಪಾರ್ಟ್ ಕೂಡ ಹೇಳ್ತೀವಿ. ಇದೆಷ್ಟು ಟೂಲ್ಸ್ ಅಲ್ಲಿ ನಿಮಗೆ ನಾನ್ ಕೋಡಿಂಗ್ ಇರುತ್ತೆ, ಅದು ಕಲಿಬಹುದು, ವಿಜುವಲೈಸೇಷನ್ ಇರುತ್ತೆ. ಇದರಲ್ಲಿ ಕೋಡಿಂಗ್ ಇದೆ, ಅದನ್ನು ನೋಡ್ಕೊಳ್ಳಿ. ಇಷ್ಟು ಓಕೆ ಆದ್ರೆ ಯು ಕ್ಯಾನ್ ಚೂಸ್ ದಿಸ್ ಅಂತ. ದೆನ್ ವಿ ವಿಲ್ ಟೆಲ್ ಅಬೌಟ್ ದಿ ಟೈಮ್ ಲೈನ್ ಆರ್ ಮೇ ಬಿ ಟೈಮ್ ದೇ ಹ್ಯಾವ್ ಟು ಇನ್ವೆಸ್ಟ್ ಆನ್ ದ್ಯಾಟ್, ಎಲ್ಲ ಕಾಸ್ಟ್ ಎಲ್ಲ ಹೇಳಿ. ಸೊ ನಾವು ಡಿಫರೆನ್ಸ್ ಎಲ್ಲ ಹೇಳಿ ದೆನ್ ಅವ್ರಿಗೆ ಕೊಡ್ತೀವಿ. ದಟ್ಸ್ ಹೌ ವಿಲ್ ವರ್ಕ್ ಔಟ್. ನಿಮ್ಮ ಬಿಗಿನಿಂಗ್ಸ್ ತುಂಬ ಚೆನ್ನಾಗಿದೆ, ಅಂದರೆ ಹಂಬಲ್ ಬಿಗಿನಿಂಗ್ಸ್ ಅಂತಾರಲ್ಲ. ಒಂದು ಡೇ ಪಾಸ್ ಕಾನ್ಸೆಪ್ಟಲ್ಲಿ ಬೆಂಗಳೂರಲ್ಲಿ ಜಾಗನ ರೆಂಟ್ಗೆ ತೊಗೊಂಡು ಆಫೀಸ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಇವತ್ತಿಗೆ ಯು ಆರ್ ಪ್ಲ್ಯಾನಿಂಗ್ ಟು ಮೇಕ್ ಇಟ್ ಲೈಕ್ ರಿಯಲಿ ಬಿಗ್. ಆಲ್ ದ ವೆರಿ ಬೆಸ್ಟ್ ಪ್ರಶೂನ್. ಇವಾಗ ಟ್ಯಾಗ್ ಸ್ಕಿಲ್ಸಲ್ಲಿನ ಕೋರ್ಸಸ್ ಬಗ್ಗೆ ನಾವೇನು ಮಾತಾಡಿದ್ವಿ, another best part is ಸಬ್ಸ್ಕ್ರಿಪ್ಷನ್ ಬೇಸಿಸ್ ಇದೆ ಅಂಡ್ ಪ್ರತಿಯೊಬ್ಬೊಬ್ಬರಿಗೂ ಕಸ್ಟಮೈಸ್ಡ್ ಪ್ಲಾನ್ ಇದೆ. ಸಬ್ಸ್ಕ್ರಿಪ್ಷನ್ ಬೇಸಿಸ್ ಹೇಗೆ ವರ್ಕ್ ಆಗುತ್ತೆ ಅಂಡ್ ಆಲ್ಸೋ ಒಂದು ಕೋರ್ಸಿಗೆ ಎಷ್ಟೋ ಒಂದು ಅಮೌಂಟ್ ಹೇಳ್ತೀರಾ ಅಂತ ಇಟ್ಕೊಳ್ಳೋಣ, ಒಂದೇ ಶಾರ್ಟಲ್ಲಿ ಪೇಮೆಂಟ್ ಮಾಡಬೇಕಾ? ಬಿಕಾಸ್ ಇದು ಓವರ್ ಅ ಪೀರಿಯಡ್ ಆಫ್ ಫ್ಯೂ ವೀಕ್ಸ್ ನಡೆಯುತ್ತೆ ಅಂತ ಅನ್ಕೊಳ್ಳೋಣ, ಕೋರ್ಸ್ ಇನ್ಸ್ಟಾಲ್ಮೆಂಟ್ಸಲ್ಲಿ ಪೇ ಮಾಡ್ಬೋದಾ? ಹೌದು, ಇದು ನಾನು ಅಡ್ರೆಸ್ ಮಾಡ್ಬೇಕು. ಯಾಕಂದರೆ ತುಂಬ ಜನ ಅಂದ್ಕೊಳ್ತಾರೆ ಟ್ಯಾಕ್ಸ್ ಸ್ಕಿಲ್ಸಲ್ಲಿ ಈಗ ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಅಂತ. ಕೆಲವರು ಕೇಳೋದೇ ನಾವು ಡಿಸ್ಕಷನ್ ಮಾಡೋಕ್ಕೆ ಬರಲ್ಲ. ಬಟ್ ರಿಯಾಲಿಟಿ ಇಸ್ ವಾಟ್, ಈಗ ಯಾವುದು ಕೋರ್ಸ್ ಅವ್ರು ಕಲಿತಾರೆ ಅದ್ರ ಮೇಲೆ ಕಾಸ್ಟ್ ಇರುತ್ತೆ. ನಾವೀಗ 60,000 ಪ್ಯಾಕೇಜ್ ಅಂತ ಹೇಳಿದಾಗ ಅವ್ರು ಅದನ್ನು ನೋಡಿರಲ್ಲ, ಏನಿದೆ ಕಂಟೆಂಟ್ ಇದೆ ಅಂತ ನೋಡಲ್ಲ. ಕೇಳಿದ ತಕ್ಷಣ ಅವರು ಇಲ್ಲ ಇಷ್ಟೇ ಇಲ್ಲ ಅಂತ ಹೇಳ್ತಾರೆ. ಬಟ್ ನಾನೇ ಹೇಳ್ತೀನಿ, ಈಗ ನಮ್ಮ ಹತ್ರ 20,000 ಪ್ಯಾಕೇಜ್ ಕೂಡ ಇದೆ, ಒಂದು 10,000 rupees ಪ್ಯಾಕೇಜ್ ಕೂಡ ಇದೆ, 25 ಇದೆ, 35 ಆ ಥರ ಡಿಫ್ರೆಂಟ್ ಪ್ಯಾಕೇಜ್ ಇದೆ. 10,000 ಸ್ಟಾರ್ಟ್ ಆಗುತ್ತೆ. 10,000 ಇಸ್ ಫಾರ್ ಕಾಲೇಜ್ ಗ್ರಾಜುಯೇಟ್ಸ್ ಆಲ್ ವಿ ಆರ್ ಚಾರ್ಜಿಂಗ್. 20,000 ಫಾರ್ ವರ್ಕಿಂಗ್ ಪ್ರೊಫೆಷನ್, ವರ್ಕಿಂಗ್ ಪ್ರೊಫೆಷನ್ಗೆ ನಾವು ಚಾರ್ಜ್ ಮಾಡ್ತೀವಿ ಆ ಥರ. ಸೊ ಮಾಡೆಲ್ ವೈಸ್ ನಾವು ಟ್ರೈನ್ ಮಾಡ್ತೀವಲ್ಲ, ಸೊ 20,000 ಇನ್ಕ್ರೀಸ್ ಆಗುತ್ತೆ. ಅವ್ರ ಕಸ್ಟಮ್ ಕಾಸ್ಟ್ ಇರುತ್ತೆ. ಮತ್ತೆ EMI ಕೂಡ ನಾವು ಕೊಡ್ತೀವಿ. ಈಗ ನಾವು ಅಪ್ಸ್ಕಿಲ್ ಆಗೋದು ಲೈಫಲ್ಲಿ ಎಲ್ಲ ಫೀಲ್ಡಲ್ಲೂ ಇಟ್ ಇಸ್ ಸೋ ಇಂಪಾರ್ಟೆಂಟ್. ಬಿಕಾಸ್ ನಾವು ಓದುವಾಗ ಏನಿರುತ್ತೆ ತುಂಬಾ ಡೆವಲಪ್ ಆಗ್ಬಿಟ್ಟಿರತ್ತೆ, ಅಲ್ಲಿಂದ ಇವತ್ತಿಗೆ ವಿಷಯಗಳು ಸಾಕಷ್ಟು ಇರುತ್ತೆ ಹೊಸದು. ಸೊ ನಮ್ಮನ್ನು ನಾವು ಅಪ್ಸ್ಕಿಲ್ ಮಾಡ್ಕೋತಾ ಇರಬೇಕು. ಬಿಕಾಸ್ ಒಂದ್ಸಲ ಡಿಗ್ರಿ ತಗೊಂಡ್ಮೇಲೆ ಮುಗಿದೋಯ್ತು, ವಿ ಹ್ಯಾವ್ ದ ಡಿಗ್ರಿ, ಅಲ್ಲೇನು ಕಲ್ತಿದ್ದೀವೋ ಅಷ್ಟು ಗೊತ್ತಿರುತ್ತೆ. ಅದನ್ನು ಹೊರತುಪಡಿಸಿ ಟು ಸ್ಟೇ ರೆಲೆವೆಂಟ್ ನಮಗೆ ಏನು ಸ್ಕಿಲ್ ಬೇಕು, ಅಫ್ಕೋರ್ಸ್ ನಿಮ್ಮ ಹತ್ರ ಡಿಸ್ಕಸ್ ಮಾಡಿ ಒನ್ ಕ್ಯಾನ್ ಟೇಕ್ ಅವರ ಡಿಸಿಷನ್ ಯಾವ್ದು ಬೇಕಾಗುತ್ತೆ ಅಂತ. ಬಟ್ ನಿಮಗೆ ಅಬ್ರಾಡಿಂದಾನು ಬೇರೆ ಬೇರೆ ಕಂಟ್ರೀಸಿಂದಾನು ಜನ ಅಪ್ರೋಚ್ ಮಾಡ್ತಾರೆ, ಬೇರೆ ಬೇರೆ ದೇಶದಲ್ಲಿನ ಭಾರತೀಯರು ಅಪ್ರೋಚ್ ಮಾಡಿದ್ದಾರೆ, ಇಂಡಿಯಾದಲ್ಲಿರೋರಂತೂ ಸಾಕಷ್ಟು ಜನ ನಿಮ್ಮ ಹತ್ರ ಕೋರ್ಸ್ನ ತಗೊಂಡಿದ್ದಾರೆ. ಆದರೆ SAPಗೆ ಸಂಬಂಧಪಟ್ಟಂಥ ಕೋರ್ಸ್ ಎಲ್ಲ ಕಡೆ ಸಿಗುತ್ತೆ, ವರ್ಲ್ಡ್ ವೈಡ್ ಸಿಗುತ್ತೆ. ಅಬ್ರಾಡಲ್ಲಿರೋದಕ್ಕೂ ಇಲ್ಲಿ ಸಿಗೋವಂಥ ಕೋಚಿಂಗಿಗೂ ಏನಾದರೂ ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಅನ್ಸುತ್ತಾ?
ಖಂಡಿತ ಇದೆ. ಯಾಕಂದ್ರೆ ಈಗ ಅಬ್ರಾಡ್ ಅಲ್ಲಿ ಈಗ ನಾವು ಜರ್ಮನಿ ತಗೊಳ್ಳಿ, ನಾವು ಜರ್ಮನಿ ಅಲ್ಲಿರೋ ಇಂಡಿಯನ್ಸ್ ನಾವು ಕೋಚ್ ಮಾಡ್ತೀವಿ. ಇವನ್ ಅವರು ಮಾಸ್ಟರ್ಸ್ ಮಾಡುವಾಗ ನಮ್ಮ ಹತ್ರ ಕನೆಕ್ಟ್ ಆಗ್ತಾರೆ, ನಾವು ಕೋಚ್ ಮಾಡಿದ್ವಿ. ಮತ್ತೆ ಈಗ ವರ್ಕಿಂಗ್ ಪ್ರೊಫೆಷನಲ್ಸ್ ಕೋಚಿಂಗ್ ತಗೊಳ್ತಾರೆ, ಅಲ್ಲಿ ಏನಾದ್ರೆ ಜರ್ಮನಿಯಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಇವನ್ನ ಅಲ್ಲಿ ಅವರಿಗೆ ಫ್ರೀ ಟ್ರೈನಿಂಗ್ ಕೂಡ ಸಿಗುತ್ತೆ. ಓಕೆ, ನಾನೆಲ್ಲ ಚೆಕ್ ಮಾಡಿದೆ, ಕೆಲವೊಂದು ಆರ್ಗನೈಸೇಷನಲ್ಲಿ ಅವರಿಗೆ ಗೌರ್ಮೆಂಟ್ ಪೇ ಮಾಡಿ ಫ್ರೀ ಟ್ರೈನಿಂಗ್ ಕೊಡ್ತಾರೆ. ಫ್ರೀ ಟ್ರೈನಿಂಗ್ ಏನಾಗುತ್ತೆ ಅಂದರೆ ಅವ್ರಿಗೆ ಅಲ್ಲಿ ಇನ್ಡೆಪ್ತ್ ನಾಲೆಜ್ ಕೊಡಲ್ಲ, ಮತ್ತು ತುಂಬ ಜನ ಅಲ್ಲಿ ಗ್ರೂಪಲ್ಲಿ ಇರ್ತಾರೆ, ಸೊ ಅವರಿಗೆ ಕ್ವಶನ್ಸ್ ಕೇಳೋಕ್ಕಾಗಲ್ಲ. ಸೊ ವೆನ್ ಅವ್ರು ನಮ್ಮ ಹತ್ರ ಬಂದಾಗ ಏನಾಗುತ್ತೆ ಅಂದರೆ ಅವ್ರು ಎಷ್ಟು ಜನ ಹೇಳಿದ್ದಾರೆ ನಮಗೆ ಫ್ರೀ ಕೋಚಿಂಗ್ ಆದರೂ ಕೂಡ ನಮ್ಗೆ ಇಲ್ಲಿ ಬಂದಾಗ ಇದ್ರದ್ದು ವ್ಯಾಲ್ಯೂ ನಮ್ಗೆ ಅರ್ಥ ಆಗಿದೆ, ಮತ್ತು ಜಾಬ್ ಆಪರ್ಚುನಿಟಿ ಬೇಕು ಅಂತ ಬಂದಾಗ ನಮ್ಮ ಹತ್ರ ಬರ್ತಾರೆ. ಈಗ ನಾವು 20 ಕ್ಯಾಂಡಿಡೇಟ್ನ ಟ್ರೈನ್ ಮಾಡಿದ್ವಿ ಜರ್ಮನಿಯಿಂದ, 20 ಕ್ಯಾಂಡಿಡೇಟ್ಸ್, 15+ ಕ್ಯಾಂಡಿಡೇಟ್ಸ್ ಪ್ಲೇಸ್ ಆಗಿದ್ದಾರೆ. ಓಕೆ. ಸೊ ಮತ್ತೆ ನಾನು ಬೇರೆ ಬೇರೆ ಕಂಟ್ರಿಗೆ ನಾವು ಈಗ ಟ್ರೈನ್ ಮಾಡುವಾಗ ನಾವು ಸ್ಪೆಸಿಫಿಕ್ ಆಗಿ ಅಷ್ಟೇ ನಂಬರ್ನ ಟ್ರೈನ್ ಮಾಡ್ತಿದ್ವಿ. ಯಾಕಂದರೆ ನನಗೀಗ ತುಂಬ ಟ್ರೈನ್ ಮಾಡೋಕ್ಕೆ ಹೋದರೆ ಕೆಲವರು ಜಾಬ್ ಆಗೋದಿರ್ಬೋದು, ಆ ಥರ ನಾವು ಅನಾಲಿಸಿಸ್ ಮಾಡಿ ಸೊ ಸೆಲೆಕ್ಟಿವ್ಲಿ ನಾವು ಒಂದೊಂದು ಕಂಟ್ರಿ ಸ್ಪೆಸಿಫಿಕ್ನ ನಾವು ಒಂದು 10-20 ಆ ಥರ ರಿಕ್ವೈರ್ಮೆಂಟ್ಸ್ನ ಟ್ರೈ ಮಾಡಿ ರನ್ ಮಾಡ್ತಿದ್ವಿ. ಯಾಕಂದರೆ ಇಂಡಿಯಾದಲ್ಲಿ ಆಲ್ರೆಡಿ ಗೊತ್ತಿದೆ, ನಾವು ಟ್ರೈನ್ ಮಾಡ್ತಿರೋದು ಎಲ್ಲಾನು ಗೊತ್ತಿದೆ. ಸೊ ನಮಗೇನಾದ್ರು ಚಾಲೆಂಜಸ್ ಆಗಲ್ಲ. ಬಟ್ ಬೇರೆ ಕಂಟ್ರಿಲಿ ರಿಮೋಟ್ಲಿ ಮಾಡುವಾಗ ಅವ್ರ ಟ್ರಸ್ಟ್ ಹೇಗೆ ಮಾಡ್ತಾರೆ, ನಮ್ಮನ್ನು ಇಮಿಡಿಯೇಟ್ಲಿ ಹೇಗೆ ಪೇ ಮಾಡ್ತಾರೆ. ಸೊ ಅಷ್ಟು ನಾವು ಈಗ ರೀಚ್ ಆಗಿಲ್ಲ ಅಂತ ನಮ್ಗೆ ಗೊತ್ತಿರುತ್ತೆ ಕೆಲವು ಕಂಟ್ರಿಯಲ್ಲಿ. ಈಗ ಓಮನಲ್ಲಿ ನಾವು ಕನೆಕ್ಟ್ ಆಗಿದ್ವಿ, ದುಬೈಯಲ್ಲಿದ್ದೀವಿ, ಆಮೇಲೆ UK, US ಫ್ಯೂ ಕನೆಕ್ಷನ್ಸ್ ವಿ ಗಾಟ್ ರಿಕ್ವೈರ್ಮೆಂಟ್ಸ್. ಆಮೇಲೆ ಸ್ಮಾಲ್ ಕಂಟ್ರಿಯವರು ಕೂಡ ನೈಜೀರಿಯಾದಿಂದ ನಮಗೆ ಬಿಸ್ನೆಸ್ ಕೂಡ ಸಿಕ್ಕಿದೆ. ಕ್ಯಾಂಡಿಡೇಟ್ಗಿಂತ ಮುಖ್ಯವಾಗಿ ಒಂದು ಕಂಪನಿ ನಮಗೆ ಬಂದ್ಬಿಟ್ಟು ಅವ್ರ 3 ಎಂಪ್ಲಾಯೀಸ್ ನಮಗೆ ಕೊಟ್ಟಿದ್ದಾರೆ ಟ್ರೈನ್ ಮಾಡಿ ಅಂತ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ವೈಸ್ ಅವರು. ಸೊ ಅದು ಒಂದು ಒಳ್ಳೆ ಡಿಫ್ರೆನ್ಸ್ ಹೇಳಿದ್ದಾರೆಲ್ಲ. ಸೊ ಟ್ಯಾಕ್ಸ್ ಸ್ಕಿಲ್ಸಲ್ಲಿ ಹೇಳೋ ಕೋಚಿಂಗ್ ಮತ್ತು ಹೇಳ್ಕೊಡೋ ವೇ ಆಫ್ ಟೀಚಿಂಗ್ ರಿಯಲಿ ಇಂಟ್ರೆಸ್ಟಿಂಗ್. ಮತ್ತು ನಾವು ಟೈಮ್ ಕೊಡ್ತೀವಿ ಅವರಿಗೆ, ಮತ್ತೆ ಅಂದರೆ ಒಂದು ಹೇಳಿದ ಮೇಲೆ ಕ್ವಶನ್ಸ್ ಕೇಳೋಕ್ಕೆ, ಡೌಟ್ಸ್ ಇದು ಕೇಳೋಕ್ಕೆ ನಾನು ಹರಿಬರಿಯಲ್ಲಿ ನಾವು ಮುಗಿಸಲ್ಲ. ವಿಲ್ ಗಿವ್ ಟೈಮ್ ಫಾರ್ ದೆಮ್. ಸೊ ಯಾವ ದೇಶಕ್ಕೆ ಹೋಗಬೇಕು ಅಂತಿದ್ದಾರೆ ಅಥವಾ ಯಾವ ದೇಶದಿಂದ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ, ಆ್ಯಂಡ್ ಅವ್ರನ್ನವರು ಫ್ಯೂಚರಲ್ಲಿ ಎಲ್ಲಿ ನೋಡ್ಕೋಬೇಕು ಅಂತಿದ್ದಾರೆ, ಅವರ ಪ್ಯಾಕೇಜ್ ಜಾಸ್ತಿ ಆಗಬೇಕು ಅಂತಿದೆಯಾ ಅಥವಾ ಬರೀ ಸ್ಕಿಲ್ ಸೆಟ್ ಅಪ್ಗ್ರೇಡ್ ಆಗಬೇಕು ಅಂತಿದೆಯಾ, ಇದನ್ನೆಲ್ಲ ಕೇಳಿ ಯು ವಿಲ್ ಸಜೆಸ್ಟ್ ಇದು ನಿಮಗೆ ಸೂಟಬಲ್ ಆಗಿರುತ್ತೆ ಅಂತ. ಬಟ್ ದೆನ್ ಫ್ಯೂಚರ್ ಆಫ್ SAP ಬಗ್ಗೆ ಅಂತೂ ನೀವು ಹೇಳಿದ್ರಿ ನಿಜವಾಗ್ಲೂ ಚೆನ್ನಾಗಿದೆ, ಇರ್ರೆಸ್ಪೆಕ್ಟಿವ್ ಆಫ್ AI ಬರಲಿ, ಇನ್ನೊಂದು ಬರಲಿ, ಮತ್ತೊಂದು ಬರಲಿ, ಇವ್ರು ಎಷ್ಟು ರೆಲೆವೆಂಟ್ ಆಗಿದ್ದಾರೆ ಅಂದರೆ ಇನ್ನೂ 5 ವರ್ಷ 10 ವರ್ಷ ಕಳೆದ್ರೂ ಇವರು ರೆಲೆವೆಂಟ್ ಆಗೇ ಇರ್ತಾರೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಅಬ್ರಾಡ್ ಹೋಗೋದು ಬೆಟರ್ ಅಂತ ನಿಮ್ಗೆ ಅನ್ಸುತ್ತಾ, ಭಾರತದಲ್ಲೇ ಉಳ್ಕೊಳ್ಳೋದು ಬೆಟರ್ ಅಂತ ನಿಮ್ಗೆ ಅನ್ಸುತ್ತಾ ವಿತ್ ಆಲ್ ದೀಸ್ ಅಪ್ಸ್ಕಿಲ್ಲಿಂಗ್ ಮಾಡಿದರೆ ಇಲ್ಲಿರೋದೇ ಬೆಟ್ರ್? ಹೌದಾ? ಯಾಕಂದರೆ ನಾನು ನೋಡಿದ ಪ್ರಕಾರ ತುಂಬ ಜನ ಈಗ ಒಂದು 50 ಲಕ್ಷ 60 ಲಕ್ಷ 70 ಲಕ್ಷ ಖರ್ಚು ಮಾಡಿ ಅಬ್ರಾಡ್ಗೆ ಹೋಗಿ ಆ 2 ವರ್ಷದಲ್ಲಿ ಅವರು ನಾನು ಡೈರೆಕ್ಟಾಗಿ ಡಿಸ್ಕಸ್ ಮಾಡಿದ್ದೀನಿ, ರೆಸ್ಟೋರೆಂಟೆಲ್ಲ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಕಡೆ ಅವ್ರು ಡೆಲಿವರಿಗೆ ವರ್ಕ್ ಮಾಡಿ ಜಾಬ್, ಅದು ಸ್ಟಡಿ ಜೊತೆ ಎಲ್ಲ ಪಾರ್ಟ್ ಟೈಮ್ ಕೆಲಸ ಮಾಡಿ. ಪಾರ್ಟ್ ಟೈಮ್ ಜಾಬ್ ಕೂಡ ಇಲ್ಲ ಈಗ. ನೀವು ಕೆನಡಾ ತಗೊಳ್ಳಿ, ಜರ್ಮನಿ ತಗೊಳ್ಳಿ, ಎಷ್ಟೋ ಒಂದು ಕಂಟ್ರಿಲಿ ಈಗ ಹೊರಗೆ ಹೋಗಿದ್ದವ್ರು ಮಾಸ್ಟರ್ಸ್ ಮಾಡುವಾಗ ಅವ್ರಿಗೆ ಪಾರ್ಟ್ ಟೈಮ್ ಜಾಬ್ ಇಲ್ಲ ಅಂದರೆ ಅವ್ರಿಗೆ ಸರ್ವೇ ಮಾಡೋಕ್ಕಾಗಲ್ಲ, ಆಲ್ರೆಡಿ ಲೋನ್ ತಗೊಂಡು ಹೋಗಿರ್ತಾರೆ. ಸೊ ಇಂಡಿಯಾದಲ್ಲಿ ಇದ್ಬಿಟ್ಟು ಅವರು ಈ ಥರ ಕೋರ್ಸಸ್ನ ಅವರು ಅಪ್ಸ್ಕಿಲ್ ಮಾಡಿದರೆ ಒಂದು ಇಷ್ಟಂತ ಅಮೌಂಟ್ ಆಫ್ ಸ್ಪೆಂಡ್ ಮಾಡಿದರೆ ದೇ ಕ್ಯಾನ್ ಗೆಟ್ ಜಾಬ್ ಅಂತ. ಈಗ ಮಾಸ್ಟರ್ಸ್ ಮಾಡೋ ತಪ್ಪಲ್ಲ, ನಾನು ಹೇಳ್ತೀನಿ. ಎಲ್ಲರೂ ಹೋಗೋ ಬದಲು ಈಗ ಏನಾಗಿದೆ ಅಂದ್ರೆ ವೀಸಾ ಈಗ ಈಸಿ ಆಗಿದೆ. ಕೆಲವೊಂದು ಕಂಟ್ರಿಗೆ ವೀಸಾ ಈಸಿ ಮಾಡಿದ್ದಾರೆ ಟ್ರಾವೆಲ್ ಮಾಡೋದು, ಬಟ್ ಅಲ್ಲಿ ಹೋದ್ಮೇಲೆ ಜಾಬ್ ತಗೊಳ್ಳೋದು ಕಷ್ಟ ಮಾಡಿದ್ದಾರೆ. ಈಗ ತುಂಬಾ ಜನ ಜಾಬ್ ಆಗ್ತಿಲ್ಲ, ಇಲ್ಲಿಂದ ಹೋಗ್ತಿದ್ದಾರೆ, ಮಾಸ್ಟರ್ಸ್ ಮಾಡ್ತಾರೆ. ನಾನು ಲಾಸ್ಟ್ ಒಂದು ವೀಕಲ್ಲಿ ಒಂದು 8 ಜನ ಹತ್ರ ನಾನು ಕನೆಕ್ಟ್ ಮಾಡಿ ಮಾತಾಡಿದೆ, ಜರ್ಮನಿಯವರ ಹತ್ರ. ಅವ್ರು ಹೇಳ್ತಾರೆ, ಸರ್ ನನಗೀಗ ಈ ಥರ ಪ್ರಾಬ್ಲಮ್ ಆಗಿದೆ, ಚಾಲೆಂಜಸ್ ಆಗಿದೆ. ಇವನ್ ನಾವೀಗ ಒಂದು 30,000-40,000 ಚಾರ್ಜಸ್ ಹಾಕ್ತೀವಿ ಅಂದ್ರೆ ಟ್ರೈನಿಂಗ್ಗೆ, ಅವ್ರಿಗೆ ಅಷ್ಟು ಇನ್ವೆಸ್ಟ್, ಅಷ್ಟು ಸ್ಮಾಲ್ ಅಮೌಂಟ್. ಈಗ ಸ್ಮಾಲ್ ಅಂತ ನಮಗೆ ಅನ್ಸುತ್ತೆ ಸ್ಮಾಲ್ ಅಂತ, ಯಾಕಂದ್ರೆ ಅವ್ರು ಆಲ್ರೆಡಿ 50 lakhs 40 lakhs ಇನ್ವೆಸ್ಟ್ ಮಾಡಿದ್ದಾರೆ ಮಾಸ್ಟರ್ಸ್ ಮಾಡೋಕ್ಕೆ, ಬಟ್ ಇಷ್ಟು ಅಮೌಂಟ್ ಪೇ ಮಾಡೋಕೆ ಅವರಿಗೆ ಯೋಚನೆ ಮಾಡಿದ್ದಾರೆ. ಸೊ ಆ ಥರ ಸಿಚುವೇಶನ್ ಆಗಿದೆ. ಮತ್ತು ಜಾಬ್ ಆಪರ್ಚುನಿಟಿ ತುಂಬ ಕಡಿಮೆ ಇದೆ ಈಗ ಹೊರಗಡೆ. ಈಗ ತುಂಬ ಜನ ಹೋಗಿ ಅಲ್ಲಿ ನೋಡ್ತಾರೆ. ಇಂಡಿಯಾದಲ್ಲಿ ಆಪ್ಷನ್ಸ್ ಜಾಸ್ತಿ ಇದೆ, ಮತ್ತು ಈಗ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ತುಂಬ ಕಂಟ್ರೀಸ್. ಮತ್ತು ಲಾಸ್ಟ್ ಒಂದು ನಾನು ಕರ್ನಾಟಕ ಇನ್ವೆಸ್ಟ್ 2025ಗೆ ಹೋಗಿದ್ದೆಲ್ಲ, ಅಲ್ಲಿ ಎಷ್ಟೋ ಜನ ಬೇರೆ ಕಂಟ್ರಿ ಅವರೆಲ್ಲ ಇನ್ವೆಸ್ಟ್ ಮಾಡ್ತಾರೆ ಇಂಡಸ್ಟ್ರಿ ಇಲ್ಲಿ ಓಪನ್ ಮಾಡೋಕ್ಕೆ. ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇರ್ಬೋದು. ಮುಂಚೆ ನಾವು ತುಂಬ ವರ್ಷ ಇಂಡಿಯಾ ಹೇಗಿತ್ತಂದರೆ ಸರ್ವಿಸ್ ಬೇಸ್ಡ್ ಕಂಪ್ನಿ ಇತ್ತು. ಮ್ಯಾಕ್ಸಿಮಮ್ 50-70 ವರ್ಷ ತನಕ ಸರ್ವಿಸ್ ಬೇಸ್ಡ್ ಕಂಪ್ನಿ ಇತ್ತು. ಇವಾಗ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಆಗ್ತಿದೆ, ಜಾಸ್ತಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ಗೊತ್ತಿರ್ಬೋದು, ಆ್ಯಪಲ್ ಅವರು ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಪ್ಲಾಂಟ್ ಮಾಡಿದ್ದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರು. ಅದರಿಂದ ಎಷ್ಟೋ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಕ್ತು. ಸೊ ಅಲ್ಲಿ ಸಾಫ್ಟ್ವೇರ್ ಬೇಕಾಗುತ್ತೆ, ಸರ್ವಿಸಸ್ ಬೇಕಾಗುತ್ತೆ. ಸೊ ಇವನ್ ಪ್ರೊಡಕ್ಷನ್ಗೆ ಬೇಕು ಎಂಪ್ಲಾಯೀಸ್, ಮತ್ತು ಸರ್ವಿಸಸ್ಗೆ ಎಂಪ್ಲಾಯೀಸ್ ಬೇಕು. ಸೊ ಇಂಡಿಯಾ ಇಸ್ ಗ್ರೋಯಿಂಗ್ ನಾವು. ಸೊ ಯಾರಾದ್ರೂ ಈಗ ಹೊರಗೆ ಹೋಗಕ್ಕೆ ನೋಡ್ತಿದ್ರೆ ನಾನು ಹೇಳ್ತೀನಿ, ಹೋಗಬೇಡಿ. ಸೊ ERP ಮತ್ತು SAP ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ದು ಪ್ರಶ್ನೆ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ನಿಮ್ಮನ್ನು ಸಂದರ್ಶನ ಮಾಡಬೇಕನ್ನೋ ಕಾರಣಕ್ಕೆ ನಾನು ಎಷ್ಟೋ ವಿಷಯಗಳನ್ನ ತಿಳ್ಕೊಂಡು ಹಾಗಾಯಿತು. ಸೊ ಇವತ್ತಿನ ದಿನ ಬೆಂಗಳೂರು ಅಂತ ಸ್ಪೆಸಿಫಿಕ್ ಆಗಿ ನಾವು ತಗೊಂಡಾಗ ಒಂದು 5 ಕಂಪನಿಗಳ ಹೆಸರು ಹೇಳಿ ಕೊನೆಯದಾಗಿ. ನಮಗೆ SAPನ ತುಂಬ ಚೆನ್ನಾಗಿ ಬಳಸ್ಕೊತಾ ಇದ್ದಾರೆ. ಮೇ ಬಿ ಯು ಕ್ಯಾನ್ ಅಪ್ಲೈ ಈ ಕಂಪನಿಲಿ, ಅಂದರೆ ನಮ್ಮಲ್ಲಿ ಸ್ಕಿಲ್ಸ್ಗಳನ್ನು ತಗೊಳ್ಳಿ ಆ್ಯಂಡ್ ಇಂಥ ಕಂಪನೀಸಲ್ಲಿ ಅಪ್ಲೈ ಮಾಡಿ
ನಿಮಗೆ ಬೆಸ್ಟ್ ಪ್ಯಾಕೇಜ್ ಸಿಗುತ್ತೆ ಆ್ಯಂಡ್ ಕೆಲಸನೂ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಖಂಡಿತ. ಈಗ ನಿಮಗೆ ಹೇಳಿದ ಪ್ರಕಾರ ನಾನು ಬಿಗ್ 4 ಅಲ್ಲಿ ಕೆಲಸ ಮಾಡಿದ್ದೆ. ಬಿಗ್ 4 ಕೆಲಸ ಮಾಡಿದಾಗ 4 ಕಂಪ್ನೀಸ್ ಇದೆ, PwC, ಡೆಲಾಯ್ಟ್, KPMG, EY. ಇದು 4 ಕಂಪ್ನೀಸಲ್ಲಿ ನೀವು ಖಂಡಿತ ಸರ್ವಿಸ್ ಬೇಸ್ ಕೆಲಸ ಮಾಡಿದರೆ ಬಿಗ್ 4ಗೆ ಹೋಗಲೇಬೇಕು. ಅಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಸಿಗುತ್ತೆ, ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಲೀಡರ್ಶಿಪ್ ಕ್ವಾಲಿಟಿ. ನನಗೀಗ PwC ಅಲ್ಲಿ ಕೆಲಸ ಮಾಡೋದಕ್ಕೆ ಈಗ ಒಂದು ಕಂಪ್ನಿ ರನ್ ಮಾಡೋ ಅಷ್ಟೊಂದು ಸ್ಕಿಲ್ ಇದೆ, ಐ ಆಮ್ ಏಬಲ್ ಟು ಎಕ್ಸಿಕ್ಯೂಟ್. ಓಕೆ, ಇದು 4 ಕಂಪ್ನಿನ ಯಾರಾದರೂ ಚೆಕ್ ಮಾಡಿದರೆ ಅಪ್ಲೈ ಮಾಡಿ ಜಾಬ್ ತಗೊಳ್ಳಿ. ಓಕೆ. ಇನ್ನೊಂದು Accenture ಇಸ್ ವೆರಿ ಗುಡ್ ಕಂಪನಿ ಇನ್ ದ ಸೆನ್ಸ್ more projects are there. Okay. So they are good in consulting of SAP and they have more projects. And even if you talk about the Infosys irbodu, TCS irbodu, Wipro irbodu, Capgemini irbodu, ಇದರಲ್ಲೆಲ್ಲ ಸರ್ವಿಸ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅಂದರೆ ಸಪೋರ್ಟಿಂಗ್ ಪ್ರಾಜೆಕ್ಟ್ಸ್ ಇಲ್ಲಾಂದರೆ ರೋಲ್ ಔಟ್ಸ್ ಇಂಪ್ಲಿಮೆಂಟೇಷನ್ ಆ ಥರ ಇದೆ. ಸೊ ಈ ಥರ ಕಂಪ್ನಿನೂ ಅವರು ಅಪ್ಲೈ ಮಾಡ್ಬೋದು. ದರ್ ಆರ್ ಮೆನಿ ನಂಬರ್ ಆಫ್ ಕಂಪನೀಸ್ ಯು ನೋ ರೈಟ್, ಗೊತ್ತಿದೆ ನಿಮಗೆ. ಅದೇ ಥರ ಇದು ಒಂದು ಫ್ಯೂ ಸರ್ವಿಸ್ ಬೇಸ್ಡ್ ಕಂಪ್ನಿ ಅನ್ಸದೆ. ಮತ್ತು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿನೂ ಟ್ರೈ ಮಾಡ್ಬೋದು. ಈಗ ಡೈರೆಕ್ಟ್ಲಿ ಕನ್ಸಲ್ಟಿಂಗ್ ಫಾರ್ಮ್ ಬೇಕಂತಿಲ್ಲ. ಈಗ ಬಾಷ್ ಅಂತ ಕಂಪ್ನಿಲಿ SAP ಇದೆ, ಶೆಲ್ ಅಂತ ಕಂಪ್ನಿಲಿ ಹೋಗ್ಬೋದು, ಬೋಯಿಂಗಲ್ಲಿ ಹೋಗ್ಬೋದು, ಹನಿವೆಲ್ಗೆ ಹೋಗ್ಬೋದು. ಆ ಥರ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಯಲ್ಲೂ ಕೂಡ SAP S/4HANA ಇದ್ದರೆ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಸೊ ಸರ್ವಿಸ್ ಬೇಸ್ಡ್ ಕಂಪನೀಸ್, ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್, ಬಿಗ್ 4 ಕಂಪನೀಸ್ ಅಂಡ್ ಈವನ್ ಸ್ಟಾರ್ಟ್ಅಪ್ ಕಂಪನೀಸ್ ಟು. ಓಕೆ. ಸೊ ಕನ್ಸಲ್ಟಿಂಗ್ ಬಿಕಾಸ್ ಅಲ್ಲಿ ಸಿಗೋಷ್ಟು ಎಕ್ಸ್ಪೀರಿಯನ್ಸ್ ಇನ್ನೆಲ್ಲೂ ಸಿಗಲ್ಲ ನಮಗೆ. ನಿಮ್ಮನ್ನ ಕಳಿಸ್ಕೊಡೋದಕ್ಕಿಂತ ಮುಂಚೆ ನಮಗೊಂದು 2-3 ವಿಷಯಗಳನ್ನ ಹೇಳಿ ಅಬೌಟ್ SAP. ಅಂದರೆ ಇದೊಂಥರ ಟ್ರಿಕ್ಸ್ ಥರ, ಟಿಪ್ಸ್ ಥರ, ಟ್ರಿವ್ಯಾ ಥರ ವಿಚ್ ಪೀಪಲ್ ಕ್ಯಾನ್ ಯೂಸ್. ಅವ್ರು SAP ಕಲ್ತಿರೋರಾಗಿರಲಿ, ಕಲಿಬೇಕಂತ ಅನ್ಕೊಂಡಿರೋರಾಗಿರಲಿ, ಒಂದು 2-3 ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಹೇಳಿ. ಖಂಡಿತ. ಈಗ ನೀವು ಅವಾಗಿಂದ SAP ಹೇಳ್ತೀರಾ, ಇಟ್ಸ್ ರಿಯಲಿ ಗುಡ್. ಕೆಲವರು ಸ್ಯಾಪ್ ಅಂತ ಹೇಳ್ತಾರೆ. ಸ್ಯಾಪ್ ಅಂತ ಹೇಳ್ಬೇಡಿ. ಸ್ಯಾಪ್ ಹೇಳಿದ್ರೆ ನೀವು ಕನ್ಸಲ್ಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಆಗುತ್ತೆ. ಸೊ ಸೇ ಇಟ್ SAP. ಸೊ ಅದೊಂದು ಫಸ್ಟ್ ಇಂಟರ್ವ್ಯೂಲಿ ಹೇಳ್ಬಿಟ್ರೆ ಸೆಲೆಕ್ಟ್ ಮಾಡೋ ಚಾನ್ಸ್ ಇರ್ಬೋದು, ಅಂದ್ರೆ ನಾಲೆಜ್ ಜೊತೆ ಅದನ್ನ ಹೇಳಿದ್ರೆ. ಇನ್ನೊಂದು ಡಿಫ್ರೆನ್ಶಿಯೇಟ್ ಮಾಡಬೇಕು. ಈಗ ಟಿಪ್ಸ್ ಏನಂದ್ರೆ, ಈಗ ಒಂದು ಇಂಟರ್ವ್ಯೂ ಹೋದಾಗ ಗ್ಲೋಬಲಿ ರೆಡಿ ಆಗಬೇಕು. ನಾನು ಹೇಳುದು ಎಲ್ರಿಗೆ ಗ್ಲೋಬಲಿ ಅಂದ್ರೆ ಯಾವುದೇ ಕಂಪ್ನಿಗೆ ಹೋಗಿ ಇಂಟರ್ವ್ಯೂಗೆ ನಿಮಗೆ ನಿದ್ದೆಲೆ ಎದ್ದು ಕೇಳಿದ್ರು, ಮಿಡ್ ನೈಟ್ ಎದ್ದು ಕೇಳಿದ್ರು ಹೇಳೋ ಥರ ಇರಬೇಕು. ಆ ಥರ ರೆಡಿ ಆದರೆ ಇಟ್ಸ್ ರಿಯಲಿ ಗುಡ್. ಇಟ್ಸ್ ಮೈ ಟಿಪ್ಸ್. ಮತ್ತು ಇನ್ನೊಂದು ಟೆಕ್ನಿಕಲ್ ನಾಲೆಜ್, ಕೋಡಿಂಗ್ ಎಲ್ಲ ಏನೋ ಕಲಿಬೇಕು ಅಂತ ಬೇಕು ಅಂದರೆ ಎಲಾಂಗ್ ವಿತ್ ದ ಫಂಕ್ಷನಲ್ ಇದು. ಸೊ ಡೆವಲಪರ್ ಜೊತೆ ನಾವು ಕೂತ್ಕೋಬೋದು. ಸೊ ಓಕೆ, ಆವಾಗ ಟೈಮ್ ಸಿಕ್ಕಿದಾಗೆಲ್ಲ ಇಂಟ್ರಾಕ್ಟ್ ಮಾಡ್ಬೋದು. ನಾನು ಆ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೆ. ಇದು ಒಂದು ನನ್ನ ಕಡೆಯಿಂದ ಟಿಪ್. ಯಾಕಂದರೆ ನಾವು ಒಂದೇ ಕಡೆ ವರ್ಕ್ ಮಾಡ್ತಾ ಇರುವಾಗ ಒಂದೇ ಏರಿಯಾದಲ್ಲಿ, ಸೊ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರನ್ನ ಕನೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಕಮ್ಯುನಿಟಿ ಬಿಲ್ಡ್ ಮಾಡಬೇಕು. ತುಂಬ ಜನ ಮಾಡಲ್ಲ ಕಮ್ಯುನಿಟಿ ಬಿಲ್ಡ್. ನನಗೆ ಈಗ ಲಿಂಕ್ಡ್ಇನಲ್ಲಿ ತುಂಬ ಜನ ಕನೆಕ್ಟ್ ಆಗಿರ್ತಾರೆ. ಸೊ ಇಮಿಡಿಯೇಟ್ಲಿ ಐ ಕ್ಯಾನ್ ಗೆಟ್ ಟು, ಅಂದರೆ ಅವ್ರಿಗೆ ಮಾತಾಡೋಕ್ಕೆ ನಂಗೆ ಆಪ್ಷನ್ ಸಿಗುತ್ತೆ. ತುಂಬ ಜನ ಜಾಬ್ ಬಂದಾಗ ಹೋಗಿ ಮೆಸೇಜ್ ಮಾಡ್ತಾರೆ ಬೇಕು ಅಂತ ಇದ್ದಾಗ, ಅವಾಗ ರೆಸ್ಪಾಂಡ್ ಮಾಡಲ್ಲ. ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಜಾಬ್ ಅಪ್ಲಿಕೇಶನ್ ಮಾಡ್ತಾರಲ್ಲ, ಈಗ ನೌಕರಿ ಇರ್ಬೋದು, ಲಿಂಕ್ಡ್ಇನ್ ಇರ್ಬೋದು, ಯಾವುದಾದ್ರೆ ಥ್ರೂ ಜಾಬ್ ಪೋರ್ಟಲ್, ನನ್ನ ಪ್ರಕಾರ ಯು ಹ್ಯಾವ್ ಟು ಬಿಲ್ಡ್ ಎ ಕನೆಕ್ಷನ್ ವಿತ್ ದ ಪೀಪಲ್ ವರ್ಕಿಂಗ್ ಇನ್ ಎ ಕಂಪನೀಸ್. ಸೊ ಅಲ್ಲಿಂದ ರೆಫರೆನ್ಸ್ ಮಾಡಿದಾಗ ಜಾಬ್ ಬೇಗ ಆಗುತ್ತೆ. ಯಾಕಂದ್ರೆ ಅಪ್ಲೋಡ್ ಮಾಡ್ತಾರೆ ಡೈರೆಕ್ಟ್ಲಿ, ಮತ್ತೆ ಫಾಲೋ ಅಪ್ ಮಾಡೋಕೆ ಈಸಿ ಆಗುತ್ತೆ. ಯಾಕಂದ್ರೆ HR ಜೊತೆ ನಿಮ್ಗೆ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರು ನಿಮ್ಮ ಎಂಪ್ಲಾಯ್ ಜೊತೆ ನೀವು ಇಂಟ್ರಾಕ್ಟ್ ಮಾಡೋಕ್ಕಾಗುತ್ತೆ. ಓಕೆ, ದಿಸ್ ಇಸ್ ಮೈ ಅಡ್ವೈಸ್ ಅಂಡ್ ಟಿಪ್ಸ್. ಲವ್ಲಿ. ಇನ್ನೂ ಸಾಕಷ್ಟು ಅಡ್ವೈಸ್ ಅಂಡ್ ಟಿಪ್ಸ್ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತೀರಾ, ನೋಡಿದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿರೋ ಟಿಪ್ಸ್ಗಳು. ಬಿಕಾಸ್ ಒಂದು ರೆಸ್ಯೂಮೆ ಬರೆಯೋದು ಹೇಗೆ ಅನ್ನೋದು ಇಟ್ ಇಸ್ ಸೋ ಇಂಪಾರ್ಟೆಂಟ್. ಅದೊಂಥರ ಇನ್ವಿಟೇಷನ್ ಕಾರ್ಡ್ ತರ. ಆ ಇನ್ವಿಟೇಷನ್ ಕಾರ್ಡ್ ಮೂಲಕನೇ ಒಬ್ರು ಒಂದು ಫಂಕ್ಷನ್ಗೋ, ಮದ್ವೆಗೋ, ಇನ್ನೊಂದಕ್ಕೋ ಬರೋದಕ್ಕಾಗೋದು. ಆ ಇನ್ವಿಟೇಷನ್ ಕಾರ್ಡ್ ಬ್ಯೂಟಿಫುಲ್ ಆಗಿರಬೇಕು. ಇಟ್ ಹ್ಯಾಸ್ ಟು ಕನ್ವೆ ಆಲ್ ದ ಮೆಸೇಜ್ ಅಲ್ವಾ? ಸೊ ಆ ರೆಸ್ಯೂಮೇನ ಪ್ರಿಪೇರ್ ಮಾಡೋದು ಹೇಗೆ, ಇಂಟರ್ವ್ಯೂನ ಫೇಸ್ ಮಾಡೋದು ಹೇಗೆ, ಯಾವ್ಯಾವ ಸ್ಕಿಲ್ಸ್ನ ಅಟ್ಯಾಚ್ ಮಾಡ್ಕೋಬೇಕು, ನಿಮ್ಮ ಗುರಿ ಏನು ಅನ್ನೋದ್ರ ಮೇಲೆ ಪ್ರಶೂನ್ ಅದನ್ನ ಸಜೆಸ್ಟ್ ಮಾಡ್ತಾರೆ. ಟ್ಯಾಗ್ ಸ್ಕಿಲ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಯಾವುದೇ ಸ್ಕಿಲ್ಸ್ನ ಅಪ್ಸ್ಕಿಲ್ ಮಾಡ್ಕೊಳ್ಳೋದಕ್ಕೆ. ಸೊ ಉಡುಪಿಯಿಂದ ಬಂದಂಥವ್ರು ಮೂಲತಃ ನೀವು ಎಂಪ್ಲಾಯ್ ಆಗಿದ್ದಂಥ ಟೈಮಿಂದ ನಿಮಗೆ ಆಸೆ ಇತ್ತು, ನಾನು ಜನರಿಗೆ ಕೆಲಸ ಕೊಡೋ ಹಾಗಾಗಬೇಕು, ಒಂದಷ್ಟು ಎಂಪ್ಲಾಯ್ಮೆಂಟ್ನ ನಾನು ಕ್ರಿಯೇಟ್ ಮಾಡಬೇಕು ಅಂತ. ಇವತ್ತಿನ ದಿನ ಇದನ್ನು ಸಾಧ್ಯವಾಗಿಸಿದ್ದೀರಾ. ಪ್ರಶೂನ್ ಅವರೇ, ಒಂದೇ ಪ್ರಶ್ನೆ, ಎಸ್ ಆರ್ ನೋ ಹೇಳಬೇಕು. ತುಳು ಸಖತ್ತಾಗಿ ಬರುತ್ತಲ್ವಾ? ಎಸ್. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಇದಕ್ಕೆ ಉತ್ತರ ಕೊಡಲೇಬೇಕು. SAPಗೆ ತುಳುನಲ್ಲಿ ಏನು ಹೇಳ್ತಾರೆ? ಇದು ಕ್ವೆಶ್ಚನ್ ಅಲ್ಲ, ಡೋಂಟ್ ವೆರಿ. ಬಟ್ ತುಳುನಲ್ಲಿ ಫ್ಯೂ ವರ್ಡ್ಸ್ ನೀವು ಹೇಳಬೇಕು ಅನ್ನೋದಿದ್ರೆ ಅಬೌಟ್ ಇವತ್ತಿನ ಇಂಟರ್ವ್ಯೂ ಆ್ಯಂಡ್ ಅಬೌಟ್ ಟ್ಯಾಗ್ ಸ್ಕಿಲ್ಸ್. ಓಕೆ, ಯಾನು ತುಳುಟೊಂಜಿ ನಮ್ಮ ಸೌಜನ್ಯ ಬಗ್ಗೆ ಪನ್ಪ್ಯಾರ. ಯಾನು ಸೌಜನ್ಯನ ಕನೆಕ್ಟ್ ಆನಾಗ ಇನ್ಸ್ಟಾಗ್ರಾಮ್ ತೂನಾಗ ಪರ ಇರ್ನ ವೀಡಿಯೋಸ್ ಪರ ಭಾರಿ ಶೋಕ್ ಇತ್ತು. ಸೊ ಇರ್ನ ಫ್ಯಾನ್ಸ್ ಫಾಲೋವರ್ಸ್ ಪರ ಊರು ಇಪ್ಪೇರು. ಸೊ ಅಕ್ಲ ಪೂರೆ ಇತ್ತೆ ಫಾಲೋ ಮಲ್ತಿದ್ದೀರಿ, ಏರನ್ನ ಫಾಲೋ ಮಾಡಿ ಫಸ್ಟ್ ಬೊಕ್ಕ ಏನ ಊರ್ದಾಕ್ಲೆ ಮಾತ್ರ ಇಲ್ಲ, ಉಡುಪಿ ಮಂಗ್ಳೂರ್ದಾಕ್ಲೆ ಪೂರ ಯಾನು ಒಂಜಿ ಪನ್ಪೆ ಬಂಡ
ನಿಕ್ಲು ಒಂಜಿ ಕೋರ್ಸಸ್ನ ಗೆತನ್ನಾಗ ಒಂಜಿ ಅರ್ಥ ಮಲ್ಪನ ಒಂಜಿ ಡಿಸ್ಕಷನ್ ಲೆವೆಲ್ಡ್ ಪೂರ ಪೋಡ್ ಒಂಜಿ ಕಾನ್ಸೆಪ್ಟ್ ಪೂರ ಎಂಚ ಪಂಡ ನಮ್ಮ ಊರ್ದಾಗ್ಲಿ ಎಂಚ ಪಂಡ ಯಾನ್ಲ ಒಂಜಿ ಸುರು ಮಲ್ಪನಾಗ ಇನಿಷಿಯಲಿ ಹೆಂಗೆ ಡೌಟ್ ಇತ್ತು ಬಗ್ಗೆ ಹೆಂಗೆ ಪೂರಕ್ಲ ಡೌಟ್ ಮಲ್ಪೆಗ್ಲು ಊರ್ದಾಕ್ಲು ಸೊ ಅವನ್ ಡೌಟ್ ಮಲ್ಪೊಡ್ಚಿ ಫಸ್ಟ್ ನಿಕ್ಲು ಅರ್ಥ ಮಲ್ತೊಂಡ್ಲೆ ವೈಟ್ ಪೋಡ್ ಅಂದ್ ನಮ್ಮ ಎಜುಕೇಶನ್ ಪೂರ ದುಂಬುಲ್ಲ ಬಟ್ ಟೆಕ್ನಾಲಜಿ ಕಲ್ಪ ಫೋನಾಗ ಐಟ್ ಪೂರ ಫೋನಾಗ ನಾವು ಡಿಲೇ ಮಲ್ತೊಂದಲ್ಲೇರು ಮಾತೆಲ್ಲ ಸೊ ಡಿಲೇ ಮಲ್ಪೊಡ್ಚಿ ನಿಕ್ಲು ಬೇಗ ಬೇಗ ಕಲ್ಪಲೆ ಸೊ ಏನು ಆಲ್ಮೋಸ್ಟ್ ಮಸ್ತ್ ವರ್ಷ ಗೆತ್ತೊಂಡೆ ಈತ್ ಲೆವೆಲ್ ರೀಚ್ ಅವರೆಗೆ ಸೊ ಎನ್ನ ಸಪೋರ್ಟ್ ನಾಲೆಜ್ ನಿಕ್ಲಿಗೆ ಒಂಜಿ ಗೈಡ್ ಏನು ಮಲ್ಪೆ ಖಂಡಿತ ನಿಕ್ಲಿ ಏನೈತಲ್ಲ ಏನಾಡ ಬತ್ತು ರೀಚ್ ಅವಲ್ಲಿ ನಿಕ್ಲಿ ಏನ ಬೋಡ ಸಜೆಷನ್ ಬೋರ್ಡ್ ಬಂಡಲ್ಲ ಅಡ್ವೈಸ್ ಬೋಡ ಯಾನು ನಿಕ್ಲಿಗೆ ಸಪೋರ್ಟ್ ಮಲ್ಪೆ ಓಕೆ ಇದನ್ನ ನನಗೆ ಅರ್ಥ ಆದ ಮಟ್ಟಿಗೆ ನಾ ಟ್ರಾನ್ಸ್ಲೇಟ್ ಮಾಡ್ಲಾ ಸೌಜನ್ಯ ಜೊತೆ ಇವತ್ತು ವಾಯ್ಸ್ ಆಫ್ ಬೆಂಗಳೂರು ನಾನು ಬಂದಿದ್ದೀನಿ ಇವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರ ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಅಲ್ಲಿ ಫಸ್ಟ್ ಫಾಲೋಯರು ಇವಾಗ ಇಲ್ಲಿ ಬಂದು ಮಾತಾಡ್ತಾರೆ ಎಕ್ಸಾಕ್ಟ್ಲಿ ಇವಾಗ ನೀವು ಫಾಲೋ ಮಾಡಿ ಇದನ್ನ ಅಂಡ್ ಹಾ ನಾನು ಉಡುಪಿಯಿಂದ ಬಂದಂಥವನು ಅಂಡ್ ಅಲ್ಲಿನ ಎಜುಕೇಶನ್ ಮತ್ತೆ ನಾನು ಕಲಿತೆ ಟೆಕ್ನಾಲಜಿ ವೈಸ್ ತುಂಬಾ ಅಪ್ಗ್ರೇಡ್ ಆಗಿರ್ಲಿಲ್ಲ ಸೊ ಒಂದು ಹೆಸಿಟೇಷನ್ ಇತ್ತು ನೀನ್ ಹೋಗಿ ಮಾಡಕ್ಕಾಗತ್ತಾ ಅಂತ ಬಟ್ ಮಾಡಿದೆ ಅಂಡ್ ಇವತ್ತಿನ ದಿನ ನಿಮ್ ಯಾರಿಗೆ ನನ್ನ ಸಪೋರ್ಟ್ ಅಥವಾ ಗೈಡೆನ್ಸ್ ಬೇಕು ಅಂತಿದ್ರು ಯು ಕ್ಯಾನ್ ಆಲ್ವೇಸ್ ರೀಚ್ ಔಟ್ ಟು ಮೀ ಓಕೆ ಬಟ್ ನನಗೆ ಒಂದೇನು ಖುಷಿ ಆಯ್ತು ಅಂದ್ರೆ ನಾವು ಕನ್ನಡ ಮಾತಾಡ್ಬೇಕಾದ್ರೆ ಎಷ್ಟೆಲ್ಲ ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡ್ತೀವಿ ತುಳುನಲ್ಲಿ ನೀವು ಅಷ್ಟು ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡ್ದಿರಾ ಫುಲ್ ತುಳುನಲ್ಲಿ ಮಾತಾಡಿದೆ ಆದ್ರೂ ನಾನು ಫುಲ್ ಫೋಕಸ್ ನಿಮ್ಮ ಮಾತು ಮೇಲೆ ಇಟ್ಟಿದ್ದೆ ಹೆಂಗೋ ಕ್ರ್ಯಾಕ್ ಮಾಡಿದೆ ಒಂದೊಂದು ಇಂಗ್ಲಿಷ್ ವರ್ಡ್ ಹೇಳಿದ್ರಲ್ಲ 90% ನೀವು ಕನ್ವೆ ಮಾಡಿದ್ರೆ ನಾನು ಏನು ಹೇಳಿದೆ ಎಲ್ಲಾನು ಕನ್ವೆ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ದು ಮತ್ತೆ ಇವನ್ ಎಜುಕೇಶನ್ ಬಗ್ಗೆ ಹೆಸಿಟೇಷನ್ ಎಲ್ಲಾನು ಕರೆಕ್ಟಾಗಿ ಕನ್ವೆ ಮಾಡಿದ್ರೆ ಥ್ಯಾಂಕ್ ಯು ಪ್ರಶೂನ್ ಅವರೇ ಆಲ್ ದ ವೆರಿ ಬೆಸ್ಟ್ ಅಂಡ್ 100% ಫುಡ್ ಪ್ರೆಸ್ಟ್ ಆಯಿಲ್ಸ್ ಸಪ್ತಮ್ ತೈಲ ಕಡೆಯಿಂದ ನಿಮಗೆ ಹ್ಯಾಂಪರ್ ವಿಶಿಂಗ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ದಿಸ್ ಇಂಟರ್ವ್ಯೂ